ಸರ್ವಶಕ್ತನೇ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನಪ್ಪ. ಪರಿಶುದ್ಧ ದೇವರೇ ನಿಮಗೆ ಸ್ತುತಿಗನ ಮಹಿಮೆಗಳು ಸಲ್ಲಿಸುತ್ತೇನಪ್ಪ. ರಾಜಾದಿರಾಜಾವೇ ನಾವು ನಿಮ್ಮನ್ನು ಸ್ತುತಿಸುತ್ತೇನಪ್ಪ. ಕರ್ತಾದಿ ಕರ್ತರೇ ನಾವು ನಿಮ್ಮನ್ನು ಮಹಿಮೆ ಪಡಿಸುತ್ತೇನಪ್ಪ. ಈ ಭಾನುವಾರ ದಿನದಲ್ಲಿ ಕರ್ತನೇ ನಿಮಗೆ ನಾವು ಅರ್ಪಿಸಿರುವಂಥ ಆರಾಧನೆಗಳು, ಈ ಸ್ತುತಿ ಸ್ತೋತ್ರಗಳು ದೇವರೇ ಸ್ವರ್ಗ ಸಿಂಹಾಸನದಲ್ಲಿ ಕರ್ತನೇ ನಿಮಗೆ ಸ್ವೀಕಾರ್ಯವಾಗಿರಲಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ದೇವ, ಇನ್ನು ಮುಂದಿನ ಸಮಯದಲ್ಲಿ ಕರ್ತನೇ ನೀವು ನಮ್ಮೊಂದಿಗೆ ಮಾತನಾಡಬೇಕು ಸ್ವಾಮಿ. ನಿಮ್ಮ ಸ್ವರ ನಾವು ಕೇಳಬೇಕಪ್ಪ. ನಿಮ್ಮ ಆಲೋಚನೆಗಳು ನಾವು ಕೇಳಬೇಕು ಸ್ವಾಮಿ. ದೇವರೇ, ನಿಮ್ಮ ಅಭಿಷಿಕ್ತರನ್ನು ಈ ಸ್ಥಳಕ್ಕೆ ನೀವು ಸುರಕ್ಷಿತವಾಗಿ ಬರಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ದೇವರೇ, ದಾರಿಯ ಪ್ರಯಾಣದಲ್ಲೆಲ್ಲ ನೀ ಸಂಗಡ ಇದ್ದು ನಡೆಸಿದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ದೇವರೇ, ಇನ್ನು ಮುಂದಿನ ಸಮಯ ಅಭಿಷಿಕ್ತರ ಮೂಲಕವಾಗಿ ಕರ್ತನೇ ನೀವು ಮಾತನಾಡಬೇಕು ಸ್ವಾಮಿ. ದೇವರೇ, ನೀವು ಮಾತಾಡಬೇಕು ಸ್ವಾಮಿ. ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇನೆ ದೇವಾ. ನೀವು ನಿಮ್ಮ ಭೃತ್ಯನನ್ನು ದೇವರೇ ವಿಶೇಷವಾಗಿ ಉಪಯೋಗಿಸಿಕೊಳ್ಳಬೇಕು. ನಿನ್ನ ಕೃಪೆಯಲ್ಲಿ ಮರಮಾಚಿಕೊಳ್ಳಬೇಕು. ನಿನ್ನ ರಕ್ತದ ಕೋಟೆಯೊಳಗಡೆ ದೇವರೇ ಭದ್ರವಾಗಿ ದೇವರೇ ನೀವು ಸುರಕ್ಷಿತವಾಗಿ ನಿಲ್ಲಿಸಬೇಕು ಸ್ವಾಮಿ. ಇನ್ನು ಮುಂದೆ ಇರುವಂಥ ಸಮಯ ದೇವರೇ ನಿಮ್ಮ ದೂತರುಗಳ ಸಾನ್ನಿಧ್ಯ ಉಂಟಾಗಲಿ. ಈ ವಾತಾವರಣದಲ್ಲಿ ದೇವ ದೂತರುಗಳ ಸಂರಕ್ಷಣೆ ಇರಲಿ. ಸ್ವರ್ಗೀಯ ಸೈನ್ಯ ಇದರ ಮಧ್ಯದಲ್ಲಿ ದಂಡಿಳಿದು ಕಾವಲಾಗಿ ನಿಂತು ಕಾಪಾಡಲಿ. ದೇವರೇ, ಕರೆಂಟಿನ ಸಮಸ್ಯೆ ಇಲ್ಲದ ಹಾಗೆ ದೇವರೇ, ಯಾವುದೇ ಶಬ್ದದ ಸಮಸ್ಯೆ ಇಲ್ಲದ ಹಾಗೆ ಈ ವಾತಾವರಣ ಪೂರ್ತಿ ದೇವ ದೂತರುಗಳ ಕಂಟ್ರೋಲಲ್ಲಿರಲಿ. ಸ್ವರ್ಗೀಯ ಸೈನ್ಯದ ಹತೋಟಿಯಲ್ಲಿರಲಿ. ದೇವರ ಆತ್ಮನ ಇದರ ಮಧ್ಯದಲ್ಲಿ ಚಲಿಸುತ್ತಾ ಇರಲಿ. ತಂದೆಯೇ, ನಿನ್ನ ಪಾದ ಸನ್ನದಿಯಲ್ಲಿ ನಮ್ಮೆಲ್ಲರನ್ನು ಕೂಡ ತಗ್ಗಿಸಿಕೊಳ್ಳುತ್ತೇನೆ. ಎಲ್ಲ ಸ್ತುತಿಯು ಘನವು ಮಹಿಮೆಯು ನಿಮಗೊಬ್ಬರಿಗೆ ಸಲ್ಲಲಿ. ಪರಲೋಕದ ತಂದೆಯಾದ ದೇವರೇ, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ದಿನದಲ್ಲಿ ನಮ್ಮ ಸಭೆಯಲ್ಲಿ ಬೆಂಗಳೂರಲ್ಲಿರುವಂಥ ಬೆಥೆಲ್ AG ಚರ್ಚಿನ ಹಿರಿಯ ಸೇವಕರಾಗಿರುವಂಥ ರೆವರೆಂಡ್ ಡಾಕ್ಟರ್ MA ವರ್ಗೀಸ್ ಅಯ್ಯನವರು ಇವತ್ತು ನಮ್ಮ ಸಭೆಗೆ ಬಂದು ಅವರು ನಮಗೆ ತಮ್ಮ ಜೀವನದ ಸಾಕ್ಷಿಗಳನ್ನು ಹಂಚಿಕೊಳ್ಳುವರಾಗಿರುತ್ತಾರೆ. ಮತ್ತು ಅವರು ದೇವರ ಸಂದೇಶದಲ್ಲಿ ವಚನದಲ್ಲಿ ನಮ್ಮನ್ನು ಬಲಪಡಿಸುವರಾಗಿರುತ್ತಾರೆ. ಈ ಸೇವಕರು ನಮ್ಮ ಸಭೆಗೆ ಬಂದಿರುವಂಥದ್ದು ಅದು ಬಹಳ ನಮಗೆ ಆಶೀರ್ವಾದ. ಈಗ ದೇವರು ಬಹಳವಾಗಿ ಉಪಯೋಗಿಸಲ್ಪಡುವಂಥ ಸೇವಕರು ದೇಶದಲ್ಲಿಯೂ ವಿದೇಶದಲ್ಲಿಯೂ ಅನೇಕ ಸ್ಥಳಗಳಲ್ಲಿ ಕರ್ತನ ರಾಜ್ಯದ ಮಹಿಮೆಗಾಗಿ ವಿಶೇಷವಾಗಿ ಉಪಯೋಗಿಸಲ್ಪಡುವಂಥ ಸೇವಕರು ನಮ್ಮ ಸಭೆಗೆ ಬಂದಿದೆ ಎಂಬುದು ನಮಗೆ ದೊಡ್ಡ ಒಂದು ಆಶೀರ್ವಾದವಾಗಿದೆ. ನಮ್ಮ ಸಭೆಗೆ ಬಂದಿರುವಂಥ ಸೇವೆಯನ್ನು ಸ್ವಾಗತ ಮಾಡೋಣ. ದೇವ ಸೇವಕನು ನಮ್ಮ ಸಭೆಗೆ ಸಂತೋಷವಾಗಿ ಚಪ್ಪಾಳೆ ಹೊಡೆದು ಸುಸ್ವಾಗತ ಮಾಡಿಕೊಳ್ಳೋಣ. ചപ്പാളെ കൊടുത്തു ദേവരനും മഹിമപ്പെടുത്തു. നിങ്ങളുടെ മുമ്പിൽ നിൽക്കാൻ കർത്താവ് തന്ന അവസരത്തിനായി കർത്താവിനെ സ്തുതിക്കുന്നു. ನಿಮ್ಮ ಜೊತೆಯಲ್ಲಿರಲಿಕ್ಕೆ ದೇವರು ನನಗೆ ಕೊಟ್ಟ ಈ ಒಂದು ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ಅವಸರಂ ತನ್ನ ಸಭೆಯೋടും ಕರ್ತಾವಿನ ದಾಸನೋಡುമുള്ള എൻ്റെ നന്ദിയെ അറിയിക്കുന്നു. ಈ ನನ್ನನ್ನು ಇಲ್ಲಿ ಆಹ್ವಾನ ಮಾಡಿರುವಂಥ ಸಭಾ ಮಕ್ಕಳಿಗೂ ಸಭಾ ಸೇವಕರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ഞാൻ ബാംഗ്ലൂരിൽ ಬೆಥೆಲ್ ಅಸೆಂಬ್ಲೀಸ್ ಆಫ್ ಗಾಡ್ ಚರ್ಚಿൻ്റെ ചുമതല നോക്കി വരുന്ന പാസ്റ്റർ. ನಾನು ಬೆಂಗಳೂರಲ್ಲಿರುವ ಬೆಥೆಲ್ AG ಚರ್ಚಿನ ജവാബ്ദാരിയಲ್ಲಿರುವಂಥ സീനിയർ പാസ്റ്റർ ಆಗಿದ್ದೇನೆ. എൻ്റെ ശരീരത്തിൽ ഒത്തിരി ഓപ്പറേഷനും ഒരുപാട് പ്രശ്നങ്ങളും ഉള്ളതായതുകൊണ്ട് ശബ്ദം ഒരുപാട് കുറവാണ്, കണ്ണിൻ്റെ കാഴ്ച കുറവാണ്. ನನ್ನ ಶರೀರದಲ್ಲಿ ಹಲವಾರು ಆಪರೇಷನ್ಗಳು ಮಾಡಿದ್ದರಿಂದ ನನಗೆ ಶಬ್ದವೆತ್ತಿ ಮಾತಾಡಲಿಕ್ಕೆ ಸಮಸ್ಯೆ ಇದೆ. ಅದೇ ಥರ ಕಣ್ಣಿನಿಗೂ ಸಹ ಸ್ವಲ್ಪ ದೃಷ್ಟಿ ಕಡಿಮೆ ಇದೆ. ഇപ്പം ഞാൻ 78ാമത്തെ വയസ്സിലാണ് ജീവിക്കുന്നത്. ನಾನೀಗ 78ನೇ ವಯಸ್ಸಲ್ಲಿ ಇದೆ. ಈ ನವೆಂಬರಿൽ 79ലേക്ക് കയറും. ಈ ನವೆಂಬರ್ ತಿಂಗಳಲ್ಲಿ 79ಕ್ಕೆ ಬೆಳೀತಾ ಇದೆ. ಒಳ್ಳೆ ಆರೋಗ್ಯവും ಆಯುಸ್സും ಕರ್ತಾವಿന് വേണ്ടി ഉപയോഗിക്കാൻ ആഗ്രഹിക്കുന്നു. ಕೊಟ್ಟ ಆಯುಸ್ಸನ್ನು ನಾನು ದೇವರಿಗಾಗಿ ಉಪಯೋಗಿಸಿಕೊಳ್ಳಲಿಕ್ಕೆ ಇಷ್ಟಪಡುತ್ತೇನೆ.
ഞാൻ ജനിച്ചതും വളർന്നതും കേരളത്തിലാണ്. ನಾನು ಹುಟ್ಟಿರುವುದು ಮತ್ತು ಬೆಳೆದಿರುವುದು ಕೇರಳದಲ್ಲಿ ಆಗಿದೆ. എൻ്റെ മാതാപിതാക്കൾ ഒരു മാർത്തോമ സഭയുടെ അംഗങ്ങളാണ്. ನನ್ನ ತಂದೆ ತಾಯಿಯವರು ಮರ್ತೋಮನ್ ಚರ್ಚ್ ಎಂಬ ಆ ಒಂದು ಸಭೆಗೆ ಸೇರಿದವರು. അതിൻ്റെ ലീഡർഷിപ്പിൽ നിന്ന ആളുകളാണ്. ಆ ತಂದೆ ತಾಯಿಯವರು ಆ ಸಭೆಯ ಒಂದು ಹಿರಿತನದಲ್ಲಿದ್ದವರು. എൻ്റെ ജനന സമയത്ത് ജനനം ഒത്തിരി പ്രയാസമായതുകൊണ്ട് ഒന്നുകിൽ അമ്മ അല്ലെങ്കിൽ കുഞ്ഞ്, രണ്ടിൽ ഒരാളെ ജീവിക്കത്തുള്ളൂ, ആരെ വേണമെന്ന് എൻ്റെ അപ്പനോട് ചോദിച്ചു. ಈಗ ನಾನು ಹುಟ್ಟುವಂಥ ಸಮಯದಲ್ಲಿ ನನ್ನ ತಂದೆ ತಾಯಿಯವರ ಹತ್ರ ಡಾಕ್ಟ್ರ್ ಒಂದು ಮಾತು ಹೇಳಿದೆ, ಒಂದು ವೇಳೆ ಮಗು ಉಳಿದಿದ್ದರೆ ತಾಯಿ ಉಳಿಯಲ್ಲ, ಇಲ್ಲ ತಾಯಿ ಉಳಿದಿದ್ದರೆ ಮಗು ಉಳಿಯುವುದಿಲ್ಲ ಎಂದು ಹೇಳಿದರು. ഏത് പിതാവും എന്നതുവണ്ണം എൻ്റെ അപ്പനും പറഞ്ഞു, അമ്മയെ കിട്ടിയാൽ മതി, കുഞ്ഞിനെ വിട്ടേക്ക്. ಆವಾಗ ನನ್ನ ತಂದೆ ಆವಾಗ ಹೇಳಿದರು, ನಿಮ್ಮ ಹೆಂಡತಿ ಉಳಿಸ್ಕೊಳ್ಬೇಕಾ ಮಗು ಉಳಿಸ್ಬೇಕಾ ಅಂತ ಹೇಳುವಾಗ ಎಲ್ಲ ತಂದೆಯವರು ಕೇಳುವ ಹಾಗೆ, ಸರಿ ನನ್ನ ಹೆಂಡತಿಯನ್ನು ಉಳಿಸಿರಿ, ಯಾಕಂದರೆ ಮತ್ತೆ ಮುಂದೆ ಮತ್ತು ಮಕ್ಕಳಾಗ್ಬೋದಲ್ಲ ಅಂತ. എൻ്റെ അമ്മയുടെ അപ്പൻ ആ സമയത്ത് ദൈവം മുമ്പിൽ ഒരു പ്രതിഷ്ഠ ചെയ്തു. ಆ ಸಂದರ್ಭದಲ್ಲಿ ನನ್ನ ತಾಯಿಯ ತಂದೆ ದೇವರ ಮುಂಚೆ ಒಂದು ಪ್ರತಿಷ್ಠೆ ಮಾಡಿದೆ. അമ്മയും കുഞ്ഞും രണ്ടുപേരും ഒരുപോലെ സൗഖ്യത്തോടെ കിട്ടിയാൽ ഈ കുഞ്ഞിനെ കർത്താവിൻ്റെ വേലയ്ക്ക് വേണ്ടി കൊടുക്കാം. ತಾಯಿಯು ಮತ್ತು ಮಗು ಸುರಕ್ಷಿತವಾಗಿ ನಮಗೆ ಕೊಟ್ಟಿದರೆ ಈ ಮಗುವನ್ನು ನಾನು ದೇವರ ಸೇವೆಗೆ ಪ್ರತಿಷ್ಠೆ ಮಾಡುತ್ತೇನೆ ಎಂದು ಹೇಳಿದರು. മാർത്തോമ സഭയിലെ ഒരച്ഛനാക്കാം എന്നതായിരുന്നു അവരുടെ താല്പര്യം. ಆವಾಗ ನಮ್ಮ ಪಾರಂಪರ್ಯ ಮಾರ್ತೋಮ ಚರ್ಚಿನಲ್ಲಿ ಒಂದು ಫಾದರ್ ಆಗಲಿಕ್ಕೆ ನಾನು ಸಮರ್ಪಿಸುತ್ತೇನೆ ಎಂದು ಅವರು ಹೇಳಿದರು. അതുകൊണ്ട് എൻ്റെ ചെറിയ പ്രായം മുതൽ ബൈബിൾ വായിക്കാൻ പഠിപ്പിച്ചു. ಆದ್ದರಿಂದ ಚಿಕ್ಕ ವಯಸ್ಸಿಂದಲೇ ನನ್ನನ್ನು ಬೈಬಲ್ ಓದಲಿಕ್ಕೆ ಅವರು ಕಲಿಸಿಕೊಟ್ಟಿದ್ದರು. നമ്മുടെ അമ്മമാർ നമ്മളോട് സംസാരിക്കുന്നത് കേട്ട് അമ്മയുടെ ചുണ്ടനങ്ങുന്നത് കണ്ടാണ് നമ്മളൊക്കെ വർത്താനം പറയാൻ പഠിക്കുന്നത്. ಈಗ ನಾವು ಚಿಕ್ಕ ಮಕ್ಕಳು ತಾಯಿಯೊಂದವರು ಮಾತಾಡೋದು ನೋಡಿಕೊಂಡು ಅವರ ತುಡಿ ಚಲಿಸೋದು ನೋಡಿಕೊಂಡೇ ಮಾತನಾಡಲಿಕ್ಕೆ ಕಲಿಯೋದು. സാധാരണ എല്ലാ കുഞ്ഞുങ്ങളും അപ്പനെന്നോ അമ്മയെന്നോ ആയിരിക്കും ആദ്യം വിളിക്കുന്നത്. ಸಾಧಾರಣ ಮಕ್ಕಳು ಅಪ್ಪ ಇಲ್ಲಂದ್ರೆ ಅಮ್ಮ ಎಂದೇ ಫಸ್ಟ್ ಕೂಗಿ ಮಾತು ಪ್ರಾರಂಭಿಸುವಂಥದ್ದು. എൻ്റെ അമ്മ എനിക്ക് എപ്പോഴും പറഞ്ഞു തന്നത് യേശു യേശു യേശು എന്നായിരുന്നു. ಆದರೆ ನನ್ನ ತಾಯಿ ನನಗೆ ಯಾವಾಗಲೂ ಯೇಸು 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 ಎಂದು ಹೇಳಿಕೊಟ್ಟದ್ರಿಂದ ನಾನು ಮಾತನಾಡಲಿಕ್ಕೆ ಪ್ರಾರಂಭಿಸುವಾಗ ಫಸ್ಟ್ ಹೇಳಿದ ಪದ ಯೇಸು ಎಂಬ ಪದವೇ ಹೇಳಿರುವುದು. കുഞ്ഞുങ്ങളെ വളർത്തുന്നതിൽ അപ്പനും അമ്മയ്ക്കും ഭയങ്കര പങ്കുണ്ട്. ಮಕ್ಕಳನ್ನು ಬೆಳೆಸುವುದರಲ್ಲಿ ತಂದೆ ತಾಯಿಯವರಿಗೆ ಬಹಳ ಜವಾಬ್ದಾರಿ ಇದೆ. എനിക്ക് 2 മക്കളുണ്ട്. ആ 2 പേരുടെയും അനുഭവം ഇത് തന്നെയാണ്. ನನಗೆ 2 ಮಕ್ಕಳಿದ್ದಾರೆ. ಆ 2 ಮಕ್ಕಳಿಗೂ ಇದೇ ಅನುಭವದಲ್ಲಿ ಅವರು ಬೆಳೆದು ಬಂದಿದ್ದಾರೆ. എനിക്ക് 4 കൊച്ചുമക്കളുണ്ട്. ആ 4 കൊച്ചുമക്കളും അതുപോലെ തന്നെ. ನನಗೆ 4 ಮೊಮ್ಮಕ್ಕಳಿದ್ದಾರೆ. ಆ 4 ಮೊಮ್ಮಕ್ಕಳನ್ನು ಇದೇ ರೀತಿಯಲ್ಲಿ ನಾವು ಬೆಳೆಸಿಕೊಂಡಿದ್ದೆ. എന്നെ അക്ഷരം എഴുതാൻ പഠിപ്പിച്ചത് ബൈബിളിൽ നിന്നാണ്. ನನ್ನನ್ನು ಈಗ ಅಕ್ಷರ ಬರೀಲಿಕ್ಕೆ ಫಸ್ಟು ಬರೆಸಿರುವುದು ಬೈಬಿಳಿಂದಲೇ ನನಗೆ ಬರೆಸಿಕೊಟ್ಟಿರುವುದು. 1ാമത്തെ ക്ലാസ്സിലെ പുസ്തകത്തിൽ നിന്നോ നഴ്സറി ക്ലാസ്സിലെ പുസ്തകത്തിൽ നിന്നോ ആണ് സാധാരണ ആളുകൾ 1ാമത്തെ അക്ഷരം എഴുതുന്നത്. ಈಗ ಸಾಧಾರಣ ಮನುಷ್ಯರು ಅಕ್ಷರ ಕಲಿಯುವಾಗ ನರ್ಸರಿ ಕ್ಲಾಸ್ನ ಪುಸ್ತಕದಿಂದ ಇಲ್ಲಂದರೆ ಬಾಲವಾಡಿ ಬುಕ್ಕಿನಿಂದ ಅವರು ಬರೆಯಲಿಕ್ಕೆ ಕರೆಯುವುದು. മലയാളത്തിലും കന്നഡയിലും ആദ്യത്തെ അക്ഷരം ആ, രണ്ടാമത്തേത് ആ എന്ന. ಮಲಯಾಳದಲ್ಲಾದರೂ ಕನ್ನಡದಲ್ಲಾದರೂ ಮೊದಲನೇ ಅಕ್ಷರ ಆ ಎಂಬುದು, ಎರಡನೇ ಅಕ್ಷರ ಆ ಎಂಬುದು ಆಗಿದೆ. പക്ഷേ മലയാള ബൈബിളിൽ ആദ്യം എഴുതിയിരിക്കുന്നത് ആ എന്ന അക്ഷരമാണ്. ആദിയിൽ എന്നാരംഭിക്കും. ಆದರೆ ಬೈಬിളിನಲ್ಲಿ ಪ್ರಥಮವಾಗಿ ಬರೆದಿರುವಂಥ ಆ ಅಕ್ಷರ ಆ ಎಂಬುದಾಗಿದ್ದರಿಂದ ആദിയിൽ എന്ന വചനದಿಂದಲೇ ബൈബിൾ ಸ್ಟಾರ್ಟ್ ಆಗೋದ್ರಿಂದ അതുകൊണ്ട് എന്നെ അക്ഷരം എഴുതാൻ പഠിപ്പിച്ചത് ആ എന്ന അക്ഷരം ആദ്യം പഠിപ്പിച്ചു. ಆದ್ದರಿಂದ ನನಗೆ ಫಸ್ಟ್ ಅಕ್ಷರ ಕಲಿಸಿರೋದು ಆ ಅಲ್ಲ, ആ ಎಂಬ ಅಕ್ಷರದಲ್ಲೇ ನಾನು ಫಸ್ಟು ಅಕ್ಷರ ಕಲಿತಿರೋದು. അമ്മയുടെ പാല് കുടിക്കുന്ന പ്രായത്തിൽ അമ്മ പറയുന്നത് തിരിച്ച് അങ്ങോട്ട് പറയാൻ പ്രായമായപ്പോൾ, ಆ ತಾಯಿಯ ಹಾಲು ಕುಡಿದು ಬೆಳೆಯುವಾಗ ತಾಯಿ ಮಾತಾಡೋದನ್ನು ಕೇಳಿಸಿಕೊಂಡು ತಿರುಗಿ ಅವರಿಗೆ ಮಾತನಾಡಲಿಕ್ಕೆ ಆಗುವಂಥ ಸಮಯದಲ್ಲಿ ആദ്യം പറയാൻ സാധിച്ചത് ആദിയിൽ ദൈവം ആകാശവും ഭൂമിയും സൃഷ്ടിച്ചു. ಆವಾಗ ನಾನು ಫಸ್ಟು ಮಾತನಾಡಿದ್ದು ತಾಯಿ ಹತ್ರ ಮಾತಾಡುವಾಗ ಫಸ್ಟ್ ಹೇಳಿದ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. അങ്ങനെ ബൈബിൾ വായിക്കാൻ എൻ്റെ അപ്പനും അമ്മയും നിർബന്ധിച്ച് എന്നെ കൊണ്ട് പഠിപ്പിച്ചു. ಈ ರೀತಿಯಾಗಿ ತಂದೆ ತಾಯಿಯವರು ಬೈಬಲನ್ನು ಬಲವಂತವಾಗಿ ಓದಲಿಕ್ಕೆ ನನಗೆ ಯಾವಾಗಲೂ ಪ್ರೇರೇಪಣೆ ಕೊಡ್ತಾ ಇದ್ದರು. പാല് ഗ്ലാസ്സിനകത്ത് കുടിക്കാൻ പ്രായമായപ്പോൾ, ಹಾಲು
ಮತ್ತು ಗ್ಲಾಸ್ನಲ್ಲಿ ಕುಡಿಯಲಿಕ್ಕೆ ನಾನು ಬೆಳೆಯೋಷ್ಟಕ್ಕೆ ഒരു വാക്യം കാണാതെ പറഞ്ഞ് കേൾപ്പിച്ചെങ്കിലേ എനിക്ക് ഒരു നേരത്തേക്ക് പാല് തരത്തുള്ളൂ. ನಾನು ಒಂದು ವಾಕ್ಯ ಬಾಯ್ಪಾಡ ಹೇಳಿದರೇನೆ ನನಗೆ ಒಂದು ಗ್ಲಾಸು ಹಾಲು ಕೊಡುವುದು. അക്ഷരം പഠിച്ചു കഴിഞ്ഞപ്പോൾ ഒരു വാക്യം ബൈബിളിൽ നിന്ന് വായിച്ചെങ്കിലേ ഒരു നേരത്തെ ആഹാരം കിട്ടത്തുള്ളൂ. ಈಗ ಅಕ್ಷರ ಕಲಿತ ಮೇಲೆ ಒಂದು ಭಾಗವನ್ನು ಬೈಬಲಿಂದ ಓದಿದ್ರೇನೆ ನನಗೆ ಮತ್ತೆ ಊಟ ಕೊಡಲಿಕ್ಕೆ ಸಾಧ್ಯ ಆಗೋದು. 2ാം ക്ലാസ്സിൽ പഠിക്കുമ്പോൾ ഒരു അധ്യായം വായിച്ചെങ്കിലേ ബ്രേക്ക്ഫാസ്റ്റ് തരത്തുള്ളൂ. 2ನೇ ಕ್ಲಾಸಲ್ಲಿ ಓದುವಾಗ ಬೈಬಲಲ್ಲಿ ಇರುವಂಥ ಒಂದು ಅಧ್ಯಾಯ ಓದಿದ್ರೇನೆ ಬೆಳಗ್ಗೆ ನಾಷ್ಟ ಕೊಡುವುದು. ലഞ്ചിന് 2ാമത്തെ അധ്യായം, ഡിന്നറിന് 3ാമത്തെ അധ്യായം. ಮಧ್ಯಾಹ್ನ ಊಟಕ್ಕೆ 2ನೇ ಅಧ್ಯಾಯ ಓದಬೇಕು ಮತ್ತು ರಾತ್ರಿ ಊಟಕ್ಕೆ 3ನೇ ಅಧ್ಯಾಯ ಓದಬೇಕು. ಆದರೇನೆ ಊಟ ಕೊಡುವುದು. ഇങ്ങനെ ഭക്തിമണ്ഡലത്തിൽ ഞങ്ങൾ വളർന്നു വന്നു. ಈ ರೀತಿಯಾದ ಒಂದು ಭಕ್ತಿಯಲ್ಲಿ ನಾವು ಬೆಳೆದು ಬಂದಿದ್ದೇವೆ. ശനിയാഴ്ച വൈകിട്ട് 6 മണി മുതൽ തിങ്കളാഴ്ച രാവിലെ 6 മണി വരെ, ഞായറാഴ്ച ഡിഫക്റ്റ് ആണ്, സ്കൂൾ പുസ്തകം വായിക്കാൻ അനുവാദമില്ല. ಈಗ ಶನಿವಾರ ಸಂಜೆಯಿಂದ ಸೋಮವಾರ ಬೆಳಿಗ್ಗೆ ತನಕ ನಾವು ಸ್ಕೂಲಲ್ಲಿರುವಂಥ ಯಾವುದೇ ಪುಸ್ತಕ ಓದಲಿಕ್ಕೆ ನಮಗೆ ಪರ್ಮಿಷನ್ ಇಲ್ಲ. ബൈബിൾ മാത്രം വായിക്കണം. ಬೈಬಲ್ ಮಾತ್ರ ಓದಬೇಕು. എനിക്ക് 10 വയസ്സായപ്പോഴത്തേക്ക് ബൈബിൾ ആദ്യം മുതൽ അവസാനം വരെ ഒരു പ്രാവശ്യം ഞാൻ വായിച്ചു കഴിഞ്ഞു. ನನಗೆ 10 ವಯಸ್ಸಿರುವಾಗ ಬೈಬಲು ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ತನಕ ನಾನು ಒಂದು ಸಾರಿ ಓದಿ ಮುಗಿಸಿದೆ. എല്ലാ ചരിത്രവും പറയാൻ ഒക്കത്തില്ല, കുറച്ചൊക്കെ പറഞ്ഞു പോകാം. ನಾನು ಪೂರ್ತಿ ಹೇಳಲಿಕ್ಕೆ ಆದ್ರೆ ಸ್ವಲ್ಪ ಶಾರ್ಟ್ ಆಗಿ ಹೇಳ್ತೇನೆ. 11 വയസ്സ് കംപ്ലീറ്റ് ചെയ്തതോടെ യേശുവിനെ രക്ഷകനായി അംഗീകരിക്കാൻ കഴിഞ്ഞു. 11 ವರ್ಷ ಮುಗಿಯುವಷ್ಟಕ್ಕೆ ಯೇಸು ಕ್ರಿಸ್ತನನ್ನು ನನ್ನ ಸ್ವಂತ ರಕ್ಷಕನಾಗಿ ನಾನು ಅಂಗೀಕರಿಸಲಿಕ್ಕೆ ನನಗೆ ಸಾಧ್ಯವಾಯಿತು. എനിക്ക് ഓർമ്മയായ പ്രായം മുതൽ പള്ളി പോകാതിരുന്ന ഒറ്റ ഞായറാഴ്ചയും ഇല്ല, എല്ലാ ഞായറാഴ്ചയും പള്ളി പോകും. ನನಗೆ ಜ್ಞಾಪಕ ಬಂದ ಮೊದಲುಗೊಂಡು ನಾನು ಚರ್ಚಿಗೆ ಹೋಗದಿರುವಂಥ ಯಾವ ಭಾನುವಾರನೂ ಇರಲಿಲ್ಲ. ಪ್ರತಿ ಭಾನುವಾರ ನಾನು ಸಭೆಗೆ ಹೋಗುತ್ತಾ ಇದ್ದೆ. അത് ഇന്നും അങ്ങനെ തന്നെ. ಈಗಲೂ ನಾನು ಅದೇ ರೂಢಿ ಮಾಡಿಕೊಂಡು ಬಂದಿದ್ದೇನೆ. മാർത്തോമ പള്ളിയിൽ സാൽവേഷൻ മെസ്സേജ്, രക്ഷയുടെ സുവിശേഷം ധാരാളം കിട്ടും. ഞാൻ അവിടുന്ന് കേട്ടു. ನಾನು ಮರ್ತೋಮ ಚರ್ಚಿನಲ್ಲಿ ರಕ್ಷಣೆಯ ಸುವಾರ್ತೆಯನ್ನು ಹೇರಾಳವಾಗಿ ಕೇಳಿ ನಾನು ಅಲ್ಲಿಂದ ರಕ್ಷಣೆಯಲ್ಲಿ ಬೆಳೆದಿದೆ. പക്ഷേ എൻ്റെ 11ാമത്തെ വയസ്സിൽ അത് എനിക്ക് വേണം എന്ന് ബോധ്യപ്പെട്ടു. ಆದರೆ 11ನೇ ವಯಸ್ಸು ಬರುವಾಗ ಈ ರಕ್ಷಣೆ ವೈಯಕ್ತಿಕವಾಗಿ ನನಗೆ ಬೇಕು ಎಂಬ ಚಿಂತೆ ನನಗೆ ಬಂದಿದೆ. ഞാൻ എൻ്റെ ബെഡിൻ്റെ അരികിൽ മുട്ടുകുത്തി എൻ്റെ യേശുവിനെ രക്ഷകനായി അംഗീകരിച്ചു. ನಾನು ನನ್ನ ಮಂಚದ ಬಳಿಯಲ್ಲಿ ಮೊಣಗಾಲೂರಿ, ಯೇಸುವೇ ನಿನ್ನನ್ನು ನನ್ನ ರಕ್ಷಕನಾಗಿ ನಾನು ಅಂಗೀಕರಿಸುತ್ತೇನೆ ಎಂದು ಪ್ರಾರ್ಥನೆ ಮಾಡಿ ಸಮರ್ಪಣೆ ಮಾಡಿದೆ. അന്ന് മുതൽ ബൈബിൾ വായിക്കുന്നത് അല്പം കൂടെ കൂടുതൽ മനസ്സിലായി. ಆವತ್ತಿನಿಂದ ನಾನು ಬೈಬಲ್ ಓದೋದು ಇನ್ನೂ ಸ್ವಲ್ಪ ಕೂಡ ಜಾಸ್ತಿ ಓದಲಿಕ್ಕೆ ನಾನು ಪ್ರಾರಂಭಿಸಿದೆ. യേശുവിനെ സ്വീകരിച്ചവർ സ്നാനപ്പെടണം എന്ന് ബൈബിളിൽ നിന്ന് മനസ്സിലായി. ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕರಿಸಿಕೊಂಡವರನ್ನು ದೀಕ್ಷಾಸ್ನಾನ ಮಾಡಬೇಕೆಂಬುದು ಬೈಬಲಿನಿಂದ ನಾನು ತಿಳ್ಕೊಂಡಿದ್ದೆ. ഞാൻ എൻ്റെ പിതാവിനോട്, എൻ്റെ അപ്പനോട് ഈ സംശയം ചോദിച്ചു, എന്തുകൊണ്ട് നമ്മൾ സ്നാനപ്പെടുന്നില്ല? ನಾನು ನನ್ನ ತಂದೆಗೆ ಕೇಳಿದೆ, ನಾವು ದೀಕ್ಷಾಸ್ನಾನ ಮಾಡಬೇಕು ಅಂತ ಬೈಬಲಲ್ಲಿ ಇದೆಯಲ್ಲ, ಯಾಕೆ ದೀಕ್ಷಾಸ್ನಾನ ಮಾಡಿಕೊಳ್ತಾ ಇಲ್ಲ ಎಂದು ಕೇಳಿದೆ. വ്യക്തമായ ഒരു മറുപടി ആർക്കും ഉണ്ടായിരുന്നില്ല. ಆವಾಗ ಅದು ಸ್ಪಷ್ಟವಾಗಿ ಒಂದು ಮಾತು ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಆಗಿರಲಿಲ್ಲ. അപ്പനെ കൊണ്ട് മറുപടി പറയാൻ കഴിയാതെ വന്നപ്പോൾ പള്ളിയിലെ അച്ഛനോട് ചോദിച്ചു. അച്ഛൻ ഒട്ടും അറിയത്തില്ല. ನಾನು ನಮ್ಮ ಅಪ್ಪ ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಅದಕ್ಕೆ ನಾನು ನಮ್ಮ ಚರ್ಚಲ್ಲಿ ಇರುವಂಥ ಫಾದರ್ಗೆ ಕೇಳಿದೆ, ಅವ್ರಿಗೂ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ബൈബിളിൽ വിശ്വസിച്ചവർ സ്നാനപ്പെടണമെന്ന് മാത്രമേ എഴുതിയിട്ടുള്ളൂ. ಬೈಬಲಲ್ಲಿ ನಂಬಿದವರು ದೀಕ್ಷಾಸ್ನಾನ ಮಾಡಬೇಕೆಂಬುದು ಬರೆದಿದೆ. അവർ പറഞ്ഞ് അതിൻ്റെ ആവശ്യമില്ല, സഭ ആ പ്രമാണം മാറ്റി വിശ്വസിക്കാത്തവർക്ക് സ്നാനപ്പെടാം, അതിന് ഒഴികഴിവുകൾ ഒത്തിരി പറഞ്ഞു. ಈಗ ಆವಾಗ ನನಗೆ ಹೇಳಿದೆ, ಬೈಬಲಲ್ಲಿ ಹಾಗೆ ಬರೆದಿದ್ರು, ಸಭೆ ಒಂದು ನಿರ್ಧಾರಕ್ಕೆ ಬಂದಿದೆ, ನಂಬದೆ ಇರುವವರೆಗೂ ದೀಕ್ಷಾಸ್ನಾನ ಕೊಡಬಹುದು ಅಂತ ಸಭೆ ನಿರ್ಧಾರ ಮಾಡಿದೆ ಎಂದು ಹೇಳಿದರು. പക്ഷേ ദൈവത്തിൻ്റെ കരുണയാൽ വിശ്വസിച്ചവരെ സ്നാനപ്പെടുത്തുന്ന ഒരാളിനെ കാണാനിടയായി. ಆದರೆ ದೇವರ ಕೃಪೆಯಿಂದ ನಂಬಿದವರಿಗೆ ದೀಕ್ಷಾಸ್ನಾನ ಕೊಡುವಂಥ ಒಬ್ಬರನ್ನು ನಾನು ಭೇಟಿಯಾಗಲಿಕ್ಕೆ ನನಗೆ ಅವಕಾಶ ಸಿಕ್ಕಿತು. അത് ദൈവം എൻ്റെ വഴിയിൽ കൊണ്ടുവന്നതാ, അതുകൊണ്ട് കണ്ടതാ. ದೇವರು ನನ್ನನ್ನು ಆ ದಾರಿಯಲ್ಲಿ ಕರೆದುಕೊಂಡು ಬಂದದರಿಂದ ನನಗೂ ಅವ್ರಿಗೂ ಒಂದು ಭೇಟಿಯಾಗಲಿಕ್ಕೆ ಸಾಧ್ಯವಾಯಿತು. അന്ന് ഞങ്ങളുടെ ഗ്രാമത്തിൽ സ്നാനപ്പെട്ട ഒരാൾ പോലും ഇല്ല, പെന്തക്കോസ്ത് ആരാധനയില്ല. ನಾನು ಆ ಕಾಲದಲ್ಲಿ ನಮ್ಮ ಗ್ರಾಮದಲ್ಲಿ ಮುಳು ದೀಕ್ಷಾಸ್ನಾನ ಮಾಡಿದವರು ಒಬ್ಬರು ಕೂಡ ಆ ಗ್ರಾಮದಲ್ಲಿ ಇಲ್ಲ.
ಪೆಂತೆಕೋಸ್ತ ಸಭೆನೇ ಆ ಕಾಲದಲ್ಲಿ ನಮ್ಮ ಗ್ರಾಮದಲ್ಲಿ ಇರಲಿಲ್ಲ. ദൈവത്തിന് എന്നെ ആവശ്യമായിരുന്നതിനാൽ ദൈവം ഒരാളിനെ അയച്ചു. ഞാൻ അദ്ദേഹത്തെ കണ്ടു. ದೇವರಿಗೆ ನಾನು ಬೇಕಾಗಿರುವುದರಿಂದ ದೇವರು ಒಬ್ಬ ವ್ಯಕ್ತಿಯನ್ನು ಕಳಿಸಿದ್ರು. ನಾನು ಅವರನ್ನು ಭೇಟಿಯಾದ. ഞാൻ ഒരു വാക്ക് കൂടുതൽ ചേർത്തോട്ടെ. ನಾನೊಂದು ಮಾತು ಸೇರಿಸಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. കവലകളിൽ 4-3 റോഡുകൾ ചേരുന്ന സ്ഥലങ്ങളിൽ നിന്നുകൊണ്ട് സുവിശേഷം വിളിച്ചു പറയുന്ന ഒരു പതിവ് അന്ന് കേരളത്തിലുണ്ട്. ಈಗ 4 ದಾರಿಗಳು ಸೇರುವಂತ ಆ ಜಂಕ್ಷನ್ಗಳಲ್ಲಿ ಇದ್ದುಕೊಂಡು ಸುವಾರ್ತೆ ಸಾರುವಂತ ಒಂದು ರೀತಿ ಆಗಿನ ಕಾಲದಲ್ಲಿ ಇದ್ದು. ആ കാലങ്ങളിലെല്ലാം മാർത്തോമയിലെ ഉപദേശിമാരാണ് അങ്ങനെ പൊതുസ്ഥലങ്ങളിൽ നിന്ന് സുവിശേഷം പറയുന്നത്. ಆ ಕಾಲದಲ್ಲಿ ಮರ್ತೋಮ ಸಭೆಯ ಉಪದೇಶಿಗಳು ಆ ರೀತಿಯಾಗಿ ಈ ಜಂಕ್ಷನ್ ಇದ್ದುಕೊಂಡು ಸುವಾರ್ತೆ ಸಾರ್ತಾ ಇದ್ದರು. അതുകൊണ്ട് സുവിശേഷ കവലപ്രസംഗം നടക്കുന്നിടത്ത് നിന്ന് കേൾക്കണം എന്ന് വീട്ടിൽ നിന്ന് നിർബന്ധമായി പറഞ്ഞിട്ടുണ്ട്. ಆದ್ದರಿಂದ ಈ ಥರ ಎಲ್ಲಿ ಸುವಾರ್ತೆ ಸಾರುತ್ತಾ ಇದೆಯೋ ಅಲ್ಲಿ ನಿಂತುಕೊಂಡು ಸುವಾರ್ತೆ ಕೇಳಬೇಕು ಎಂದು ಮನೆಯಿಂದ ನಮಗೆ ಹೇಳಿದ್ರಿಂದ ನಾವು ಆ ರೀತಿ ಮಾಡಿಕೊಂಡು ಬಂದಿದೆ. എൻ്റെ ഭാഗ്യത്തിന് ഒരു ദിവസം എവിടെ നിന്നോ എവിടെ നിന്നോ ഒരു ഉപദേശി ഞങ്ങളുടെ സ്ഥലത്ത് വന്ന് പൊതുസ്ഥലത്ത് നിന്ന് സുവിശേഷം പറഞ്ഞു. ನನ್ನ ಒಂದು ಭಾಗ್ಯ ಅದೃಷ್ಟ, ಯಾವುದೋ ದೂರದಿಂದ ಒಬ್ಬ ಉಪದೇಶಿ ಬಂದು ನಮ್ಮ ಜಂಕ್ಷನ್ ಇದ್ದುಕೊಂಡು ಸುವಾರ್ತೆ ಸಾರ್ತಾ ಇದ್ರು. ಅದು ಕೇൾക്കണമെന്ന് എനിക്ക് വലിയ ആഗ്രഹമായിരുന്നു. ഞാൻ ശ്രദ്ധിച്ചു. ನಾನು ಆ ಸುವಾರ್ತೆ ಕೇಳಬೇಕು ಅಂತ ತುಂಬಾ ಆಸೆಪಟ್ಟು ಹೋಗಿ ಗಮನ ಕೊಟ್ಟು ಕೇಳಿದೆ. ഞങ്ങളുടെ ഗ്രാമത്തിൽ ഏറ്റവും കൂടുതൽ വിദ്യാഭ്യാസമുള്ള ഒരു മനുഷ്യൻ അന്ന് അവിടെ വന്നു. ನಮ್ಮ ಗ್ರಾಮದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಇರುವಂತ ಒಂದು ವ್ಯಕ್ತಿ ಆ ದಿವಸ ಅಲ್ಲಿ ಬಂದಿದ್ದರು. ಆ ವ್ಯಕ್ತಿയുടെ വിദ്യാഭ്യാസം ഞാനൊന്ന് തൊടാം. ಆತನ ಅವರ ವಿದ್ಯಾಭ್ಯಾಸ ನಾನೊಂದು ಮಾತು ಹೇಳ್ತೀನಿ. അദ്ദേഹം ഗുജറാത്ത് യൂണിവേഴ്സിറ്റിയിൽ നിന്ന് 3 മാസ്റ്റേഴ്സ് ഡിഗ്രി ഗോൾഡ് മെഡലോടെ പാസ്സായി. ಗುಜರಾತ್ ಯೂನಿವರ್ಸಿಟಿಯಿಂದ 3 ಗೋಲ್ಡ್ ಮೆಡಲ್ ಬಿರುದವನ್ನು ಪಡೆದುಕೊಂಡಿರುವಂತ ಅಷ್ಟು ಮಾಸ್ಟರ್ಸ್ ಡಿಗ್ರಿ ಪಡೆದುಕೊಂಡಿರುವಂತ ಅದರಲ್ಲಿ ಗೋಲ್ಡ್ ಮೆಡಲ್ ತೆಗೆದುಕೊಂಡಿರುವಂತ ಒಂದು ಗಣ್ಯ ವ್ಯಕ್ತಿಯಾಗಿದೆ. ಅದು കഴിഞ്ഞ് 2 ഡോക്ടറേറ്റ് 2 PhD അതേ യൂണിവേഴ്സിറ്റിയിൽ നിന്ന് ഗോൾഡ് മെഡലോടെ എടുത്തു. ಮತ್ತು ಅದರ ಅನಂತರ PhD ಯಲ್ಲಿ ಕೂಡ ഗോൾഡ് മെഡലിൽ ഡിഗ്രി ತೆಗೆದುಕೊಂಡರು. അത് കഴിഞ്ഞതോടെ അമേരിക്കൻ ഗവൺമെന്റ് അദ്ദേഹത്തെ ഭൂമിയിലുള്ള ഏറ്റവും വലിയ വിദ്യാഭ്യാസത്തിനായി തിരഞ്ഞെടുത്തു. ಆವಾಗ ಅಮೆರಿಕದಿಂದ ಭೂಮಿಯಲ್ಲಿ ಇರುವಂಥ ಎಲ್ಲದಕ್ಕಿಂತ ಉನ್ನತವಾದ ವಿದ್ಯಾಭ್ಯಾಸಕ್ಕಾಗಿ ಅವರನ್ನು ಸೆಲೆಕ್ಷನ್ ಮಾಡಿದರು. ഇന്നു വരെ ഭൂമിയിലുള്ള ശാസ്ത്രത്തിലെ ഏറ്റവും വലിയ ബിരുദം ഡോക്ടർ ഓഫ് സയൻസ് എന്ന പദവിയാണ്. ಈಗ ಪ್ರಪಂಚದಲ್ಲಿ ಇರುವಂತಹ ವಿದ್ಯಾಭ್ಯಾಸದಲ್ಲಿ ಎಲ್ಲದಕ್ಕಿಂತ ಟಾಪ್ ಆಗಿರೋದು ಡಾಕ್ಟರ್ ಆಫ್ ಸೈನ್ಸ್ ಎಂಬ ಆ ಒಂದು ಬಿರುದವಾಗಿದೆ. ഈ ഡോക്ടർ ഓഫ് സയൻസിന്റെ ക്ലാസ് അന്ന് കിട്ടുന്നത് ചിക്കാഗോയിൽ മാത്രമേ ഉള്ളൂ, വേറെ എങ്ങുമില്ല. ಆ ಡಾಕ್ಟರ್ ಆಫ್ ಸೈನ್ಸ್ ಎಂಬ ಅದರಲ್ಲಿ ಇರುವಂತ ಆ ವಿದ್ಯಾಭ್ಯಾಸ ಚಿಕಾಗೋದಲ್ಲಿ ಮಾತ್ರನೇ ಆಗಿನ ಕಾಲದಲ್ಲಿ ಸಿಕ್ಕುವಂಥದ್ದು. അമേരിക്കൻ ഗവൺമെന്റ് അദ്ദേഹത്തെ ചിക്കാഗോയിലേക്ക് വിളിച്ചു. അവിടെ അദ്ദേഹം ഡോക്ടർ ഓഫ് സയൻസ് ഡിഗ്രിക്ക് പഠിക്കുക. ಅಮೆರಿಕ ಗವರ್ಮೆಂಟ್ ಆತನನ್ನು ಅಲ್ಲಿಗೆ ಆಹ್ವಾನ ಮಾಡಿ ಅಲ್ಲಿ ಈ ಡಾಕ್ಟರ್ ಆಫ್ ಸೈನ್ಸ್ ಓದಲಿಕ್ಕೆ ಅಲ್ಲಿಗೆ ಪರ್ಮಿಷನ್ ಸಿಕ್ಕಿತ್ತು. പക്ഷേ അയാൾ ദൈവത്തെ വിശ്വസിക്കുന്നവനല്ല. ಆದರೆ ಇಷ್ಟೆಲ್ಲ ಇದ್ರೂ ಅವರು ದೇವರನ್ನು ನಂಬುವ ವ್ಯಕ್ತಿ ಆಗಿರಲಿಲ್ಲ. ദൈവമേ ഇല്ലെന്ന് പറയുന്നയാളാണ്. ದೇವರೇ ಇಲ್ಲ ಎಂದು ಹೇಳುವಂತ ವ್ಯಕ್ತಿಯಾಗಿದೆ. അദ്ദേഹം ആ ദിവസം അവധിയിൽ നാട്ടിൽ വന്നിട്ടുണ്ടായിരുന്നു. ಆ ವ್ಯಕ್ತಿ ಆ ದಿವಸಗಳಲ್ಲಿ ರಜಾ ಕಾಲದಲ್ಲಿ ಊರಿಗೆ ಬಂದಿದ್ದರು. ഈ പെന്തക്കോസ്ത് ഉപദേശി പ്രസംഗിക്കുന്ന പ്രസംഗം അദ്ദേഹവും കേട്ടു. ಈ ಪೆಂತೆಕೋಸ್ತ್ ಉಪದೇಶಿ ಉಪದೇಶ ಮಾಡುವಂತ ಪ್ರಸಂಗವನ್ನು ಈ ವಿದ್ಯಾಸಂಪನ್ನನಾಗಿರುವಂತ ವ್ಯಕ್ತಿ ಕೂಡ ಕೇಳಿಸಿಕೊಂಡ್ರು. അന്ന് ഉപദേശി എടുത്തിരുന്ന വാക്യം മൂലപദാർത്ഥങ്ങൾ കത്തി അഴിയും എന്ന പത്രോസിന്റെ ലേഖനത്തിലെ വാക്യമാണ്. ಅವತ್ತು ಅವರು ಪ್ರಸಂಗ ಮಾಡಿದ ವಿಷಯ ಪೇತ್ರನ ಪತ್ರಿಕೆಯಲ್ಲಿ ಭೂಮಿಯು ಅದರಲ್ಲಿರುವಂತ ಕ್ರಿಯೆಗಳು ಸುಟ್ಟು ಲಯವಾಗಿ ಹೋಗುತ್ತೆ ಎಂದ ವಿಷಯವನ್ನು ಅವರು ಪ್ರಸಂಗ ಮಾಡಿದರು. ഈ വിദ്യാസമ്പന്നനായ മനുഷ്യൻ പറഞ്ഞു, ഉപദേശി ഒന്ന് നിർത്ത്. ಆವಾಗ ಈ ವಿದ್ಯಾವಂತನಾದ ವ್ಯಕ್ತಿ ಹೇಳಿದರು, ಉಪದೇಶಿ ನಿಮ್ಮ ಪ್ರಸಂಗ ಸ್ವಲ್ಪ ನಿಲ್ಲಿಸು. ആ കാലങ്ങളിൽ പ്രസംഗിക്കുന്ന ഉപദേശിമാർ 10ാം ക്ലാസ് പോലും പഠിക്കാത്തവരാ. ಆಗಿನ ಕಾಲದ ಉಪದೇಶಿಯವರು 10ನೇ ಕ್ಲಾಸ್ ಕೂಡ ಓದದಂದವರೇ ಉಪದೇಶ ಸೇವೆ ಮಾಡುವವರು. ഒരു BSc എന്നത് ചിന്തിക്കാൻ ഒക്കത്തില്ല. അതുപോലെ ഒരു പഴയ കാലമാണ് ഞാൻ പറയുന്നത്. ಈಗ ಆ ಹಳೆಯ ಕಾಲ ಬಗ್ಗೆ ನಾನು ಹೇಳ್ತಾ ಇರೋದು. ಆವಾಗ ಒಂದು ಡಿಗ್ರಿ ಬಗ್ಗೆ ಅವತ್ತು ಯೋಚನೆ ಮಾಡಲಿಕ್ಕೆ ಕೂಡ ಆಗ್ತಾ ಇಲ್ಲ. ഈ ഉപദേശി അദ്ദേഹത്തെ നിർത്താൻ പറഞ്ഞു. ಆ ಉಪದೇಶಿಯನ್ನು ಈ ವಿದ್ಯಾಸಂಪನ್ನಾದ ವ್ಯಕ್ತಿ ಹೇಳಿದ್ರೆ ನಿಮ್ಮ ಪ್ರಸಂಗ ನಿಲ್ಲಿಸು ಅಂತ ಹೇಳಿದರು. എന്നിട്ട് പറഞ്ഞു, നിങ്ങൾ പഠിപ്പിക്കുന്നത് ശാസ്ത്രീയ വിഷയമാണ്. ലോകത്തിന്റെ പണികൾ വെന്തഴിയും എന്ന് പറയുന്നത് ശാസ്ത്രീയമാണ്. ನೀವು ಈಗ ಹೇಳಿಕೊಡುವಂಥ ಈ ವಿಷಯ ಇದು ವಿಜ್ಞಾನದಿಂದ ತೆಗೆದು ನೀವು ಹೇಳ್ತಾ ಇದ್ದೀರಿ. ಈ ಪ್ರಪಂಚ ಸುಟ್ಟು ಹೋಗುತ್ತದೆ ಎಂಬುದು ವಿಜ್ಞಾನದಲ್ಲಿ ಇದೆ, ನಾನು ಓದಿದೆ ಎಂದು ಹೇಳಿದರು. മൂലപദാർത്ഥം എന്നാൽ എന്താണെന്ന് അറിയണമെങ്കിൽ ഒരു BSc എങ്കിലും പഠിക്കണം. ಈಗ ಮೂಲ ಪದಾರ್ಥಗಳು ಸುಟ್ಟು ಹೋಗುತ್ತೆ ಅಂತ ಹೇಳುವಾಗ ಆ ಮೂಲ ಪದಾರ್ಥ ಏನೆಂಬುದನ್ನು ಅರ್ಥ ಆಗಬೇಕಂದ್ರೆ ಒಂದು BSc ಡಿಗ್ರಿ ಆದರೂ ಓದಿರಬೇಕಾಯ್ತು. നിനക്കൊരു BSc ഫസ്റ്റ് ക്ലാസ് എങ്കിലും ഉണ്ടെങ്കിൽ പ്രസംഗിച്ചാൽ മതി, ഇല്ലേ വിഷയം നിർത്താൻ പറഞ്ഞു. ನಿನಗೆ BSc ಫಸ್ಟ್ ಕ್ಲಾಸ್ ಆದರೂ
ನಿಮಗೆ ವಿದ್ಯಾಭ್ಯಾಸ ಇದ್ದರೆ ನೀ ಪ್ರಸಂಗ ಮುಂದುವರಿಸು, ಇಲ್ಲದ್ರೆ ನಿಲ್ಲಿಸು ಅಂತ ಹೇಳಿದರು. ഈ ഉപദേശി തിരിച്ചൊരു ചോദ്യം ചോദിച്ചു. ಆವಾಗ ಈ ಉಪದೇಶಿ ತಿರುಗಿ ಇವರಿಗೆ ಒಂದು ಪ್ರಶ್ನೆ ಕೇಳಿದರು. ഫിസിക്സിൽ MSc ഫസ്റ്റ് ക്ലാസ് ഉണ്ടെങ്കിൽ പ്രസംഗിക്കാമോ? ಫಿಸಿಕ್ಸ್ ಅಲ್ಲಿ MSc ಫಸ್ಟ್ ಕ್ಲಾಸ್ ಇದ್ರೆ ನಾನು ಪ್ರಸಂಗ ಮಾಡಬಹುದಾ ಅಂತ ಕೇಳಿದ್ರು. അദ്ദേഹം പറഞ്ഞു നിശ്ചയമായും പ്രസംഗിക്കാം. ಅವರು ಹೇಳಿದ್ರು ಸರಿ, ಹಾಗಾದ್ರೆ ನೀ ಪ್ರಸಂಗ ಮಾಡಬಹುದು. അദ്ദേഹം പറഞ്ഞു ഞാൻ MSc ഫസ്റ്റ് ക്ലാസ് ആണ്, അതുകൊണ്ട് പ്രസംഗിക്കാൻ പോകും. ನಾನು MSc ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದೆ, ಅದಕ್ಕೆ ನಾನು ಪ್ರಸಂಗ ಮುಂದುವರಿಸ್ತೇನೆ ಎಂದು ಹೇಳಿದರು. 5 മിനിറ്റ് കൊണ്ട് പ്രസംഗം നിർത്തി. കാര്യം അന്തരീക്ഷം അത്ര ക്ലീൻ അല്ലായിരുന്നു. ಆವಾಗ ಅವರು 5 ನಿಮಿಷಕ್ಕೆ ತನ್ನ ಪ್ರಸಂಗವನ್ನು ಮುಗಿಸಿದೆ. ವಾತಾವರಣ ಒಳ್ಳೆಯದಲ್ಲ ಅಂದ್ಕೊಂಡು ನಿಲ್ಲಿಸಿದೆ. ഇത് കഴിഞ്ഞ ഉടനെ ഉപദേശി ഈ വിദ്യാഭ്യാസം ഉള്ള മനുഷ്യനോട് ചോദിച്ചു, മനുഷ്യ, നിങ്ങൾ വിദ്യാഭ്യാസമുള്ളയാളല്ലേ, ഈ വഴിയറമ്പിൽ നിന്നാണോ വർത്തമാനം പറയേണ്ടത്? ഞാനൊരു വീട് വാടകയ്ക്ക് എടുത്തിട്ടുണ്ട്, അവിടെ വന്നാൽ അവിടെ ഇരുന്ന് വർത്തമാനം പറയാം. ಆವಾಗ ಈ ಉಪದೇಶಿ ಈ ವಿದ್ಯಾಸಂಪನ್ನಾದ ವ್ಯಕ್ತಿ ಕೇಳಿದೆ, ನೀವಿಷ್ಟು ವಿದ್ಯಾಸಂಪನ್ನಾದ ವ್ಯಕ್ತಿ, ಆದರೆ ದಾರಿ ಮುಗ್ಗಿನಲ್ಲಿ ನಾವು ಮಾತಾಡೋದು ನೋಡಿ, ನಾನೊಂದು ಮನೆ ಬಾಡಿಗೆ ತಗೊಂಡಿದೆ, ಮನೆಗೆ ಬನ್ನಿ, ಅಲ್ಲಿ ಮಾತಾಡೋಣ ಅಂತ ಹೇಳಿದರು. അദ്ദേഹം പരസ്യമായി ചോദിച്ചു, വേദപുസ്തകവും ശാസ്ത്രവും ഒരുമിച്ച് തെളിയിക്കാൻ കഴിയുമോ? ಆವಾಗ ಅವರು ಆ ಪಬ್ಲಿಕಲ್ಲಿ ಕೇಳಿದೆ, ಈ ಸತ್ಯವೇದವು ಇದು ಸತ್ಯವಾಗಿದೆ ಎಂಬುದನ್ನು ನೀವು ಅದನ್ನು ಪ್ರಕಟಿಸಲಿಕ್ಕೆ ಸಾಧ್ಯವಾಗುತ್ತಾ ಅಂತ ಕೇಳಿದರು. ഉപദേശി പറഞ്ഞു, ശാസ്ത്രം കൊണ്ട് ഞാൻ ബൈബിൾ തെളിയിക്കാം. ಆ ಉಪದೇಶಿ ಹೇಳಿದ್ರು, ಶಾಸ್ತ್ರದಿಂದಲೇ ನಾನು ಇದನ್ನು ನಿಜ ಎಂಬುದನ್ನು ನಿಮಗೆ ತಿಳಿಸುತ್ತೇನೆ ಎಂದು ಹೇಳಿದರು. അങ്ങനെ അവർ തമ്മിൽ തർക്കിക്കാൻ വേണ്ടി ഒരു ദിവസം മാറ്റിവെച്ചു. ಈಗ ಇವರು ಇದನ್ನು ವಾದ ಮಾಡಲಿಕ್ಕೋಸ್ಕರ ಒಂದು ದಿವಸ ನಿಶ್ಚಯ ಮಾಡಿದೆ. നോട്ടീസുകൾ പ്രിന്റ് ചെയ്തു, അവിടെ എല്ലാം പബ്ലിഷ് ചെയ്തു. ಅವರು ನೋಟಿಸ್ ಪ್ರಿಂಟ್ ಮಾಡಿ ಎಲ್ಲರಿಗೂ ಕೊಟ್ಟಿದ್ದು. ಈಗ ಬೈಬಲ್ ಮತ್ತು ಶಾಸ್ತ್ರ ಇದರ ಮಧ್ಯದಲ್ಲಿ ಒಂದು ವಾಗ್ವಾದ ನಡೆಯುತ್ತಾ ಇದೆ ಅಂತ ನೋಟಿಸ್ ಪ್ರಿಂಟ್ ಮಾಡಿ ಎಲ್ಲ ಕಡೆ ಪಬ್ಲಿಷ್ ಮಾಡಿ. ഈ വിദ്യാഭ്യാസമുള്ള മനുഷ്യൻ ഒരിക്കലും വാദപ്രതിവാദത്തിൽ തോക്കത്തില്ല. വാദപ്രതിവാദം വിഷയങ്ങളിൽ ഒന്നായി എടുത്ത് അദ്ദേഹം MSc പാസ്സായതാണ്. ಈಗ ಈ ವಿದ್ಯಾಸಂಪನ್ನಾದ ವ್ಯಕ್ತಿ ಯಾವುದೇ ವಾಗ್ವಾದಗಳಲ್ಲಿ ಸೋಲುವರಲ್ಲ, ಯಾಕಂದ್ರೆ ಅದರಲ್ಲೇ MSc ಡಿಗ್ರಿ ಪಡೆದುಕೊಂಡಿರುವಂಥ ವ್ಯಕ್ತಿಯಾಗಿದ್ದಾರೆ. അതുകൊണ്ട് എൻ്റെ അപ്പൻ എന്നോട് പറഞ്ഞു, നീയും പോയി ആ പ്രസംഗം കേട്ടോളാൻ പറഞ്ഞു. ಆವಾಗ ನಮ್ಮ ತಂದೆ ಹೇಳಿದ್ರು, ಅವರು ವಾಗ್ವಾದ ಮಾಡಿದ ಆ ಚರ್ಚೆಯಲ್ಲಿ ನೀನು ಹೋಗಿ ಕೂತ್ಕೊಂಡು ಕಲೀರಿ ಎಂದು ಹೇಳಿ ಕಳಿಸಿ. വിശ്വസിച്ചവൻ സ്നാനപ്പെടണമോ, സ്നാനപ്പെട്ട ശേഷം വിശ്വസിക്കണമോ, ഇതൊക്കെ വേദപുസ്തകം അക്ഷരപ്രകാരം വിശ്വസിക്കുന്നവർക്ക് മാത്രമുള്ളതാണ്. ഇത് അക്ഷരപ്രകാരം വിശ്വസിക്കാൻ കൊള്ളത്തില്ലെന്ന് ഇന്ന് ഈ അഭ്യസ്ത വിദ്യൻ തെളിയിക്കാൻ പോവാം. ಈಗ ನಂಬಿ ದೀಕ್ಷಾಸ್ನಾನ ಮಾಡಬೇಕು, ನಂಬದವರಿಗೆ ದೀಕ್ಷಾಸ್ನಾನ ಮಾಡಲಿಕ್ಕೆ ಇಲ್ಲ ಎಂಬುದನ್ನು ಈಗ ವಿದ್ಯಾವಿಹೀನನಾದ ವ್ಯಕ್ತಿ ವಿದ್ಯಾವಂತನ ಮುಂದೆ ಪ್ರೂಫ್ ಮಾಡಲಿಕ್ಕಾಗಿ ಆವತ್ತು ಹೋಗ್ತಾ ಇದ್ದಾರೆ. അങ്ങനെ ഞാനും പ്രസംഗം കേൾക്കാൻ പോയി. ನಾನು ಅದರ ಜೊತೆಯಲ್ಲಿ ಅವರ ಭಾಷಣ ಕೇಳಲಿಕ್ಕೆ ಹೋಗಿದೆ. ഏതാണ്ട് 100-140 പേര് അന്ന് കൂടിയിട്ടുണ്ട്. ಆವಾಗ ಒಂದು 140 ಜನ ಆವತ್ತು ಆ ಮೀಟಿಂಗ್ ಅಲ್ಲಿ ಸೇರಿದರು. ഒരു ബ്ലാക്ക് ബോർഡ് കൊണ്ടുവച്ചു. ಒಂದು ಬ್ಲಾಕ್ ಬೋರ್ಡ್ ತಕೊಂಡು ಅಲ್ಲಿ ಇಟ್ಟಿದೆ. 2-3 നിറത്തിലുള്ള വ്യത്യസ്ത നിറത്തിലുള്ള ചോക്കുകൾ കൊണ്ടുവന്നു. ಆವಾಗ ಹಲವಾರು ಬಣ್ಣದ ಚೋಕ್ ಪೀಸ್ಗಳು ತಕೊಂಡು ಬಂದು ಇಟ್ಟಿದೆ. രണ്ടുപേരും കൂടെ തർക്കം ആരംഭിച്ചു. ಇವರಿಬ್ಬರು ವಾಗ್ವಾದ ಮಾಡಲಿಕ್ಕೆ ಶುರುವಾಯಿತು. ഒന്നാമത്തെ ചോദ്യം, വചനം ജഡമായി തീർന്നു, കൃപയും സത്യവും നിറഞ്ഞവനായി നിങ്ങളുടെ ഇടയിൽ പാർത്തുവെന്ന് യേശുവിനെ കുറിച്ച് പറയുന്നു, അത് സത്യമോ? ವಾಕ್ಯವು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದೆ ಎಂಬುದನ್ನು ಯೇಸು ಕ್ರಿಸ್ತನ ಬಗ್ಗೆ ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಇದು ನಿಜವಾಗಿದೆಯೋ ಎಂಬುದನ್ನು ಅವರು ಕೇಳಿದರು. വചനത്തിന് വ്യക്തിയാകാൻ കഴിയുമോ, മാംസമാകാൻ കഴിയുമോ? ಆ ವಾಕ್ಯಕ್ಕೆ ಒಂದು ದೇಹ ಧರಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತದಾ ಎಂಬ ಪ್ರಶ್ನೆ. രണ്ടുപേരും സമവാക്യങ്ങൾ എഴുതുന്നത് കണ്ടു. ಇಬ್ಬರು ಅದಕ್ಕೆ ಇಕ್ವೇಷನ್ಸು സമവാക്യವಾಗಿ ಬರೆಯೋದನ್ನು ನೋಡ್ತಾ ಇದ್ರು. ഒടുവിൽ അവർ പറഞ്ഞു, ശാസ്ത്രപ്രകാരം കഴിയും, മനുഷ്യനെ കൊണ്ടൊക്കത്തില്ല. ಆವಾಗ ಅವರು ಹೇಳಿದ್ರು, ಶಾಸ್ತ್ರ ಪ್ರಕಾರ ಸಾಧ್ಯ ಆಗುತ್ತದೆ, ಮನುಷ್ಯನ ಕೈಯಲ್ಲಿ ಆಗೋದಿಲ್ಲ ಎಂದು ನಿರ್ಧಾರಕ್ಕೆ ಬಂದರು. ഒന്നാമത്തെ ചോദ്യത്തിൽ ശാസ്ത്രജ്ഞൻ തോറ്റു, ഉപദേശി ജയിച്ചു. ಮೊದಲನೇ ಪ್ರಶ್ನೆಯಲ್ಲಿ ವಿದ್ಯಾವಂತನಾದ ವಿಜ್ಞಾನಿ ಸೋತಿತ್ತು, ಉಪದೇಶಿ ಗೆದ್ದಿದ್ದಾರೆ. ഇതുപോലെ 3 ചോദ്യങ്ങൾ ചോദിച്ചു. ಅದೇ ತರ 3 ಪ್ರಶ್ನೆ ಕೇಳಿದರು. 3നും ശാസ്ത്രീയമായ മറുപടി പറഞ്ഞു. 3 ವಿಷಯಕ್ಕೂ ವಿಜ್ಞಾನದಲ್ಲಿ ಮಾತಾಡಿದರು. കേട്ടോണ്ടിരുന്ന ഞങ്ങൾക്കാർക്കും ഒന്നും മനസ്സിലായില്ല. ಕೇಳಿಕೊಂಡಿದ್ದ ನಮಗೆ ಏನು ಅದಷ್ಟು ಅರ್ಥ ಆಗಿಲ್ಲ. ഇതെല്ലാം മാസ്റ്റേഴ്സ് ഡിഗ്രിക്ക് മേളിലുള്ള ഇക്വേഷൻസാണ്, ഞങ്ങൾക്ക് എന്നാ മനസ്സിലാകാൻ. ಈಗ ಮಾಸ್ಟರ್ಸ್ ಡಿಗ್ರಿಗಿಂತ ಮೇಲೆ ಇರುವುದಾಗಿರಿಂದ ನಮಗೆ ಅಷ್ಟು ಒಂದು ಆವತ್ತು ಅರ್ಥ ಆಗಲಿಲ್ಲ. ഇത് തീർന്നു കഴിഞ്ഞപ്പോൾ ആ ഉപദേശി എഴുന്നേറ്റ് ഇങ്ങനെ പറഞ്ഞു. ಎಲ್ಲ ಮುಗಿದ ಮೇಲೆ ಉಪದೇಶಿ ಆ ವಿಜ್ಞಾನಿ ಹತ್ರ ಒಂದು ಮಾತು കേട്ടുകൊണ്ടിരുന്ന നിങ്ങൾക്കാർക്കും ഒന്നും മനസ്സിലായില്ലെന്ന് എനിക്കറിയാം. ಕೇಳಿಕೊಂಡಿರುವ ನಿಮ್ಮಲ್ಲಿ ಏನು ಅರ್ಥ ಆಗಿಲ್ಲ ಅಂತ ನನಗೆ ಗೊತ್ತಾಯಿತು. നിങ്ങൾക്ക് മനസ്സിലാകുന്ന ഭാഷയിൽ ഇനി ഞാൻ പറയാം. ഇതുവരെ ശാസ്ത്രീയ ഭാഷയായിരുന്നു, ഇനി മലയാളത്തിൽ പറഞ്ഞു. ಅವಾಗ ಅವರು ಉಪದೇಶಿ ಹೇಳಿದರು, ನಿಮಗೆ ಇದು ಶಾಸ್ತ್ರೀಯ ಭಾಷೆಯಲ್ಲಿ ನಿಮಗೆ ಅರ್ಥ ಆಗಲಿಲ್ಲ,
ಆದರೆ ನಾನೀಗ ಶುದ್ಧ ಮಲಯಾಳದಲ್ಲಿ ನಿಮಗೆ ಬಿಡಿಸಿ ಹೇಳ್ತೇನೆ ಎಂದು ಉಪದೇಶಿ ಹೇಳಿದರು. വചനം ജഡമായി യേശുവായി മാറി. ವಾಕ್ಯವು ನರಾವತಾರ ಎತ್ತಿ ಯೇಸುವಾಗಿ ಮಾರ್ಪಟ್ಟಿದ್ದರು. അത് നിങ്ങളെ രക്ഷിക്കേണ്ടതിന്. ಆ ನರಾವತಾರ ಎತ್ತಿರುವುದು ನಮ್ಮನ್ನು ರಕ್ಷಿಸಲಿಕ್ಕೆ ಆಗಿದೆ. യേശുവിനെ ഹൃദയം കൊണ്ട് വിശ്വസിക്കുകയും വാ കൊണ്ട് ഏറ്റുപറയുകയും ചെയ്താൽ അവൻ രക്ഷിക്കപ്പെടും. ಯೇಸು ಕ್ರಿಸ್ತನನ್ನು ಹೃದಯದಲ್ಲಿ ನಂಬಿ ಬಾಯಲ್ಲಿ ಅರಿಕೆ ಮಾಡಿದರೆ ಅವರು ರಕ್ಷಣೆ ಹೊಂದುವಿರಿ ಎಂದು ಹೇಳಿದರು. 20 മിനിറ്റ് കൊണ്ടൊരു ചെറിയ പ്രസംഗം, 20 ನಿಮಿಷದೊಳಗಡೆ ಒಂದು ಚಿಕ್ಕ ಪ್ರಸಂಗ ಮಾಡಿ ಮುಗಿಸಿದರು. എന്നിട്ട് ചോദിച്ചു, ഇന്ന് യേശുവിനെ രക്ഷിതാവായി സ്വീകരിക്കാൻ ആഗ്രഹിക്കുന്നവർ ആരെങ്കിലും ഉണ്ടെങ്കിൽ എഴുന്നേക്കാൻ പറഞ്ഞു. ಈ 20 ನಿಮಿಷದ ಪ್ರಸಂಗ ಮುಗಿದ ಮೇಲೆ ಉಪದೇಶಿ ಕೇಳಿದರೆ, ಇವತ್ತು ಯೇಸು ಸ್ವಾಮಿಯನ್ನು ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಲಿಕ್ಕೆ ಯಾರಾದರೂ ಇದ್ದರೆ ಎದ್ದು ನಿಲ್ಲಿರಿ ಎಂದು ಹೇಳಿದರು. ഒരു 40ഓളം പേര് എഴുന്നേറ്റു. ಒಂದು 40 ಮಂದಿ ಜನ ಅವಾಗ ಎದ್ದು ನಿಂತಿದ್ದರು. അതിൽ ഒന്നാമത്തെ ആളായിരുന്നു ഞാൻ. അതിൽ ಮೊದಲನೇ ವ್ಯಕ್ತಿ ನಾನೇ ಆಗಿದ್ದೆ. അന്ന് എനിക്ക് 11 വയസ്സ് പ്രായമുണ്ട്. ಆವಾಗ ನನಗೆ ಬರೀ 11 ವಯಸ್ಸಷ್ಟೇ ಪ್ರಾಯ ಇರುವುದು. ഞാൻ ഉപദേശിയോട് ചോദിച്ചു, നിങ്ങൾ വേദപുസ്തകം സത്യമായി വിശ്വസിക്കുന്നോ? ನಾನು ಉಪದೇಶಿಗೆ ನಾನೊಂದು ಪ್ರಶ್ನೆ ಕೇಳಿದೆ, ನೀವು ಸತ್ಯವೇದವು ಸಂಪೂರ್ಣವಾಗಿ ನಂಬುತ್ತೀರಾ? അദ്ദേഹം പറഞ്ഞു, പൂർണ്ണമായി വിശ്വസിക്കുന്നു. ಅವರು ಹೇಳಿದ್ರು, ನಾನು ಸಂಪೂರ್ಣವಾಗಿ ನಂಬುತ್ತೇನೆ. ഞാൻ ചോദിച്ചു, അങ്ങനെയാണെങ്കിൽ വിശ്വസിക്കുന്നവരെ സ്നാനപ്പെടുത്തണമെന്നല്ലേ ബൈബിളിന്റെ പ്രമാണം? ಹಾಗಾದರೆ ನಂಬುವರನ್ನು ದೀಕ್ಷಾಸ್ನಾನ ಕೊಡಿಸಬೇಕು ಎಂಬುದು ಬೈಬಲಲ್ಲಿ ಬರೆದಿದೆಯಲ್ಲ? അദ്ദേഹം പറഞ്ഞു, അതെ അങ്ങനെ തന്നെ. ಹೌದು. ಅವರು ಹೇಳಿದ್ರು, ಹೌದು ಹಾಗೇ ಬರೆದಿದೆ. പിന്നെ നിങ്ങൾ എന്തേ അത് ചെയ്യാത്തത്? ಆವಾಗ ಅವರು ಹಂಗಾರೆ ನಂಬಿದವರಿಗೆ ಯಾಕೆ ಆ ಥರ ನೀವು ಮಾಡ್ತಾ ಇಲ್ಲ ಅಂತ ಕೇಳಿದ್ರು. അദ്ദേഹം പറഞ്ഞു, കുഞ്ഞെ, ഞാൻ വിശ്വസിച്ചവരെ സ്നാനപ്പെടുത്തുന്ന ആളാ. ಅವರು ಹೇಳಿದ್ರು, ನಾನು ನಂಬಿದವರಿಗೆ ದೀಕ್ಷಾಸ್ನಾನ ಕೊಡುವಂಥ ವ್ಯಕ್ತಿ ಆಗಿದೆ ನಾನು ಎಂದು ಹೇಳಿದ್ರು. ഞാൻ പറഞ്ഞു, എനിക്കും സ്നാനപ്പെടണം. ಹಾಗಾದರೆ ನನಗೂ ದೀಕ್ಷಾಸ್ನಾನ ಮಾಡಬೇಕು ಎಂದು ಹೇಳಿದ್ರು. അന്ന് ഞങ്ങളുടെ നാട്ടിൽ സ്നാനപ്പെട്ട ഒറ്റയാൾ പോലുമില്ല, ഒരാൾ ഞങ്ങളുടെ ദേശത്തില്ല. ಆವಾಗ ನಮ್ಮ ಊರಲ್ಲಿ ಮುಳುಗಿ ದೀಕ್ಷಾಸ್ನಾನ ಮಾಡಿದ ಒಂದು ವ್ಯಕ್ತಿ ಕೂಡ ಇಲ್ಲ. അദ്ദേഹം പറഞ്ഞു, കുഞ്ഞെ, നിന്നെ ഒരാളിനെ പിടിച്ച് സ്നാനപ്പെടുത്തിയാൽ നാട്ടുകാർ ചേർന്ന് കല്ലെടുത്ത് എറിയും, ഞാൻ എന്ത് ചെയ്യും? ಆವಾಗ ಹೇಳಿದ್ರು, ಮಗುವೇ, ನಿಮ್ಮನ್ನು ನಾನು ಈಗ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ಕೊಡಿಸಿದರೆ ಊರವರೆಲ್ಲ ನನ್ನನ್ನು ಕಲ್ಲೆಯಿಸ್ತಾರೆ, ನಾನೇನು ಮಾಡಲಿ? എനിക്കൊന്ന് ഓടിക്കേറി ഒളിച്ചിരിക്കാൻ ഒരു വീട് പോലും പരിചയമില്ല. ನನಗೆ ಯಾರಾದರೂ ಕಲ್ಲೆಯಿಸಿದ್ರೆ ಓಡಿ ತಪ್ಪಿಸ್ಕೊಂಡು ಒಂದು ಮನೆಯಲ್ಲಿ ಹೋಗಿ ಅಡಗಿಕೊಳ್ಳಬೇಕಾದ್ರೆ ಒಂದು ಮನೆ ಕೂಡ ಈ ಥರ ಮುಳುಗಿ ದೀಕ್ಷಾಸ್ನಾನ ಮಾಡಿದವರು ಇಲ್ಲಲ್ಲ. രണ്ടായാലും അദ്ദേഹം മുഖേന രണ്ടാമതൊരാളിനെ പരിചയപ്പെട്ടു. ಆವಾಗ ಅವರು ಹೇಳಿದ್ರು, ನಾನು ಮತ್ತೊಬ್ಬರನ್ನು ನಿಮಗೆ ಪರಿಚಯ ಮಾಡಿ ಕೊಡ್ತೇನೆ ಎಂದು ಹೇಳಿದರು. അദ്ദേഹം പറഞ്ഞു, ഞാൻ നിന്നെ സ്നാനപ്പെടുത്താം. ಅವರು ಹೇಳಿದ್ರು, ನಾನು ನಿಮಗೆ ದೀಕ್ಷಾಸ್ನಾನ ಕೊಡ್ತೇನೆ. നിന്റെ അപ്പനോട് ഒരു അനുവാദം വാങ്ങിക്കണം. ಅದಕ್ಕೆ ನೀವು ತಂದೆ ಹತ್ರ ಒಂದು ಪರ್ಮಿಷನ್ ತಕೊಂಡು ಬಂದರೆ ನಾನು ಕೊಡ್ತೇನೆ. അനുവാദം കിട്ടുകയാണെങ്കിൽ ഒരു എക്സ്ട്രാ നിക്കറും ഉടുപ്പും കൂടെ കൊണ്ടുവരണം. ഞാനൊന്ന് ഷോർട്ട്സ് നിക്കർ ഇട്ടുകൊണ്ട് നടക്കുന്ന പ്രായം, 11 വയസ്സ് വിട്ടിരിക്കുന്ന കുഞ്ഞുങ്ങളെ പോലെ. ಆವಾಗ ನಿಮ್ಮ ತಂದೆ ನಿಮಗೆ ಪರ್ಮಿಷನ್ ಕೊಟ್ಟಿದ್ದರೆ ನೀವು ಒಂದು ನಿಕ್ಕರು ಮತ್ತು ಒಂದು ಶರ್ಟು ಎಕ್ಸ್ಟ್ರಾ ತಗೊಂಡು ಬರಬೇಕು ಅಂತ ಹೇಳಿದರು. ഞാൻ ഒറ്റ ഓട്ടം ഓടി എൻ്റെ വീട്ടിലേക്ക്. ನಾನು ಒಂದೇ ಓಟ ನನ್ನ ಮನೆಗೆ ಓಡಿದೆ. ഞങ്ങൾക്ക് കുറച്ച് കൃഷിസ്ഥലങ്ങളൊക്കെ ഉണ്ട്. എൻ്റെ അപ്പനും അമ്മയും ഒക്കെ കൃഷിസ്ഥലങ്ങളിൽ ജോലിക്കാരുണ്ട്. അവരുടെ കൂടെ നിന്ന് ജോലി ചെയ്യിക്കുക. ನಮಗೆ ವ್ಯವಸಾಯ ಮಾಡುವಂಥ ಜಾಸ್ತಿ ಭೂಮಿ ಇದ್ದದ್ರಿಂದ ನಮ್ಮ ತಂದೆ ತಾಯಿಯವರು ಕೆಲಸದವರ ಜೊತೆಯಲ್ಲಿ ಅವ್ರನ್ನ ಕೆಲಸ ಮಾಡಿಸ್ತಾ ಇದ್ರು. ഞാൻ ഓടി അവിടെ ചെന്നു. ನಾನು ಓಡಿ ಅವರ ಹತ್ರ ಹೋಗಿದ್ದೆ. എൻ്റെ ಅಪ್ಪನോട് പറഞ്ഞു, അപ്പച്ചാ, എനിക്ക് സ്നാനപ്പെടണം. ನಾನು ಹೋಗಿ ನಮ್ಮ ತಂದೆಗೆ ಹೇಳಿದೆ, ಅಪ್ಪ, ನನಗೆ ದೀಕ್ಷಾಸ್ನಾನ ಮಾಡಬೇಕು. ഞാനൊരു ക്രമീകരണം ചെയ്തെന്ന് അദ്ദേഹം അറിഞ്ഞില്ല. ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದೆ ಎಂಬುದು ನಮ್ಮ ಅಪ್ಪನಿಗೆ ಗೊತ್ತಿಲ್ಲ. അദ്ദേഹം പറഞ്ഞു, പോയി എന്നേലും ചെയ്യടാന്ന് പറഞ്ഞു. ಅವರು ಈಗ ಏನು ಗೊತ್ತಿಲ್ಲದ್ರಿಂದ ಅವರಿಂದ ಏನಾದರೂ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ರು. ഞാൻ ഒരു ഒറ്റ ഓട്ട ഓടി അടുത്തൊരു ഉടുപ്പും നിക്കറും എടുത്തുകൊണ്ട് ഉപദേശിയുടെ അടുക്കലോട്ട് ഓടി. ನಾನು ಒಂದೇ ಓಟ ಹೋಗಿ ಒಂದು ನಿಕ್ಕರು ಮತ್ತು ಶರ್ಟ್ ಎತ್ಕೊಂಡು ಉಪದೇಶ ಹತ್ರ ಓಡಿ ಹೋಗಿದೆ. ಅಪ್ಪಳ എൻ്റെ ಅಮ್ಮയ്ക്ക് മനസ്സിലായത് ಇವನು ಸ್ನಾನപ്പെടാൻ പോവാ. ಆವಾಗ ನಮ್ಮ ತಾಯಿಗೆ ಗೊತ್ತಾಯಿತು, ಇವನ್ ದೀಕ್ಷಾಸ್ನಾನ ಅಂದರೆ ಏನು, ಇವನೇನಕ್ಕೆ ಹೋಗ್ತಾ ಇದ್ದೋ ಗೊತ್ತಾಯಿತು. എനിക്ക് 11 വയസ്സേ ഉള്ളൂ. ನನಗೆ 11 ವಯಸ್ಸೇ ಇರುವುದು. എൻ്റെ അനിയൻ 8 വയസ്സ് കഴിഞ്ഞതേ ഉള്ളൂ. ನನ್ನ ತಮ್ಮನಿಗೆ 8 ವಯಸ್ಸಿದೆ. അമ്മ അനിയനോട് പറഞ്ഞു, ഓടി അവൻ്റെ പുറകെ പോടാ, തിരിച്ചു വരാൻ പറയാൻ പറഞ്ഞു. ಈಗ ನಮ್ಮ ತಮ್ಮನಿಗೆ ಹೇಳಿದೆ, ನೀನು ಓಡಿ ಹೋಗಿ ಅಣ್ಣನ್ನು ಓಡಿ ವಾಪಸ್ ಕರ್ಕೊಂಡು ಬಂದುಬಿಡು ಅಂತ ಹೇಳಿದ್ರು. പക്ഷെ എനിക്കായിരുന്നു ಸ್ಪೀಡ್. ಅವನು വരുന്നതിന് മുമ്പേ ഞാൻ ഉപദേശിച്ചെടുക്കലെത്തി. ನನಗೆ ಸ್ಪೀಡ್ ಜಾಸ್ತಿ ಇದ್ದರಿಂದ ಅವನು ಹಿಂದೆ ಬರಲಿಕ್ಕೆ ಮುಂಚೆ ನಾನು ಹೋಗಿ ಉಪದೇಶ ಹತ್ರ ಸೇರ್ಕೊಂಡ್ಬಿಟ್ಟೆ. എന്നെ സ്നാനപ്പെടുത്തിയേച്ച് അദ്ദേഹം പോവുകയും ചെയ്തു. ನನ್ನನ್ನು ದೀಕ್ಷಾಸ್ನಾನ ಕೊಟ್ಟುಬಿಟ್ಟು ಅವರು ಹೊರಟೋಗ್ಬಿಟ್ರು. ഞാൻ സ്നാനപ്പെട്ടു. നനഞ്ഞ നിക്കർ ഉടുപ്പുമായി വീട്ടിലേക്ക് വന്നു. 11 വയസ്സുള്ള മോൻ. ನಾನು ನನ್ನದಿರುವಂಥ ನಿಕ್ಕರು ಮತ್ತು ಶರ್ಟ್ ಹಾಕೊಂಡು
ನನ್ನ ಮನೆಗೆ ಬಂದರು. എൻ്റെ അപ്പൻ എന്നോട് പറഞ്ഞു, എൻ്റെ അനുവാദത്തോടെയാണ് നീ സ്നാനപ്പെട്ടത്, അതുകൊണ്ട് ഒരു കുറ്റവുമില്ല. ನಮ್ಮ ಅಪ್ಪ ಹೇಳಿದ್ರು, ನನ್ನ ಅನುಮತಿಯಿಂದ ನೀ ದೀಕ್ಷಾಸ್ನಾನ ಮಾಡಿದೆ, ಸರಿ, ಯಾವುದು ತಪ್ಪಿಲ್ಲ. പോയി ഒരു നല്ല സോപ്പ് ഇട്ട് നന്നായി കുളിച്ച് തോർത്തി വെച്ച് പോരെ, അതോടെ സ്നാനം കഴിഞ്ഞു. ನೀನು ಒಳ್ಳೆಯ ಸೋಪ್ ಹಾಕಿ ಮತ್ತೆ ನೀವು ಚೆನ್ನಾಗಿ ಸ್ನಾನ ಮಾಡಿಕೊಂಡು ಬನ್ನಿ, ಆವಾಗ ನಿಮ್ಮದು ದೀಕ್ಷಾಸ್ನಾನದ ಕಳಗಲ್ಲ ಹೋಯ್ತು, ಸರಿಯಾಗಿ ಹೋಯ್ತು, ಬನ್ನಿ ಅಂತ ಹೇಳಿ. വരുന്ന ആഴ്ച മുതൽ നമ്മൾ ഒരുമിച്ചായിരിക്കും മർത്തോമ പള്ളി പോകുന്നത്. ಮತ್ತು ಮುಂದಿನ ವಾರದಿಂದ ನಾವು ನಮ್ಮ ಪಾರಂಪರ್ಯ ಸಭೆಗೆ ನಾವು ಒಟ್ಟಿಗೆ ಹೋಗೋದು, ಅದರಲ್ಲಿ ವ್ಯತ್ಯಾಸ ಏನು ಇಲ್ಲ ಅಂತ ಹೇಳಿ. ആ ധൈര്യം എനിക്ക് എവിടുന്ന് വന്നു എന്നറിയാൻ വയ്യ. ഞാൻ എൻ്റെ അപ്പനോട് പറഞ്ഞു, ഇല്ല, ഒരിക്കൽ ചെങ്കടൽ കടന്നവൻ തിരിച്ച് ഈജിപ്തിലോട്ട് മിസ്രൈമിലോട്ടില്ല. ಆವಾಗ ನನಗೆ ಈ 11 ವಯಸ್ಸು ಹುಡುಗನಿಗೆ ಏನು ಧೈರ್ಯ ಬಂದೆಂದು ಗೊತ್ತಿಲ್ಲ. ಒಟ್ಟಿಗೆ ನಾನು ಹೇಳಿದೆ, ಇಲ್ಲಪ್ಪ, ಒಂದು ಸಾರಿ ಕೆಂಪು ಸಮುದ್ರ ದಾಟಿದವನು ಮತ್ತೆ ಮಿಸ್ರೈಮಿಗೆ ತಿರುಗಿ ಹೋಗೋದೇ ಇಲ್ಲ ಎಂದು ಹೇಳಿದರು. എൻ്റെ അപ്പൻ എന്നോട് പറഞ്ഞു, നിന്റെ തീരുമാനം ശരിയാണ്. ನನ್ನ ತಂದೆ ನನಗೆ ಹೇಳಿದೆ, ನಿಮ್ಮ ತೀರ್ಮಾನ ಸರಿ ಇದೆ, പക്ഷേ എൻ്റെ തീരുമാനവും കൂടെ പറഞ്ഞേക്കാം. ಆದರೆ ನನ್ನ ತೀರ್ಮಾನ ನಿಮಗೆ ತಿಳಿಸ್ತೇನೆ. അപ്പൻ്റെ വിശ്വാസം കൊള്ളുകയില്ലാത്തവനെ അപ്പൻ്റെ വീട്ടിൽ കയറ്റത്തില്ല. ನಿಮ್ಮ ತಂದೆದು ನಂಬಿಕೆ ನಿನಗೆ ಸರಿ ಎಂದು ತೋರಿಸ್ತಾ ಇಲ್ಲ ಅಂದ್ರೆ ಈ ತಂದೆದ ಮನೇನೂ ನಿನಗೆ ಸರಿಗೆ ಬರಲ್ಲ, ನಿನ್ನ ಮನೆಗೆ ಇರಬೇಡ ಅಂತ ಹೇಳಿ. വീട്ടിൽ നിന്ന് ഇറങ്ങാം, മേലാൽ എൻ്റെ വീട്ടിൽ കയറരുത്. ಮನೆಯಿಂದ ಆಚೆ ಕಡೆ ಹೋಗು, ಮತ್ತೆ ಮನೆ ಒಳಗಡೆ ಮಾತ್ರ ಬರಬೇಡ. വീടിൻ്റെ ആ പുരയിടത്തിൻ്റെ പുറത്ത് ഞങ്ങളുടെ കൃഷിസ്ഥലമുണ്ട്, അതിൻ്റെ വെളിയിൽ പോകാൻ പാടില്ല. ನಮ್ಮದೇ ಆದ ಜಮೀನಿದೆ, ಆ ಜಮೀನು ಬಿಟ್ಟು ಆಚೆ ಕಡೆ ಮಾತ್ರ ಹೋಗಲು ಬಾರದು. നിനക്ക് 2-3 ദിവസം നന്നായി വിശക്കുമ്പോൾ നീ ഉപദേശവും കഴിച്ച് തിരിച്ചു വരും. ನಿನಗೆ 2-3 ದಿವಸ ಚೆನ್ನಾಗಿ ಹಸಿವೆ ಬರುವಾಗ ನೀ ಎಲ್ಲ ಬಿಟ್ಟು ನಮ್ಮ ಮಾತು ಕೇಳ್ಕೊಂಡು ಬರ್ತೀರಾ ಅಂತ ಹೇಳಿದ್ರು. എൻ്റെ അപ്പന് 6 ഏക്കർ വസ്തുക്കളുണ്ടായിരുന്നു. ಆವಾಗ ನಮ್ಮ ಅಪ್ಪನಿಗೆ 6 ಎಕರೆ ಜಮೀನಿದೆ. ഈ 6 ഏക്കറിന്റെ വെളിയിൽ പോകരുത്. ಈ 6 ಎಕರೆ ಜಮೀನು ಬಿಟ್ಟು ನೀನು ಆಚೆ ಕಡೆ ಹೋಗಬಾರದು. വീടിൻ്റെ അകത്ത് കയറരുത്. ಮನೆ ಒಳಗಡೆನೂ ಬರಬಾರದು. മഴ പെയ്യുകയാണെങ്കിൽ പശുവിൻ്റെ കൂട്ടിൽ കയറി കിടക്കാം, അല്ലെങ്കിൽ പറമ്പ് കിടന്നോണം. ಈಗ ಮಳೆ ಬಂದಿದ್ರೆ ಹಸು ಕೊಟ್ಟಿಗೆಯಲ್ಲಿ ಹೋಗಿ ಅಲ್ಲಿ ಬೇಕಾದ್ರೆ ಮಲ್ಕೊಳ್ಬೋದು, ಜಾಗ ಇದ್ದರೆ. ಇಲ್ಲದಿದ್ದರೆ ಮರ ಕೆಳಗಡೆ ನೀವು ಕಾಲ ಕಳ್ಕೊಳ್ಬೋದು. ನಮ್ಮ ಅಮ್ಮ ನನ್ನ ಪುಸ್ತಕ ಸ್ಕೂಲಲ್ಲಿ ಓದುವ ಪುಸ್ತಕಗಳು ಮತ್ತು ನನ್ನ ಬಟ್ಟೆಯನ್ನು ತಗೊಂಡು ಮನೆಯಿಂದ ಆಚೆ ಕಳ್ಕೊಂಡು ನಾನು ಅದನ್ನೇ ತಗೊಂಡು ಹಸು ಕೊಟ್ಟಿಗೆ ಹೋಗಿದೆ. ಒಂದು ವಾರ ನಾನು ಊಟ ಮಾಡದೆ ಹಸು ಕೊಟ್ಟಿಗೆಯಲ್ಲೇ ಇದ್ದೆ. ആ 11ാമത്തെ വയസ്സിൽ ഉപവസിച്ച് പ്രാർത്ഥിക്കുന്നതിന്റെ സുഖം എനിക്ക് മനസ്സിലായി. 11ನೇ ವಯಸ್ಸಲ್ಲಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದ ಸುಖ ನನಗೆ ಆವತ್ತು ಗೊತ್ತಾಗಿದೆ. പക്ഷേ അപ്പൻ ഇറക്കി വിട്ട ഉടനെ എങ്ങോട്ട് പോകണമെന്ന് അറിയാൻ വയ്യ. ಈಗ ತಂದೆ ನಮ್ಮನ್ನು ಆಚೆ ಕಡೆ ಕಳಿಸಿದ್ರೆ ಆದರೆ ಎಲ್ಲಿ ಹೋಗಬೇಕು ಅಂತ ನನಗೆ ಗೊತ್ತಾಗಿಲ್ಲ. എൻ്റെ വീട്ടിൽ എൻ്റെ അപ്പനൊരു വാക്ക് പറഞ്ഞാൽ അമ്മയ്ക്ക് തിരിച്ചൊന്നും പറയാൻ അനുവാദമില്ല. ನನ್ನ ಮನೆಯಲ್ಲಿ ತಂದೆ ಒಂದು ಮಾತು ಹೇಳಿದರೆ ಅದಕ್ಕೆ ತಿರುಗಿ ಇನ್ನೊಂದು ಮಾತು ಹೇಳಲಿಕ್ಕೆ ತಾಯಿಗೆ ಪರ್ಮಿಷನ್ ಇಲ್ಲ. വേറെ ഒരു മനുഷ്യനും പിന്നെ അതിന് തീരുമാനത്തിന് വ്യത്യാസം വരുത്താൻ ഒക്കത്തില്ല. ಬೇರೆ ಯಾವ ಮನುಷ್ಯನೂ ನಮ್ಮ ತಂದೆಯ ಮಾತು ಬದಲಾಯಿಸಲಿಕ್ಕೆ ಆಗೋದೇ ಇಲ್ಲ. അതുകൊണ്ട് ഞാൻ പുരയിടത്തിൻ്റെ അകത്ത് ഞങ്ങളുടെ ഗ്രൗണ്ടിൽ ഒരു മരത്തെ ചാരിയിരുന്ന് കരയുക. ನಾನು ಅದಕ್ಕೆ ನಮ್ಮ ಜಮೀನೊಳಗಡೆ ಇರುವಂಥ ಒಂದು ಮರದಲ್ಲಿ ಹೊರಕೊಂಡು ನಾನು ಅಳ್ಳಲಿಕ್ಕೆ ಶುರುವಾಯಿತು. ആരോ ഒരു മനുഷ്യൻ ആ വഴിയെ നടന്നു വന്നു. ಆವಾಗ ಯಾರೋ ಒಬ್ಬ ಮನುಷ್ಯನು ಆ ದಾರಿಯಲ್ಲಿ ಬಂದರು. അദ്ദേഹം എന്നോട് ചോദിച്ചു, കുഞ്ഞെന്തിനാ കരയുന്നത്? ಅವರು ಕೇಳಿದ್ರು, ಮಗುವೇ ನೀನು ಯಾಕೆ ಅಳ್ತೀರಾ ಅಂತ ಕೇಳಿದ್ರು. ഞാൻ ഒരു മറുപടിയും പറഞ്ഞില്ല. ನಾನು ಯಾವತ್ತೂ ಅವ್ರಿಗೆ ಮಾತಾಡಿಲ್ಲ. വീണ്ടും അദ്ദേഹം ചോദിച്ചു, കുഞ്ഞെന്തിനാ കരയുന്നത്? ಮತ್ತು ಅವರು ಕೇಳಿದ್ರು, ಯಾಕೆ ಮಗ ನೀನು ಅಳ್ತಾ ಇದ್ದೀರಾ? ഞാൻ അതിന് മറുപടി പറഞ്ഞില്ല. ನಾನು ಅದಕ್ಕೂ ಉತ್ತರ ಕೊಟ್ಟಿಲ್ಲ. അദ്ദേഹം ഒരു പ്രവാചകനായിരുന്നു. ಆದರೆ ಅವರೊಂದು ಪ್ರವಾದಿಯಾಗಿದ್ದರು. എവിടുന്ന് വന്നു എന്ന് എനിക്കറിയാൻ വയ്യ. ಅವರು ಎಲ್ಲಿಂದ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. അദ്ദേഹം അന്യഭാഷ സംസാരിച്ചു, വ്യാഖ്യാനിച്ചു, എന്നോടൊരു പ്രവചനം. ಅವರು ಅನ್ಯ ಭಾಷೆಯಲ್ಲಿ ಮಾತನಾಡಿ ವ್ಯಾಖ್ಯಾನ ಮಾಡಿ ನನಗೆ ಹೇಳಿದರು. 2-3 കാര്യങ്ങൾ ഞാൻ ഓർത്തിരിക്കുന്നത് പറയാം. 2-3 ವಿಷಯ ನನಗೆ ಅವತ್ತು ಅವರು ಹೇಳಿದ ಜ್ಞಾಪಕ ಇದೆ, ನಾನು ಅದನ್ನು ನಿಮಗೆ ಹೇಳ್ತೇನೆ. ഒന്ന്, കുഞ്ഞ് ഒരു പട്ടാളക്കാരനായി മാറും. ಒಂದು ಸೈನಿಕನಾಗಿ ಮಾರ್ಪಡುತ್ತಾನೆ. 2, നീ ദൈവത്തിൻ്റെ സൈന്യത്തിലും ലോകത്തിൻ്റെ സൈന്യത്തിലും ഒരുപോലെ പ്രവർത്തിക്കും. ನೀವು ಲೋಕದ ಸೈನ್ಯದಲ್ಲಿಯೂ ದೇವರ ಸೈನ್ಯದಲ್ಲಿ ಒಂದೇ ತರ ನೀವು ಸೇವೆ ಮಾಡ್ತೀರಾ. 3, കുഞ്ഞിൻ്റെ ആയുസ്സിൽ ഒരു ഉണർവുണ്ടാകും. 3, ಮಗುವೆ ನಿನ್ನ ಆಯುಸ್ಸಿನಲ್ಲಿ ಒಂದು ದೊಡ್ಡ ಒಂದು ಉಜ್ಜೀವನ ಉಂಟಾಗುತ್ತದೆ. 4, ആ ഉണർവിന് വേണ്ടി ദൈവം നിന്നെ വേർതിരിച്ചതാണ്. 4, ಆ ಉಜ್ಜೀವನಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾರೆ. ആ 4 പോയിന്റ് എൻ്റെ അകത്ത് കയറി. ನಾನು ಆ 4 ಪಾಯಿಂಟ್ ನನ್ನ ಒಳಗಡೆ ಇಟ್ಕೊಂಡಿದ್ದೆ. ബാക്കിയെല്ലാം ഞാൻ മറന്നുപോയി. ഈ 4 എനിക്ക് ഓർമ്മയുണ്ട്. ಬೇರೆ ಎಷ್ಟೋ ವಿಷಯಗಳು ಹೇಳಿದೆ, ಅದೆಲ್ಲ ನನ್ನ ಮರ್ತೋಯ್ತು. ಆದರೆ ಈ 4 ವಿಷಯ ನನ್ನ ಒಳಗಡೆ ನಾನು ಇಟ್ಕೊಂಡಿದ್ದೆ. 2-3 ദിവസം കൂടെ സ്കൂളിന് അവധിയായിരുന്നു. ಆವಾಗ ಒಂದು 2-3 ದಿವಸ ಸ್ಕೂಲಿಗೆ ರಜೆ ಇತ್ತು. അത് കഴിഞ്ഞ് അവധി കഴിഞ്ഞ് ഞാൻ തിരിച്ച് സ്കൂളിൽ ചെന്നു.
ನಾನು ಅವಧಿ ರಜಾ ಮುಗಿದು ಸ್ಕೂಲ್ಗೆ ಹೋಗಿದೆ. ഞാൻ പഠിച്ചിരുന്നത് ഒരു ക്രിസ്ത്യൻ മാനേജ്മെന്റ് സ്കൂളിലാണ്. ನಾನು ಒಂದು ಕ್ರಿಶ್ಚಿಯನ್ ಮ್ಯಾನೇಜ್ಮೆಂಟ್ ಸ್ಕೂಲಲ್ಲಿ ಓದುತ್ತಾ ಇದ್ದೆ. അതിനകത്ത് അച്ഛന്മാരും അവരുടെ ബന്ധുക്കളുമാണ് കൂടുതലും പഠിപ്പിക്കുന്ന അധ്യാപകർ. ಅಲ್ಲಿ ಫಾದರ್ಗಳು ಮತ್ತು ಸಿಸ್ಟರ್ಗಳು ಹೆಚ್ಚಾಗಿ ಅಲ್ಲಿ ಟೀಚರ್ಗಳಾಗಿ ಕೆಲಸ ಮಾಡ್ತಾ ಇರೋದು. എൻ്റെ ക്ലാസ് ടീച്ചർ ഒരു അച്ഛനാണ്. ನನ್ನ ಕ್ಲಾಸ್ ಟೀಚರು ಒಂದು ಫಾದರ್ ಆಗಿದ್ದಾರೆ. ഞാൻ ചെന്നുടനെ അദ്ദേഹത്തോട് പറഞ്ഞ് എഴുന്നേറ്റ് നിൽക്കാൻ പറഞ്ഞു. ನಾನು ಹೋದ ತಕ್ಷಣ ಕ್ಲಾಸ್ ಟೀಚರ್ ಫಾದರು ಎದ್ದು ನಿಲ್ರಿ ಎಂದು ಹೇಳಿದ್ರು. ഞാൻ എഴുന്നേറ്റു. ನಾನು ಎದ್ದು ನಿಂತಿದೆ. അദ്ദേഹം എന്നോട് ചോദിച്ചു, നീ കലക്കവെള്ളത്തിൽ മുങ്ങിയിട്ടാണ് വന്നതെന്നൊരു കേൾവിയുണ്ട്, ശരിയാണോ എന്ന് ചോദിച്ചു. ನೀನು ಕೆಸರು ನೀರಲ್ಲಿ ಮುಳುಗಿಕೊಂಡು ಬಂದಿದೆ ಅಂತ ಸುದ್ದಿ ಗೊತ್ತಾಯ್ತು, ನಿಜನಾ ಅಂತ ಕೇಳಿದ್ರು. ഞാൻ പറഞ്ഞു ಸತ್ಯമാണ്. ನಾನು ಹೇಳಿದು ಹೌದು ನಿಜವಾಗಿದೆ. എന്നോട് ചോദിച്ചു എന്തിനാണ് അത് ചെയ്തത്. ನನಗೆ ಕೇಳಿದೆ ಯಾಕೆ ಈ ತರ ಮಾಡ್ಲಿಕ್ಕೆ ಹೋಗಿದೆ. ഞാൻ പറഞ്ഞു യേശുവിനോട് ചേരാനായിട്ടാ. ನಾನು ಹೇಳಿದ್ರು യേശുവೊಂದಿಗೆ ಸೇರಿಕೊಳ್ಳಿಕ್ಕೆ ನಾನು ಈ ಕೆಲಸ ಮಾಡಿದೆ. എടാ ഞങ്ങൾക്കറിയാൻ വയ്യാത്ത അറിവ് നിനക്ക് എവിടെ കിട്ടി യേശുവിനോട് ചേരാൻ? ഈ ക്ലാസ്സിൽ നിന്നെ വേണ്ട, പോയി ഹെഡ് മാസ്റ്ററെ കാണാൻ പറഞ്ഞു. ಹೀಗೆ ಅವರು ಹೇಳಿದರು, ನಾವು ಫಾದರ್ಗಳಾಗಿರುವಂತ ನಮಗೆ ಗೊತ್ತಿಲ್ಲದ ಅರಿವು ನಿನಗೆ ಎಲ್ಲಿಂದ ಬಂದಿದೆ, ಅದಕ್ಕೆ ನೀನು ಹೆಡ್ ಮಾಸ್ಟರ್ನ ಹೋಗಿ ಮಾತಾಡಿಸು, ಆಮೇಲೆ ಕ್ಲಾಸ್ ಒಳಗಡೆ ಬಂದರೆ ಸಾಕು. എൻ്റെ ക്ലാസ്സിലെ എൻ്റെ സ്കൂളിലെ പുസ്തകങ്ങൾ അദ്ദേഹവും എടുത്ത് പുറത്തെറിഞ്ഞു. ನನ್ನ ಸ್ಕೂಲ್ ಪುಸ್ತಕ ಎಲ್ಲ ಕ್ಲಾಸ್ ಟೀಚರ್ ಫಾದರ್ ಎತ್ತಿ ಎಸೆದು ಬಿಟ್ರು. ഞാൻ ഹെഡ് മാസ്റ്ററെ പോയി കണ്ടു. ನಾನು ಹೆಡ್ ಮಾಸ್ಟರ್ ಹತ್ರ ಹೋಗಿ ಮಾತಾಡಿದೆ. അദ്ദേഹം ഇതിനേക്കാളും വൃത്തികെട്ട ചോദ്യം ചോദിച്ചു. ಅವರು ಇದಕ್ಕಿಂತ ಸ್ವಲ್ಪ ಹೀನವಾದ ಪ್ರಶ್ನೆ ಕೇಳಿದ್ರು. ഞങ്ങളുടെ ദേശങ്ങളിൽ താറാവ് എന്ന് പറയുന്ന ഒരു പക്ഷിയുണ്ട്, അതിനെ തീറ്റുന്നവരുണ്ട്. ನಮ್ಮ ಊರಲ್ಲಿ ಬಾತುಕೋಳಿಯನ್ನು ಸಾಕುವುದು ಜಾಸ್ತಿ ಮಾಡ್ತಾ ಇದ್ದಾರೆ. അതിനെ സാധാരണ തീറ്റുന്ന ഒരു സ്ഥലത്താണ് എന്നെ സ്നാനപ്പെടുത്തിയത്. ಈಗ ಆ ಬಾತುಕೋಳಿಯನ್ನು ಈ ಸ್ನಾನ ಮಾಡಿಸುವಂತ ಆ ಜಾಗೆಯಲ್ಲಿ ನಾನು ದೀಕ್ಷಾಸ್ನಾನ ಮಾಡಿರೋದು. അതുകൊണ്ട് അച്ഛൻ എന്നോട് ചോദിച്ചു, താറാവ് തൂറിയ വെള്ളത്തിൽ നീ മുങ്ങിയേച്ചാണോ വന്നത്? ಅದಕ್ಕೆ ನಮ್ಮ ಹೆಡ್ ಮಾಸ್ಟರ್ ಫಾದರ್ ಕೇಳಿದ್ರು, ಈಗ ಬಾತುಕೋಳಿ ಮಾಡಿರೋದು ಅದರಲ್ಲಿ ತಾನೇ ನೀ ಮುಳುಗಿ ಬಂದಿರೋದು? ഞാൻ പറഞ്ഞു അതെ. ನಾನು ಹೇಳ್ದು ಹೌದು. എന്തിനാടാ? ಅವ್ರ ಕೇಳಿದ ಯಾಕಪ್ಪ? ഞാൻ പറഞ്ഞു യേശുവിനോട് ചേരാനാ. ನಾನು ಹೇಳಿದೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಲಿಕ್ಕೆ. എങ്കിൽ നിന്നെ ഈ സ്കൂളിന് വേണ്ട, കുട്ടിയുടെ പേര് വെട്ടിയിരിക്കുന്നു, പൊയ്ക്കോ, എൻ്റെ പേര് വെട്ടി. ಆವಾಗ ಹೆಡ್ ಮಾಸ್ಟರ್ ಹೇಳಿದ್ರು, ನಿನ್ನನ್ನು ಈ ಸ್ಕೂಲ್ಗೆ ಬೇಕಾಗಿಲ್ಲ, ನಿನ್ನ ರಿಜಿಸ್ಟ್ರಿಂದ ನಿಮ್ಮ ಹೆಸರು ಅಳಿಸಿದೆ, ನೀ ಎಲ್ಲಾದರೂ ಹೋಗುರು ಅಂತ ಹೇಳ್ಕೊಂಡು ಕಳಿಸ್ಬಿಟ್ಟು. അന്ന് ഞാൻ 7ാം ക്ലാസ്സിൽ പഠിക്കുന്ന വിദ്യാർത്ഥിയാണ്. ಆವಾಗ ನಾನು 7ನೇ ಕ್ಲಾಸಲ್ಲಿ ಓದುವಂಥ ಒಂದು ಸ್ಟೂಡೆಂಟು. 7ാം ക്ലാസ്സിൽ 3 മാസം കൊണ്ട് പഠിത്തം തീർന്ന് എടുത്തു കളഞ്ഞ ഒരു ത്രോൺ ഔട്ട് പീസാണ് ഞാൻ. ನಾನು 7ನೇ ಕ್ಲಾಸಲ್ಲಿ 3 ತಿಂಗಳು ಮಾತ್ರ ಓದಿರುವಂಥ ಬೀಸಾಡಲ್ಪಟ್ಟ ಒಂದು ವಸ್ತುವಾಗಿ ನಾನು ಹೊರಗಡೆ ಬಂದಿದ್ದೆ. തുടർന്ന് സ്കൂളിലോട്ട് കയറ്റത്തില്ല, ಮತ್ತೆ ಸ್ಕೂಲಲ್ಲಿ ಸೇರಿಸಲ್ಲ, വീടിനകത്ത് കയറ്റത്തില്ല, ಮನೆಗೆ ಸೇರಿಸಲ್ಲ. തുടർന്ന് എൻ്റെ അപ്പനും അമ്മയും പറഞ്ഞു, നീ വീട്ടിൽ കൂലി വേലക്കാർ ജോലി ചെയ്യുന്നത് പോലെ കൂലി വേല ചെയ്താൽ. ಆವಾಗ ಹೇಳಿದ್ರು, ನೀವು ಮನೆಯಲ್ಲಿ ಕೂಲಿ ಕೆಲಸ ಮಾಡುವರ ಜೊತೆಯಲ್ಲಿ ನೀವು ಕೂಲಿ ಕೆಲಸ ಮಾಡಿದರೆ കൂലിക്കാർക്ക് പണം കൊടുക്കും, നിനക്ക് ഒരു നേരത്തെ ആഹാരം തരാം. ಆದರೆ ಕೂಲಿದವರಿಗೆ ಅವರಿಗೆ ಕೂಲಿ ಕೊಡ್ತೀನಿ, ನಿನಗೆ ಅಷ್ಟು ಕೊಡಲ್ಲ, ನಿನಗೆ ಒಂದೊತ್ತು ಊಟ ಮಾತ್ರ ಕೊಡ್ತೇನೆ. വീടിനകത്ത് നിന്നെ കയറ്റത്തില്ല, ಮನೆ ಒಳಗಡೆ ನಿಮ್ಮನ್ನು ಸೇರಿಸಲ್ಲ. ഷെഡ്യൂൾ കാസ്റ്റിനെ കരുതുന്നത് പോലെ മാത്രമേ നിന്നെ കരുതത്തുള്ളൂ. ನಿಮ್ಮನ್ನು ಕೀಳ್ ಜಾತಿಯವರ ಲೆಕ್ಕದಲ್ಲಿ ನಿಮ್ಮನ್ನು ನೋಡಿಕೊಳ್ಳೋದು. വീടിന്റെ വരാന്തയിൽ നിനക്ക് കിടക്കാം, ನೀವು ಮನೆಯ ವರಾಂಡೆಯಲ್ಲಿ ಪಡಸಾಲೆಯಲ್ಲಿ ಮಲ್ಕೊಳ್ಬಹುದು. രാവിലെ മുതൽ വൈകുന്നേരം വരെ വീട്ടിലെ ജോലി പറയുന്നതെല്ലാം ചെയ്യണം. ಬೆಳಿಗ್ಗೆಯಿಂದ ಸಂಜೆ ತನಕ ಹೇಳುವಂತ ಎಲ್ಲ ಕೆಲಸ ನೀವು ಮಾಡಬೇಕು. വൈകിട്ട് ഒരു നേരത്തെ ആഹാരം തരാം, ರಾತ್ರಿ ಒಂದೊತ್ತು ಮಾತ್ರ ಊಟ ಕೊಡ್ತೇನೆ. നിനക്ക് അല്പം ബുദ്ധിമുട്ടുണ്ടാകുമ്പോൾ വിശ്വാസം അപ്പൻ്റെതാ നല്ലത് എന്ന് നിനക്ക് മനസ്സിലാവും. ಆವಾಗ ನಿಮಗೆ ಕೆಲಸ ಮಾಡಿ ಕಷ್ಟ ಬಂದು ಊಟ ಇಲ್ಲದಿರುವಾಗ ನಿಮಗೆ ಗೊತ್ತಾಗುತ್ತದೆ, ನಮ್ಮ ತಂದೆಯ ನಂಬಿಕೆ ಕರೆಕ್ಟು, ನಾನು ತಿರುಗಿ ಬರ್ತೇನೆ ಅಂತ ನೀವು ಹೇಳ್ತೀರಾ. തുടർന്ന് എനിക്ക് കിട്ടിയ ജോലി ഞങ്ങളുടെ പശുവിനെ കുളിപ്പിക്കുക, തീറ്റി കൊടുക്കുക, അഴിച്ചുകൊണ്ട് പോകുക, തിരിച്ചുകൊണ്ട് കിട്ടുക. ಅದಕ್ಕೆ ನನಗೆ ಕೊಟ್ಟ ಕೆಲಸ ಹಸುವನ್ನು ತೆಗೆದುಕೊಂಡು ಹೋಗಿ ಅದನ್ನು ಕಟ್ಟು ಹಾಕಬೇಕು, ಮತ್ತೆ ಬಿಚ್ಕೊಂಡು ಬರಬೇಕು, ಅದನ್ನು ಮೇಯಿಸಬೇಕು, ಈ ಕೆಲಸ ಕೊಟ್ಟರು. ഒരു ദിവസം പശുവിന് തിന്നുവാൻ പുല്ല് അന്വേഷിച്ച് ഞാൻ വെളിയിൽ കൂടെ നടക്കുമ്പോൾ ನಾನು ಒಂದು ದಿವಸ ಹಸುಗೆ ಹುಲ್ಲು ಕುಯ್ದುಕೊಂಡು ಬರಲಿಕ್ಕೆ ಹೊರಗಡೆ ಹೋಗಿ ಬರ್ತಾ ಇರುವಾಗ ചിക്കാഗോയിൽ പഠിക്കുന്ന ആ മനുഷ്യൻ അടുത്ത അവധിക്ക് വന്നു. ನಾನು ಫಸ್ಟು ಅಮೇರಿಕ ಚಿಕಾಗೋದಲ್ಲಿ ಓದುವಂಥ ಒಂದು ವಿಜ್ಞಾನಿ ಬಗ್ಗೆ ಹೇಳ್ತಿಲ್ಲ, ಆ ವ್ಯಕ್ತಿ ಆ ದಾರಿಯಲ್ಲಿ ಬರ್ತಾ ಇದ್ರು. അയാൾ ചോദിച്ചു, താൻ എന്താ സ്കൂളിൽ പോകാത്തത്? ಅವರು ನನಗೆ ಕೇಳಿದೆ, ಯಾಕಪ್ಪ ನೀನು ಸ್ಕೂಲ್ಗೆ ಹೋಗಿಲ್ವಾ? എൻ്റെ പേര് സ്കൂളിൽ നിന്ന് വെട്ടി. ಅವರು ಹೇಳಿದ್ರು, ನನ್ನ ಸ್ಕೂಲಿಂದ ನನ್ನ ಹೆಸರು ಅಳಿಸಿಬಿಟ್ಟಿದೆ. അദ്ദേഹം എന്നെ കൂട്ടിക്കൊണ്ട് സ്കൂളിൽ പോയി. ಅವರು ನನ್ನನ್ನು ಕರ್ಕೊಂಡು ಸ್ಕೂಲ್ ಕರ್ಕೊಂಡು ಹೋದ್ರು. ഞങ്ങളുടെ ഹെഡ് മാസ്റ്ററോട് അദ്ദേഹം സംസാരിച്ചു. ನಮ್ಮ ಹೆಡ್ മാസ്റ്റർ ಹತ್ರ ಅವರು ಮಾತಾಡಿದ್ರು. ഹെഡ് മാസ്റ്റർ പറഞ്ഞു, ഈ കുട്ടിയെ ഈ സ്കൂളിൽ പഠിപ്പിക്കത്തില്ല, ഈ വിശ്വാസം ഇവിടെ അനുവദിക്കത്തില്ല എന്ന് സ്കൂളിന്റെ മാനേജർ വിധിച്ചിട്ടുണ്ട്. ಈಗ ಅವರು ಹೆಡ್ ಮಾಸ್ಟರ್ ಹೇಳಿದ್ರು, ಇವೊಂದು ಈ ಸ್ಕೂಲಲ್ಲಿ ಸೇರಿಸಲಿಕ್ಕೆ ಆಗಲ್ಲ, ಯಾಕಂದ್ರೆ ಈ ಮ್ಯಾನೇಜ್ಮೆಂಟ್ ಇದ್ದ ವಿಶ್ವಾಸಕ್ಕೆ ವಿರುದ್ಧವಾಗಿ ಇವರು ನಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಆ ಮ್ಯಾನೇಜರ್ ഒരു ബിഷപ്പാ. ಆ ಸ್ಕೂಲ್ದು ಮ್ಯಾನೇಜರ್ ಬಂದು ಒಂದು ಯಾಕೋಬಾಯ ಸಭೆಯ ಒಂದು ಬಿಷಪ್ ಆಗಿದ್ರು, ಅದರ ಮ್ಯಾನೇಜರು. ഇത് അദ്ദേഹത്തിന്റെ തീരുമാനമാണ്.
ಈಗ ಆ ಬಿಷಪ್ದು ತೀರ್ಮಾನವಾಗಿದೆ, ನಾವು ಬದಲಾಯಿಸಲಿಕ್ಕಾಗಲ್ಲ. എന്നെ കൊണ്ടുപോയ ആള് രാഷ്ട്രീയ സ്വാധീനം കൂടെ ഉള്ളയാളായതുകൊണ്ട് അദ്ദേഹം തിരുവനന്തപുരത്തിന് പോയി ഞങ്ങളുടെ വിദ്യാഭ്യാസ മന്ത്രിയെ കണ്ടു. ಆ ವಿಜ್ಞಾನಿಯಾದ ವ್ಯಕ್ತಿ ರಾಜಕೀಯ ವ್ಯಕ್ತಿಗಳ ಹತ್ರ ತುಂಬ ಒಳ್ಳೆಯ ಒಂದು ಸಂಬಂಧ ಇರುವುದರಿಂದ ಕೇರಳದ ರಾಜಧಾನಿ ಆಗಿರುವಂಥ ಟ್ರಿವಾಂಡ್ರದಲ್ಲಿ ಕರ್ಕೊಂಡೋಗಿ ಒಂದು ಮಿನಿಸ್ಟರ್ ಹತ್ರ ನನ್ನ ಭೇಟಿ ಮಾಡಿಸಿದ್ರು. അന്ന് 1957 ആദ്യത്തെ കമ്മ്യൂണിസ്റ്റ് മന്ത്രിസഭ കേരളത്തിൽ വന്ന സമയമാണ്. ಆವಾಗ 1957ನಲ್ಲಿ കേരളದಲ್ಲಿ ಪ್ರಥಮವಾದ ಕಮ್ಯುನಿಸ್ಟ್ ಕಕ್ಷಿ ಆಡಳಿತಕ್ಕೆ ಬಂದ ಸಮಯ. മന്ത്രിമാരിൽ പലരും ദൈവവിശ്വാസം ഇല്ലാത്തവരാ. ಆವಾಗ ಆ ಕಮ್ಯುನಿಸ್ಟ್ ಕಕ್ಷಿಯಲ್ಲಿರುವಂಥ ಮಂತ್ರಿಗಳಲ್ಲಿ ಅನೇಕರು ದೇವರೇ ಮೇಲೇನೆ ನಂಬಿಕೆ ಇಲ್ಲದವರಾಗಿದ್ದರು. ഞങ്ങളുടെ വിദ്യാഭ്യാസ മന്ത്രിക്ക് ഒട്ടും ദൈവവിശ്വാസം ഇല്ല. ಆವಾಗ ಇರುವಂಥ ವಿದ್ಯಾಭ್ಯಾಸ ಮಂತ್ರಿಗೆ ಸ್ವಲ್ಪ ಕೂಡ ದೇವರ ಮೇಲೆ ನಂಬಿಕೆನೇ ಇಲ್ಲದ ವ್ಯಕ್ತಿಯಾಗಿದ್ದರು. അദ്ദേഹത്തിന് മുങ്ങിയാലും കുഴപ്പമില്ല, മുങ്ങിയില്ലേലും കുഴപ്പമില്ല, വോട്ട് കിട്ടിയാൽ മാത്രം മതി. ಅವರಿಗೆ മുಳುകിದ್ರೂ ಪರವಾಗಿಲ್ಲ, ಮುಳುಗಿಲ್ಲಂದ್ರೂ ಪರವಾಗಿಲ್ಲ, ವೋಟ್ ಹಾಕಿದರೆ ಮಾತ್ರ ಸಾಕು. എന്നെ കൊണ്ടുപോയ ആള് അല്ലെങ്കിൽ ചെന്ന് സംസാരിച്ചയാൾ ഗൗരവമായി പറഞ്ഞു, ഈ കുട്ടിയെ തിരിച്ച് സ്കൂളിൽ എടുത്തേ പറ്റൂ. ಆವಾಗ ನನ್ನನ್ನು ಕರೆದುಕೊಂಡು ಹೋಗಿರುವಂಥ ಆ ವಿಜ್ಞಾನಿಯಾದ ವ್ಯಕ್ತಿ ಏನು ಹೇಳಿದಂದರೆ, ನೀವು ಏನೇ ಆಳಿದರೂ ಪರವಾಗಿಲ್ಲ, ಈ ಸ್ಟೂಡೆಂಟನ್ನು ನೀವು ಸ್ಕೂಲಲ್ಲಿ ಸೇರಿಸಲೇಬೇಕು ಅಂತ ಹೇಳಿದರು. മന്ത്രി ഒരു എൻക്വയറി കമ്മീഷനെ വെച്ചു, എന്തുകൊണ്ട് എന്നെ പറഞ്ഞു വിട്ടു എന്ന് അന്വേഷിക്കുക. ಆವಾಗ ಮಿನಿಸ್ಟ್ರು ಅಲ್ಲಿ ಸ್ಕೂಲ್ಗೆ ಒಂದು ಎನ್ಕ್ವೈರಿ ಕಮಿಷನ್ ಬಿಟ್ಟಿದೆ, ಈ ಮಗುವನ್ನು ಸ್ಕೂಲಿಂದ ಕಳಿಸಿಬಿಡಲಿಕ್ಕೆ ಏನು ಕಾರಣ. ഞാൻ ചരിത്രം ചുരുക്കട്ടെ, ನಾನು ಶಾರ್ಟಾಗಿ ಹೇಳ್ತೇನೆ. എൻക്വയറി കമ്മീഷൻ വന്നു, എന്നെ തിരിച്ചു സ്കൂളിൽ എടുക്കാൻ വിധിച്ചു. ಆವಾಗ ಎನ್ಕ್ವೈರಿ ಕಮಿಷನ್ ಮುಖಾಂತರವಾಗಿ ತಿರುಗಿ ನನ್ನ ಸ್ಕೂಲಲ್ಲಿ ಸೇರಿಸಿಕೊಳ್ಳಲಿಕ್ಕೆ ತೀರ್ಮಾನ ಆಯಿತು. പക്ഷെ അദ്ദേഹം പറഞ്ഞു, 6 മാസം നീ സ്കൂളിൽ പോകാഞ്ഞതുകൊണ്ട് ഇനി ഈ വർഷം ഒക്കത്തില്ല, വരുന്ന വർഷം ജോയിൻ ചെയ്തു. ಆವಾಗ ಹೇಳಿದ್ರು, 6 ತಿಂಗಳು ನೀ ಸ್ಕೂಲ್ಗೆ ಬಂದಿಲ್ಲ, ಅದ್ರದ್ದು ಈ ವರ್ಷ ಸಾಕಾಗಲ್ಲ, ಮತ್ತೆ ಮುಂದಿನ ವರ್ಷ ನಿಮ್ಮನ್ನು ಸೇರಿಸ್ತೀನಿ ಅಂತ ಹೇಳಿದ್ರು. അടുത്ത വർഷം ഞാൻ എൻ്റെ പഴയ ക്ലാസ്സിൽ ചെന്നു. ಮುಂದಿನ ವರ್ಷ ತಿರುಗಿ ನಾನು ಹಳೆಯ ಕ್ಲಾಸ್ಗೆ ಹೋಗಿದೆ. പഴയ അച്ഛനാണ് ക്ലാസ് ടീച്ചർ. ಆ ಹಳೆಯ ಫಾದರು ಕ್ಲಾಸ್ ಟೀಚರ್ ಆಗಿದ್ದಾರೆ. അദ്ദേഹം എന്നോട് പറഞ്ഞടാ, ഞങ്ങളുടെ പ്രസ്ഥാനത്തിൽ നിന്ന് ഞങ്ങളെ പുറത്താക്കി നീ അകത്ത് കയറി. ಈಗ ನೀವು ನಮ್ಮ ಪ್ರಸ್ಥಾನದಿಂದ ನೀವು ನಮ್ಮನ್ನು ಹೊರಗಡೆ ಹಾಕಿಬಿಟ್ಟು ನೀವು ಒಳಗಡೆ ಬಂದಿದ್ದೀರಾ. അതുകൊണ്ട് ഞാനൊരു പുരോഹിതനാണ്, ഞാൻ പറയുന്നത് നീ കേട്ടു. ನಾನೊಂದು ಫಾದರ್ ಆಗಿದೆ, ಅದನ್ನ ನಾನು ಹೇಳುದು ನೀವು ಕೇಳಿಸ್ಕೊಳ್ಳಿ. നീ 7 വർഷം SSLC ജയിക്കത്തില്ല, നീ നശിച്ചു. ನೀನು 7 ವರ್ಷ SSLCಯಲ್ಲಿ ಬರೆದ್ರು ನೀನು ಪಾಸ್ ಆಗಲ್ಲ, ನೀ ಹಾಳಾಗಿ ಹೋಗ್ಬಿಡ್ತೀಯಾ ಅಂತ ಅವ್ರು ಹೇಳಿದರು. ഞാൻ പറഞ്ഞു, കുഴപ്പമില്ല, 8ാം കൊല്ലം നോക്കിക്കോളാം. ನಾನು ಹೇಳಿದ್ರು, 7 ಸಾರಿ ಪಾಸ್ ಆಗಲ್ಲ ತಾನೆ, 8ನೇ ಸಾರಿ ನಾನು ಪಾಸ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ. കാര്യം ഞങ്ങൾക്കൊരു അനുഗ്രഹമുണ്ട്, ദൈവമക്കൾക്കൊരു അനുഗ്രഹമുണ്ട്. ನಾವು ದೇವರ ಮಕ್ಕಳಿಗೆ ಒಂದು ಆಶೀರ್ವಾದ ಇದೆ. നിന്നെ അനുഗ്രഹിക്കുന്നവൻ അനുഗ്രഹിക്കപ്പെട്ടവനാകും, നിന്നെ ശപിക്കുന്നവൻ ശപിക്കപ്പെട്ടവൻ. ನಿಮ್ಮನ್ನು ಆಶೀರ್ವದಿಸುವರು ಆಶೀರ್ವದಿಸಲ್ಪಡುತ್ತಾರೆ, ನಿನ್ನನ್ನು ಶಪಿಸುವರು ಶಪಿಸಲ್ಪಡುತ್ತೆ ಅಂತ ದೇವರ ವಾಕ್ಯ ಇದೆ. അദ്ദേഹത്തിനോട് പറഞ്ഞ്, ഇറങ്ങട ക്ലാസ്സിൽ നിന്ന്, വീണ്ടും പോയി ഹെഡ് മാസ്റ്ററെ കാണാൻ പറഞ്ഞു. ಮತ್ತು ನನ್ನನ್ನು ಕ್ಲಾಸಿಂದ ಆಚೆ ಕಡೆ ಬಿಟ್ಟು ಕಳಿಸಿಬಿಟ್ಟು ಮತ್ತೆ ನೀವು ಹೆಡ್ ಮಾಸ್ಟರ್ ನೋಡ್ಕೊಂಡು ಬಾ ಅಂತ ಹೇಳಿದ್ರು. പഴയ ഹെഡ് മാസ്റ്റർ, പഴയ അച്ഛൻ, ಹಳೆ ಹೆಡ್ ಮಾಸ್ಟರ್, ಹಳೆ ಆಫೀಸು. അദ്ദേഹത്തിനോട് പറഞ്ഞു, ഒരച്ഛൻ നിന്നെ ഓൾറെഡി പിരാഗി, ഞാനും കൂടെ ബാക്കി പറയാൻ പോവാ. ಈಗ ಒಂದು ಫಾದರು ಹೋಗ್ಲಿ, ನಿನಗೆ ಶಾಪ ಕೊಟ್ಟಾಯಿತು, ಉಳಿದಿದ್ದು ನಾನು ಮಾತಾಡ್ತೀನಿ, ಹೋಗ್ತೀನಿ ಅಂತ ಹೇಳಿದ್ರು. ഞാൻ പറഞ്ഞിരിക്കുന്നില്ല, നീ 7 വർഷം SSLC ജയിക്കുകയില്ല, നീ നശിച്ചു. ನಾನು ಮತ್ತು ಹೇಳ್ತೀನಿ, ನೀ 7 ವರ್ಷ SSLC ಓದಿದ್ರು ನೀ ಪಾಸ್ ಆಗಲ್ಲ, ನೀ ಹಾಳಾಗಿ ಹೋಗ್ಬಿಡ್ತೆ. ഞാൻ പറഞ്ഞു, അങ്ങനെ 7 7 14 കുഴപ്പമില്ല, 15ാം കൊല്ലം നോക്കിക്കോളാം. ಅವಾಗ ಹೇಳಿದ್ರು, 7 7 14 ಸರಿ ಪರವಾಗಿಲ್ಲ, ನಾನು 15ನೇ ಸಾರಿ ಬರ್ಕೊಂಡು ನಾನು ಪಾಸ್ ಮಾಡ್ಕೊಳ್ತೀನಿ ಅಂತ. പക്ഷേ എന്നെ അനുഗ്രഹിക്കുന്നവൻ അനുഗ്രഹിക്കപ്പെട്ടവനാകും, എന്നെ ശപിക്കുന്നവൻ ശപിക്കപ്പെട്ടവനാകും. ನನ್ನನ್ನು ಆಶೀರ್ವದಿಸುವವರು ಆಶೀರ್ವದಿಸಲ್ಪಡುತ್ತಾರೆ, ನನ್ನನ್ನು ಶಪಿಸುವವರು ಶಪಿಸಲ್ಪಡುತ್ತಾರೆ. വിവരം ബിഷപ്പിന്റെ അടുക്കലെത്തി. ಮತ್ತೆ ಈ ಸುದ್ದಿ ಬಿಷಪ್ ಹತ್ರ ತಿರುಗಿ ಹೋಗಿದೆ. ബിഷപ്പ് വന്ന് എന്നെ വിളിപ്പിച്ചു. ಬಿಷಪ್ ನನ್ನನ್ನು ಕರೆದರು. എന്നോട് പറഞ്ഞു, നിന്നെ ശപിക്കാനാണ് നമ്മെ ഏൽപ്പിച്ചിരിക്കുന്നത്. ನಿನ್ನನ್ನು ಶಪಿಸಲಿಕ್ಕೆ ನನಗೆ ജവാബ്ദാരി ಕೊಟ್ಟಿದೆ. ഞാൻ പറഞ്ഞു, ബിഷപ്പ്, എന്നോടുള്ള ദൈവത്തിന്റെ അനുഗ്രഹം, എന്നെ അനുഗ്രഹിക്കുന്നവൻ അനുഗ്രഹിക്കപ്പെട്ടവനാകും, എന്നെ ശപിക്കുന്നവൻ ശപിക്കപ്പെട്ടവനാകും. ಅದಕ್ಕೆ ನಾನು ಬಿಷಪ್ ಹತ್ರ ಹೇಳಿದೆ, ಬಿಷಪ್, ನೀವು ನನ್ನನ್ನು ಆಶೀರ್ವದಿಸುವವರಿಗೆ ಆಶೀರ್ವಾದ, ನನ್ನನ್ನು ಶಪಿಸುವವರಿಗೆ ಶಾಪ ಅಂತ ವಚನ ಇದೆ ಅಂತ ನಾನು ಅವರಿಗೆ ಹೇಳಿದೆ. ഈ ദൈവവചനത്തിന് വിരോധമായി സംസാരിക്കാൻ ഭൂമിയിൽ ആരെ കൊണ്ടുപോകത്തില്ല. ಈ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮಾತನಾಡಲಿಕ್ಕೆ ಭೂಮಿಯಲ್ಲಿ ಯಾರಿಗೂ ಸಾಧ್ಯ ಆಗಲ್ಲ. ശരി, നീ ഗുണം പിടിക്കുകയില്ല, പോയി ക്ലാസ്സിലിരുന്നോളാൻ പറഞ്ഞു. ನೀನು ಯಾವತ್ತೂ ಚೆನ್ನಾಗಿ ಆಗಲ್ಲ, ನೀವು ಹಾಳಾಗಿ ಹೋಗ್ತೀರಾ, ಆದರೂ ಹೋಗಿ ಕ್ಲಾಸಲ್ಲಿ ಕೂತ್ಕೊಂಡ್ಬಿಡಿ. ദൈവത്തിന്റെ കൃപയാൽ 1ാമത്തെ പ്രാവശ്യം ഫസ്റ്റ് ക്ലാസ്സോടെ ഞാൻ പാസ്സായി. ಆದರೆ ದೇವರ ಕೃಪೆಯಿಂದ ಮೊದಲನೇ ಬಾರಿ ನಾನು SSLC ಫಸ್ಟ್ ಕ್ಲಾಸಿನಿಂದ ಪಾಸ್ ಮಾಡಿಕೊಂಡಿದ್ದೆ.
അത് കഴിഞ്ഞ ഉടനെ എനിക്ക് ഇന്ത്യൻ എയർഫോഴ്സിൽ ഒരു അപ്പോയിൻമെൻറ്റ് കിട്ടി. അപ്പോൾ വെറും 10ാം ക്ലാസ്സുമായി ഞാൻ ഇന്ത്യൻ എയർഫോഴ്സിൽ ചേർന്നു. ಆವಾಗ SSLC ಮುಗಿದ ಮೇಲೆ ನಾನು ಇಂಡಿಯನ್ ಏರ್ಫೋರ್ಸಲ್ಲಿ ಈ SSLC ಸರ್ಟಿಫಿಕೇಟ್ ಒಂದಿಗೆ ನನಗೆ ಅಲ್ಲಿ ಕೆಲಸ ಸಿಕ್ಕುವಂತೆ ಸಾಧ್ಯ ಆಯಿತು. അന്ന് ഒരു ദൈവദാസൻ എന്നോട് ഇങ്ങനെ പറഞ്ഞു. ಆವಾಗ ಒಂದು ದೇವ ಸೇವಕರು ನನಗೆ ಹೀಗೆ ಹೇಳಿದರು, അതൊരു പ്രവാചകനായിരുന്നു, നിന്റെ 1ാമത്തെ ട്രാൻസ്ഫർ ഇന്ത്യയുടെ കിഴക്ക് ഭാഗത്തേക്കായിരിക്കും. ಆ ದೇವದಾಸರು ಒಬ್ಬ ಪ್ರವಾದಿ ಆಗಿದ್ರು. ಅವರು ಹೇಳಿದೆ, ನಿನಗೆ ಮೊದಲನೆಯ ಟ್ರಾನ್ಸ್ಫರ್ ಭಾರತ ದೇಶದ ಪೂರ್ವ ದೇಶಕ್ಕೆ ನಿನಗೆ ಟ್ರಾನ್ಸ್ಫರ್ ಆಗುತ್ತೆ ಎಂದು ಹೇಳಿದರು. അവിടെ വെച്ച് ഞാൻ നിനക്ക് വിദ്യാഭ്യാസം തരും, ಅಲ್ಲಿ ನಾನು ನಿನಗೆ ವಿದ್ಯಾಭ್ಯಾಸ ಕೊಡ್ತೇನೆ ಎಂದು ಹೇಳಿದರು. 2ാമത്തെ ട്രാൻസ്ഫർ ഇന്ത്യയുടെ പടിഞ്ഞാറ് ഭാഗത്തായിരിക്കും. ನಿನಗೆ 2ನೇ ಟ್ರಾನ್ಸ್ಫರು ಭಾರತ ದೇಶದ ಪಶ್ಚಿಮ ಭಾಗಕ್ಕೆ ಆಗಿರುತ್ತದೆ. അവിടെ വെച്ച് ഞാൻ നിനക്ക് അഭിഷേകവും നിനക്കൊരു സഭാ ചുമതലയും തരും. ಅಲ್ಲಿ ನಾನು ನಿನ್ನನ್ನು ಅಭಿಷೇಕ ಮಾಡಿ ಒಂದು ಸಭೆಯ ಜವಾಬ್ದಾರಿ ನಿನಗೆ ಕೊಡ್ತೇನೆ ಎಂದು ಹೇಳಿದರು. നിനക്ക് 3ാമത്തെ ട്രാൻസ്ഫർ ഇന്ത്യയുടെ തലസ്ഥാനത്തേക്കായിരിക്കും. ನಿನಗೆ 3ನೇ ಟ್ರಾನ್ಸ್ಫರ್ ಒಂದು ಭಾರತ ದೇಶದ ರಾಜಧಾನಿಯ ಕಡೆಗೆ ಇರುತ್ತದೆ. അവിടുന്ന് ഞാൻ നിന്നെ ലോകത്തിന്റെ തലസ്ഥാനത്തേക്ക് മാറ്റും. ಅಲ್ಲಿಂದ ನಾನು ನಿನ್ನನ್ನು ಪ್ರಪಂಚದ ರಾಜಧಾನಿಯ ಕಡೆಗೆ ನಿನ್ನನ್ನು ನಡೆಸಿಕೊಳ್ಳುತ್ತೇನೆ. അവിടെ വെച്ച് ഞാൻ വീണ്ടും നിനക്ക് വിദ്യാഭ്യാസം തരും. ಅಲ್ಲಿ ನಾನು ಮತ್ತೆ ನಿನಗೆ ವಿದ್ಯಾಭ್ಯಾಸವನ್ನು ಕೊಡುತ್ತೇನೆ. അദ്ദേഹം പറഞ്ഞതുപോലെ എൻ്റെ ആദ്യത്തെ ട്രാൻസ്ഫർ ഇന്ത്യയുടെ കിഴക്ക് വശത്ത് കൽക്കട്ടയിലായിരുന്നു. ಅದೇ ಥರ ಅವರು ಆ ಪ್ರವಾದಿ ಹೇಳಿದ ಹಾಗೆ ನನ್ನ ಫಸ್ಟ್ ಟ್ರಾನ್ಸ್ಫರ್ ಬಂದು ಭಾರತ ದೇಶದ ಪೂರ್ವ ಭಾಗದಲ್ಲಿರುವಂಥ ಕಲ್ಕಟ್ಟ ಪ್ರಾಂತ್ಯಕ್ಕೆ ನನಗೆ ಟ್ರಾನ್ಸ್ಫರ್ ಆಯಿತು. അവിടെ വെച്ച് ഞാനൊരു നൈറ്റ് കോളേജിൽ ചേർന്ന് പഠിക്കാൻ തുടങ്ങി. ಅಲ್ಲಿ ನಾನೊಂದು ನೈಟ್ ಕಾಲೇಜಲ್ಲಿ ಸೇರಿಕೊಂಡು ಓದಲಿಕ್ಕೆ ಪ್ರಾರಂಭ ಆಯಿತು. ദൈവകൃപയാൽ ഒരു 3 പോസ്റ്റ് ഗ്രാജുവേറ്റ് എഞ്ചിനീയറിംഗ് ഡിഗ്രി എനിക്ക് ദൈവം അവിടുന്ന് തന്നു. ದೇವರ ಕೃಪೆಯಿಂದ 3 ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಪಡೆದುಕೊಳ್ಳಲಿಕ್ಕೆ ಆ ಸಮಯದಲ್ಲಿ ನನಗೆ ಸಾಧ್ಯವಾಯಿತು. എൻ്റെ അടുത്ത ട്രാൻസ്ഫർ ഇന്ത്യയുടെ പടിഞ്ഞാറ് വശമായ രാജസ്ഥാനിലായിരുന്നു. ನನಗೆ 2ನೇ ಟ್ರಾನ್ಸ್ಫರು ಪ್ರವಾದಿ ಹೇಳಿದ ಹಾಗೆ ಭಾರತದ ಪಶ್ಚಿಮ ಭಾಗದಲ್ಲಿರುವಂಥ ರಾಜಸ್ಥಾನಕ್ಕೆ ಸಿಕ್ಕಿತು. അവിടുന്ന് എയർഫോഴ്സ് ക്യാമ്പസിൻ്റെ അകത്ത് 1ാമത്തെ സഭ ആരംഭിച്ചു. ಅಲ್ಲಿ ಏರ್ಫೋರ್ಸ್ ಸ್ಟಾಫಿನ ಮಧ್ಯದಲ್ಲಿ ನಾನು ಪ್ರಥಮವಾಗಿ ಒಂದು ಸಭೆಯನ್ನು ಪ್ರಾರಂಭ ಮಾಡಿದೆ. അവിടുന്നും എൻ്റെ വിദ്യാഭ്യാസം തുടർന്നു. 1 ഡിഗ്രിയും കൂടെ ദൈവം എനിക്ക് തന്നു. ನಾನು ಅಲ್ಲಿಂದ ಮತ್ತು ನನ್ನ ವಿದ್ಯಾಭ್ಯಾಸ ಮುಂದುವರಿಸಿ ಇನ್ನೊಂದು ಡಿಗ್ರಿ ಕೂಡ ನಾನು ಪಡ್ಕೊಂಡಿದ್ದೆ. എൻ്റെ അടുത്ത ട്രാൻസ്ഫർ ന്യൂഡൽഹിക്കായിരുന്നു. ಮತ್ತು ನನ್ನ 3ನೇ ಟ್ರಾನ್ಸ್ಫರ್ ಪ್ರವಾದಿ ಹೇಳಿದ ಹಾಗೆ ನ್ಯೂ ಡೆಲ್ಲಿಗೆ ಬಂದಿದೆ. അവിടെ നിന്നും ഉന്നത വിദ്യാഭ്യാസത്തിന് വേണ്ടി ഇന്ത്യൻ ഗവൺമെന്റ് എന്നെ തിരഞ്ഞെടുത്തു. ಅಲ್ಲಿಂದ ಉನ್ನತ ವಿದ್ಯಾಭ್ಯಾಸ ಕೊಡಲಿಕ್ಕಾಗಿ ಸರ್ಕಾರೇ ನನ್ನನ್ನು ಆಯ್ಕೆ ಮಾಡಿದರು. അവരെന്നെ ലോകത്തിന്റെ തലസ്ഥാനമെന്നറിയപ്പെടുന്ന അമേരിക്കയുടെ വാഷിംഗ്ടൺ DC-യിലേക്ക് അയച്ചു. അവിടെ വീണ്ടും ഉന്നത വിദ്യാഭ്യാസം ലഭിച്ചു. ಭಾರತ ಸರ್ಕಾರ ನನ್ನನ್ನು ವಿಶ್ವದ ರಾಜಧಾನಿ ಎಂದು ಕರೆಯಲ್ಪಡುವಂಥ ಅಮೆರಿಕದ ವಾಷಿಂಗ್ಟನ್ಗೆ ಕಳಿಸಿ ಸರ್ಕಾರವು ನನ್ನನಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಟ್ಟರು. ഞാൻ തിരിച്ചു വന്ന് വീണ്ടും നമ്മുടെ പഞ്ചാബിൽ കുറച്ച് നാളുണ്ടായിരുന്നു. ಮತ್ತು ಅಲ್ಲಿ ನಾನು ಟ್ರೈನಿಂಗ್ ಮುಗಿದು ವಿದ್ಯಾಭ್ಯಾಸ ಮುಗಿದು ಪಂಜಾಬಿನಲ್ಲಿ ಸ್ವಲ್ಪ ಕಾಲ ಸೇವೆಯಲ್ಲಿದ್ದೆ. അവിടെ വെച്ച് ഞാനൊരു പ്രവാചകനെ കണ്ടു. ಅಲ್ಲಿ ಮತ್ತು ನಾನೊಂದು ಪ್ರವಾದಿಯನ್ನು ಭೇಟಿಯಾಗಿದೆ. അദ്ദേഹം എന്നോട് പറഞ്ഞു, ഞാൻ നിന്നെ ലോകത്തിന്റെ തലസ്ഥാനം വരെ അയച്ച് അവിടെയുള്ള വിദ്യാഭ്യാസം തന്നത് നിന്റെ അപ്പൻ്റെ കാശിൻ്റെ കൂടുതൽ കൊണ്ടല്ല, നിന്റെ ബുദ്ധിയുടെ കൂടുതൽ കൊണ്ടുമല്ല. ಆ ಪ್ರವಾದಿ ನನಗೆ ಹೇಳಿದೆ, ನಾನು ನಿನ್ನನ್ನು ವಿಶ್ವದ ರಾಜಧಾನಿಯಾಗಿರುವಂಥ ಅಮೆರಿಕಕ್ಕೆ ಕಳಿಸಿ ವಿದ್ಯಾಭ್ಯಾಸ ಕೊಟ್ಟಿರುವುದು ನಿಮ್ಮ ತಂದೆಯ ಆಸ್ತಿಯಿಂದಲೂ ಅಲ್ಲ ಮತ್ತು ನಿನ್ನ ಬುದ್ಧಿಯ ಆಧಿಕ್ಯದಿಂದಲೂ ಅಲ್ಲ. എന്നെ മാനിക്കുന്നവനെ ഞാൻ മാനിക്കും. ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆಂದ ಮಾತಿನ ಮೇರೆಗೆ ಆಗಿದೆ. നിങ്ങളുടെ നടുവിൽ നിന്ന് ദൈവത്തെ മാനിക്കുവാൻ എത്ര പേരുണ്ട്? ಈ ಸಭೆಯೊಳಗಡೆಯಿಂದ ದೇವರನ್ನು ಸನ್ಮಾನಿಸಲಿಕ್ಕೆ ಎಷ್ಟು ಜನ ಇದ್ದೀರಾ? 2ാമത്തെ പ്രാവശ്യം എന്നെ സ്കൂളിൽ ചേർത്തു. 2ാം വർഷം ഞാൻ സ്കൂളിൽ പോയി. ഞാൻ ഓർക്കുന്നുണ്ട് ഓരോ ദിവസത്തെ സംഭവങ്ങൾ. ನಾನು 2ನೇ ಸಾರಿ ಸ್ಕೂಲ್ಗೆ ಸೇರಿದ ಮೇಲಿರುವಂಥ ಹಲವಾರು ವಿಷಯಗಳು ಈಗಲೂ ನನಗೆ ನೆನಪಿನಲ್ಲಿ ಇದೆ. സ്കൂളിൽ ചെന്നുമ്പോൾ കുട്ടികളെല്ലാം കൂടെ എൻ്റെ വട്ടം കൂടും. ಸ್ಕೂಲಲ್ಲಿ ಹೋದರೆ ಹುಡುಗರೆಲ್ಲ ನನ್ನ ಸುತ್ತಲೂ ಸೇರ್ತಾರೆ. പോയിന്നവർ ഒച്ചത്തിൽ ആർത്തു വിളിക്കും. ಅವರು ಹೋಯ್ ಹೋಯ್ ಎಂದು ಹೇಳಿಕೊಂಡು ಕೂಗಿ ನನ್ನನ್ನು ಗೇಲಿ ಮಾಡುವರು. പൂഴിയും മണ്ണും വാരി മുകളിലേക്ക് എറി ಮತ್ತು ಧೂಳೆಲ್ಲ ಎತ್ತಿ ಎಸೆದು ನನ್ನ ಮೇಲೆ ಎಸೆದು ಬಿಡುವುದು. സ്കൂളിൽ പഠിപ്പിക്കുന്ന അധ്യാപകർ മുഴുവനും എന്നെ അടിക്കാതെ ഒരാൾ പോലും പോകത്തില്ല. ಈಗ ಸ್ಕೂಲಲ್ಲಿ ಕ್ಲಾಸ್ ಮಾಡುವಂಥ ಟೀಚರ್ ಒಬ್ಬರು ಕೂಡ ನನ್ನನ್ನು ಹೊಡೆಯದೆ ಮನೆಗೆ ಕಳಿಸ್ತಾ ಇರಲಿಲ್ಲ. അക്കാലത്ത് കുട്ടികളെ അടിക്കുന്നതിനെ കുറിച്ച് പ്രത്യേക ലിമിറ്റേഷൻസ് ഒന്നുമില്ല. സാറിൻ്റെ ആരോഗ്യം പോലെ അടിക്കുന്നത്. ಆಗಿನ ಕಾಲದಲ್ಲಿ ಮಕ್ಕಳನ್ನು ಶಿಕ್ಷಿಸೋದ ಬಗ್ಗೆ ಸರ್ಕಾರದಿಂದ ಯಾವುದು ಶಿಸ್ತುಗಳು ಇರಲಿಲ್ಲ. ಅದರಿಂದ ಮಾಸ್ಟರ್ಗೆ ಎಷ್ಟು ಮನಸ್ಸು ಬಂದು ಅಷ್ಟು ಹೊಡೆಯೋದೆ. ഒന്നുകിൽ കയ്യിലടിക്കും, ಒಂದು ವೇಳೆ ಕೈ ಅಂಗೈಯಲ್ಲಿ ಹೊಡೆಯುವುದು, അല്ലെങ്കിൽ കാലിലടിക്കും, ಇಲ್ಲಂದ್ರೆ ಕಾಲುಗೆ ಹೊಡೆಯುವುದು. എൻ്റെ കയ്യോ കാലോ പൊട്ടി
രക്തമൊഴുകാതെ ഒറ്റ ദിവസം പോലും ഞാൻ വീട്ടിൽ വന്നിട്ടില്ല. ನನ್ನ ಕೈಯಾಗಲಿ ಕಾಲಾಗಲಿ ಒಡೆದು ರಕ್ತ ಹರಿಯದೆ ಆ ದಿನಗಳಲ್ಲಿ ನಾನು ಒಂದು ದಿವಸ ಕೂಡ ಮನೆಗೆ ಹಿಂದಿರುಗುತ್ತಾ ಇರಲಿಲ್ಲ. അത് കാണുന്നത് എൻ്റെ അപ്പന് സന്തോഷമായിരുന്നു. ಅದು ನೋಡುವಾಗ ನಮ್ಮ ಅಪ್ಪನಿಗೆ ಬಹಳ ಸಂತೋಷ ಆಗುವುದು. ഇന്ന സ്ഥിതികളെല്ലാം മാറി. ಆ ಸ್ಥಿತಿಗಳಿಂದೆಲ್ಲ ದೇವರು ಬದಲಾಯಿಸಿದ. ആദ്യത്തെ സഭായോഗത്തിന് പോകുന്നത് 13 കിലോമീറ്റർ വൺ വേ എന്ന് പറഞ്ഞാൽ അങ്ങോട്ടും ഇങ്ങോട്ടും 26 കിലോമീറ്റർ നടന്നായിരുന്നു ഞാൻ അന്ന് സഭായോഗത്തിന്. ಆಗಿನ ದಿನಗಳಲ್ಲಿ ನಾನು ಭಾನುವಾರದ ಸಭೆಯ ಆರಾಧನೆಗಾಗಿ 13 ಕಿಲೋಮೀಟರ್ ಆ ಕಡೆಗೆ ನಡೆಯೋದು, ಆರಾಧನೆ ಮುಗಿದು 13 ಕಿಲೋಮೀಟರ್ ತಿರುಗಿ ನಡೆಯೋದು. അന്ന് ആഹാരവും ഇല്ല. ಆ ದಿನಗಳಲ್ಲಿ ನನಗೆ ಸರಿಯಾಗಿ ಆಹಾರವಿಲ್ಲ. വീട്ടിൽ ജോലി ചെയ്തെങ്കിൽ മാത്രമേ ഒരു നേരത്തെ ആഹാരം കിട്ടത്തുള്ളൂ. ಮನೆಯಲ್ಲಿ ಕೆಲಸ ಮಾಡಿದರೆ ಮಾತ್ರ ಒಂದೊತ್ತು ಊಟ ಸಿಕ್ಕೋದು. ഇന്ന് ഞാൻ ആയിരിക്കുന്ന സ്ഥിതി വരെ ദൈവം എന്നെ കൊണ്ടുവന്നു. ಆದರೆ ಇವತ್ತು ನಾನು ಆಗಿರುವಂಥ ಸ್ಥಿತಿ ತನಕ ನನ್ನ ದೇವರು ನನ್ನನ್ನು ನಡೆಸಿಕೊಂಡು ಬಂದಿದ್ದಾರೆ. ഞാൻ ആ ഭാഗത്തേക്ക് ഇനി അധികം പോകുന്നില്ല. ನಾನು ಆ ಭಾಗವನ್ನು ಬಿಟ್ಟು ಮುಂದಕ್ಕೆ ಹೋಗುತ್ತೇನೆ. ഞാൻ ദൈവത്തെ അനുഭവിച്ചറിഞ്ഞതാണ്. ಆ ದೇವರನ್ನು ನಾನು ರುಚಿಸಿ ನೋಡಿದೆ. സ്കൂളിൽ നിന്ന് എൻ്റെ പേര് വെട്ടി എന്നെ പുറത്താക്കി എൻ്റെ ഹെഡ് മാസ്റ്റർ തളർന്ന് മരിച്ചു. ಸ್ಕೂಲಲ್ಲಿ ನನ್ನ ಹೆಸರು ಅಳಿಸಿಬಿಟ್ಟು ನನ್ನನ್ನು ಶಾಲೆಯಿಂದ ಹೊರಗಡೆ ಕಳಿಸಿರುವಂಥ ಆ ಹೆಡ್ ಮಾಸ್ಟ್ರು ಫಾದರ್ ಆಗಿದ್ದವರು, ಅವರು ಪಾರ್ಶ್ವವಾಯು ರೋಗಿಯಾಗಿದ್ದು ಲಾಸ್ಟು ತೀರಿಕೊಂಡಿದ್ದರು. അദ്ദേഹത്തിൻ്റെ മക്കളെല്ലാം നശിച്ചു. ಅವರ ಮಕ್ಕಳೆಲ್ಲರೂ ಒಳ್ಳೆಯ ಉದಾಹರಣೆ ಆಗದೆ ಅವರು ನಾಶವಾಗಿ. അച്ഛൻ്റെ മരണസമയത്ത് അച്ഛൻ ഒരു വാക്ക് തൻ്റെ മക്കളോടായിട്ട് ഇങ്ങനെ പറഞ്ഞു. ಆ ಫಾದರು ಸಾಯುವಂಥ ಸಮಯದಲ್ಲಿ ಮಕ್ಕಳಿಗೆ ಒಂದು ಮಾತು ಹೇಳಿದರು. എനിക്കിത് വരുവാൻ ഒരു കാരണവുമില്ല, ആ എം ಎ വർഗീസിൻ്റെ പ്രാക്ക. ನನಗೆ ಈ ಥರ ಪಾರ್ಶ್ವವಾಯು ಬಂದು ಸಾಯುವಂಥ ಒಂದು ಕಾರಣ ಯಾವುದೂ ಇರಲಿಲ್ಲ. ಆ ಎಮ್ಮೆ ವರ್ಗೀಸ್ ಇದೆಯಲ್ಲ, ಅವರದು ಶಾಪದಿಂದಲೇ ನನಗೆ ಹೀಗಾಗಿರಬಹುದು. നിങ്ങൾ എന്തെങ്കിലും ആ മനുഷ്യനെ കണ്ടാൽ അവൻ്റെ കാല് കെട്ടിപ്പിടിച്ച് എനിക്ക് പകരം ക്ഷമ ചോദിക്കണം. ನೀವು ಯಾವತ್ತಾದರೂ ಆ ಮನುಷ್ಯನನ್ನು ನೋಡುವುದಾಗಿದ್ದರೆ ನನ್ನ ಪರವಾಗಿ ಆತನ ಪಾದ ಹಿಡಿಕೊಂಡು ನನ್ನ ಪರವಾಗಿ ಕ್ಷಮ ಕೇಳಬೇಕು ಅಂತ ಹೇಳಿದ್ರು. ഞാൻ ഒത്തിരി വിശദീകരിക്കാൻ ആഗ്രഹിക്കുന്നില്ല. ನಾನು ಇನ್ನೂ ಹೆಚ್ಚಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ദൈവം എന്നെ മാനിച്ചു. ಆದರೆ ದೇವರು ನನ್ನನ್ನು ಆಶೀರ್ವದಿಸಿದರು. ദൈവത്തിൻ്റെ കരുണയാൽ എനിക്ക് എഞ്ചിനീയറിംഗിൽ ഒരു 5 ഡിഗ്രി ഉണ്ട്. ಈಗ ಇದೆಲ್ಲ ಮುಗಿದು ಎಂಜಿನಿಯರಿಂಗಲ್ಲೇ ನನಗೆ 5 ಡಿಗ್ರಿಗಳು ದೇವರು ಕೊಟ್ಟರು. ദൈവത്തിൻ്റെ കരുണയാൽ ഒരു ഓണററി ഡോക്ടറേറ്റ് ഉണ്ട്. ಮತ್ತು ಈಗ ನನಗೆ ಒಂದು ಓನರಿ ಡಾಕ್ಟರೇಟ್ ಕೂಡ ದೇವರು ಕೊಟ್ಟಿದ್ದಾರೆ. ഇത് എൻ്റെ ഭൗതിക വശം. ಇದು ನನ್ನ ಭೌತಿಕವಾದ ವಿಷಯಗಳು. ನಾನು ನಿಮಗೆ ಇಷ್ಟು ഞാൻ ಹೇಳಿದೆ. എൻ്റെ കുടുംബത്തിലേക്ക് തിരിയാം. ಮತ್ತು ನನ್ನ ಕುಟುಂಬದಲ್ಲಿ ನಾನು ನಿಮಗೆ ಹೇಳಿದರೆ, എനിക്ക് സ്വന്തം ജോലി ആയതോടെ എൻ്റെ മാതാപിതാക്കൾക്ക് ഇനി എൻ്റെ മേൽ വലിയ കൺട്രോൾ ഇല്ല എന്ന് അവർക്ക് തന്നെ തോന്നി. ಈಗ ನನಗೆ ಸ್ವಂತವಾಗಿ ಕೆಲಸ ಸಿಕ್ಕಿದೆ, ಆದುದರಿಂದ ಇನ್ನು ನನ್ನನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ನನ್ನ ತಂದೆ ತಾಯಿಗೆ ಗೊತ್ತಾಯಿತು. അടുത്തത് എൻ്റെ വിവാഹത്തിൻ്റെ സമയമായിരുന്നു. ಮತ್ತೆ ನನ್ನ ಮದುವೆಯ ಸಮಯ ಬಂದಿತ್ತು. എൻ്റെ വിവാഹത്തിൻ്റെ സമയമായപ്പോൾ എൻ്റെ അപ്പൻ എന്നോട് പറഞ്ഞു, നിന്നെ കല്യാണം കഴിപ്പിക്കത്തില്ല, തിരിച്ചു മർത്തമായി വരാമെങ്കിൽ മാത്രം കല്യാണം നടത്താം. ಹಾಗೆ ನನ್ನ ಮದುವೆಯ ಸಮಯ ಬರುವಾಗ ನನ್ನ ತಂದೆ ಹೇಳಿದೆ, ನೋಡಿ ನಾನು ನಿನ್ನ ಮದುವೆಗೆ ಯಾವುದೇ ಕಾರ್ಯಕ್ಕೆ ಮುಂದೆ ಬರಲ್ಲ, ನಮ್ಮ ಪಾರಂಪರ್ಯ ಸಭೆಗೆ ತಿರುಗಿ ಬಂದರೆ ನಾನು ನಿನಗೆ ಮದುವೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. പറഞ്ഞു, ഞാൻ കല്യാണം കഴിക്കാനല്ല യേശുവിനെ സേവിച്ചത്, യേശുവിനെ ആരാധിക്കാനാണ്. ನಾನು ಮದುವೆ ಮಾಡಲಿಕ್ಕೆ ಅಲ್ಲ, ನಾನು ಯೇಸುವನ್ನು ಹಿಂಬಾಲಿಸಿರುವುದು, ನಾನು ಯೇಸುವಿಗೆ ಸೇವೆ ಮಾಡಲಿಕ್ಕಾಗಿ ಹಿಂಬಾಲಿಸ್ತಾ ಇದ್ದೇನೆ. എൻ്റെ അപ്പനും അമ്മയും എൻ്റെ വിവാഹം നടത്തുന്നില്ലെങ്കിൽ ഞാൻ വിവാഹം കഴിക്കുന്നില്ല. പക്ഷേ തിരിച്ചു മർത്തമായി വരുന്ന ഒരു സിസ്റ്റം ഇല്ല. ನನ್ನ ತಂದೆ ತಾಯಿಯವರು ನನಗೆ ಮದುವೆ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಲ್ಲ ಅಂದರೆ ನಾನು ಮದುವೆನೇ ಮಾಡಲ್ಲ. ಆದರೂ ನಾನು ಆ ಹಳೆಯ ಸಭೆಗೆ ನಾನು ತಿರುಗಿ ಹೋಗೋದೇ ಇಲ್ಲ ಅಂತ ಹೇಳಿಬಿಟ್ಟು, അങ്ങനെ എൻ്റെ അനുജൻ എൻ്റെ സഹോദരനെ ആദ്യം വിവാഹം കഴിപ്പിച്ചു. ಆದ್ದರಿಂದ ನನ್ನ ತಮ್ಮನ್ನು ಫಸ್ಟು ಮದುವೆ ಮಾಡಿಸಿದ್ರು ನಮ್ಮ ಮನೆಯಿಂದ. അതിനുശേഷം അവൻ്റെ കുഞ്ഞ് ജനിച്ച ശേഷമാണ് എൻ്റെ പേർക്ക് മാതാപിതാക്കൾ വിവാഹാലോചന കൊണ്ടുവന്നത്. ಆ ತಮ್ಮನು ಮದುವೆಯಾಗಿ ಅವರಿಗೊಂದು ಮಗು ಹುಟ್ಟಿದ ಮೇಲೆ ಮತ್ತೆ ನನ್ನ ಮದುವೆಗೆ ಬೇಕಾದ ಮಾತುಕತೆಗಳು ಮಾಡಿ അന്നും എന്നോട് പറഞ്ഞു, നീ പെന്തക്കോസ്തിൽ പൊയ്ക്കോ, നിന്റെ ഭാര്യയും പെന്തക്കോസ്തിൽ പൊയ്ക്കോട്ടെ, പക്ഷേ മർത്തോമ പള്ളി വരെ വന്ന് അവിടെ വെച്ച് ഒരു വിവാഹം നടത്തിയേച്ചോ പിന്നെ ഇതിലേലും പൊയ്ക്കോ. ಆವಾಗ ಹೇಳಿದ್ರು, ನೀವು ಪೆಂತೆಕೋಸ್ತು ಚರ್ಚೆಗೆ ಬಿಟ್ಟು ನೀವು ಬರಲ್ಲ, ಸರಿ ನೀವು ಹೋಗಿರಿ, ಆದರೆ ಮದುವೆಗಾದರೂ ನಮ್ಮ ಪಾರಂಪರ್ಯ ಸಭೆಯಲ್ಲಿ ಮದುವೆ ನಡೆಸು, ಆಮೇಲೆ ಬೇಕಾದ್ರೆ ನೀವು ಪೆಂತೆಕೋಸ್ತು ಚರ್ಚೆಗೆ ಹೋಗೋದು. ഞാൻ വരത്തില്ല, ഞാൻ ഒരിക്കൽ യേശുവിനെ അറിഞ്ഞു, ചെങ്കടൽ കടന്നവൻ തിരിച്ചും ഇസ്രായേലിലോട്ടില്ല. ನಾನು ಹೇಳಿದೆ, ಇಲ್ಲ, ನಾನು ಯಾವತ್ತೂ ಇನ್ನು ಆ ಚರ್ಚಲ್ಲಿ ಬಂದು ನಾನು ಇದಕ್ಕೆ ಬರಲ್ಲ, ನಾನು ಕೆಂಪು ಸಮುದ್ರ ದಾಟಿದ ನಾನು ಮತ್ತೆ ಐಗುಪ್ತಕ್ಕೆ ಹಿಂದಿರುಗೋದೇ ಇಲ್ಲ ಎಂದು ಹೇಳಿದರು. അങ്ങനെ എൻ്റെ അപ്പൻ്റെയും അമ്മയുടെയും സഹായത്തോടെ എൻ്റെ വിവാഹം നടന്നു. ಆದರೆ ತಂದೆ ತಾಯಿಯವರು ಮತ್ತೆ ಒಪ್ಪಿಗೆ ಮಾಡಿ ನನ್ನ ಮದುವೆ ಆಯಿತು. ദൈവം എനിക്ക് 2 മക്കളെ തന്നു. ದೇವರು ನನಗೆ 2 ಮಕ್ಕಳನ್ನು ಕೊಟ್ಟರು. 4 കൊച്ചുമക്കളെ തന്നു. 4 ಮೊಮ್ಮಕ್ಕಳನ್ನು ಕೊಟ್ಟರು.
ഞാൻ വിവാഹം കഴിഞ്ഞിട്ട് 52 വർഷം കഴിഞ്ഞു. ನಾನು ಮದುವೆಯಾಗಿ 52 ವರ್ಷವಾಗಿದೆ. ഇന്ന് വരെ എൻ്റെ ഭാര്യയെ നുള്ളി നോവിച്ചിട്ടില്ല. ನಾನು ಇದುವರೆಗೂ ನನ್ನ ಹೆಂಡತಿಯನ್ನು ಗಿಳ್ಳಿ ಕೂಡ ನೋವಿಸಲಿಲ್ಲ. ഞങ്ങളുടെ വീട്ടിൽ ഇന്ന് വരെ വഴക്കുണ്ടായിട്ടില്ല. ನನ್ನ ಮನೆಯಲ್ಲಿ ಇದುವರೆಗೂ ನಮ್ಮ ಮಧ್ಯದಲ್ಲಿ ಜಗಳ ಇಲ್ಲ. എൻ്റെ മക്കളിൽ ആരും കള്ളു കുടിച്ചു പോയവരില്ല. രണ്ടുപേരും പാസ്റ്റർമാരാ. ನನ್ನ ಮಕ್ಕಳಿಬ್ಬರು ಮದ್ಯಪಾನ ಮಾಡಿ ಬೀದಿಯಲ್ಲಿ ತಿರುಗಾಡಿಲ್ಲ. ಇಬ್ಬರು ಮಕ್ಕಳು ದೇವರ ಸೇವಕರಾಗಿ ಪಾಸ್ಟರ್ಗಳಾಗಿದ್ದಾರೆ. എനിക്ക് നാല് കൊച്ചുമക്കളുണ്ട്. ನನ್ನ 4 ಮೊಮ್ಮಕ್ಕಳಿರುವರು. എല്ലാം ടീനേജും അത് കഴിഞ്ഞവരുമാണ്. ಟೀನೇಜ್ ಮುಗಿದು ಅದಕ್ಕೆ ಮೇಲ್ಪಟ್ಟವರಾಗಿದ್ದಾರೆ. എങ്ങും വഴക്കിനാരും പോയിട്ടില്ല. ನನ್ನ ಮೊಮ್ಮಕ್ಕಳು ಎಲ್ಲೂ ಜಗಳ ಮಾಡಿಕೊಂಡು ಕಂಬಳಿಯನ್ನು ತಕೊಂಡು ಮನೆಗೆ ಬಂದಿಲ್ಲ. മക്കളും കൊച്ചുമക്കളും എല്ലാം ആമ്പിള്ളേരാ. ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಎಲ್ಲರೂ ಗಂಡು ಮಕ್ಕಳೇ. ചർച്ചിൽ 22,000 അംഗങ്ങൾ ഇപ്പോൾ ഉണ്ട്. ಈಗ ನಮ್ಮ ಚರ್ಚಲ್ಲಿ 22,000 ಸದಸ್ಯರುಗಳಿದ್ದಾರೆ. അതിനകത്ത് എങ്ങനെയായാലും 15,000 പേര് സഹോദരിമാരാണ്, സ്ത്രീകളാണ്, പെൺകുട്ടികളാണ്. ಅದರಲ್ಲಿ 15,000 ಹೆಣ್ಣು ಮಕ್ಕಳು, ಹೆಣ್ಮಕ್ಕಳಲ್ಲಿ ಮಕ್ಕಳೋ ಇಲ್ಲ ದೊಡ್ಡವರು ಆಗಿದ್ದಾರೆ. എൻ്റെ മക്കളോ കൊച്ചുമക്കളോ ഇന്ന് വരെ ഒരു പെൺകുട്ടിയോട് അനാവശ്യമായി ഒരു വാക്ക് പറഞ്ഞിട്ടില്ല. ಆದರೆ ಈ 15,000 ಹೆಣ್ಣು ಮಕ್ಕಳಲ್ಲಿ ನನ್ನ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಈ ಹೆಣ್ಣು ಮಕ್ಕಳ ಹತ್ರ ಅನಗತ್ಯವಾದ ಯಾವುದೇ ಒಂದು ರೀತಿಯಲ್ಲಿ ವರ್ತಿಸಲಿಲ್ಲ, ಮಾತಾಡಲಿಲ್ಲ. ദൈവത്തിന്റെ മാന്യത ദൈവം എൻ്റെ കുടുംബത്തിൽ തന്നു. ದೇವರ ಗೌರವ ನನ್ನ ಕುಟುಂಬದಲ್ಲಿ ನನ್ನ ಮಕ್ಕಳಿಗೂ ದೇವರು ಕೊಟ್ಟಿದ್ದಾರೆ. ഞാൻ പ്രവർത്തനത്തിന് വേണ്ടി വരുമ്പോൾ ഞാൻ എയർഫോഴ്സിൽ ആയിരിക്കുമ്പോൾ തന്നെ ഇവിടുത്തെ ലോക്കൽ ചർച്ചിന്റെ ചുമതല എടുത്തു. ನಾನು ಏರ್ಫೋರ್ಸಲ್ಲಿ ಇರುವಾಗಲೇ ನಾನೊಂದು ಲೋಕಲ್ ಚರ್ಚಿನ ಒಂದು ಜವಾಬ್ದಾರಿ ಹೊತ್ತುಕೊಂಡೆ. അന്ന് 22 അംഗങ്ങളായിരുന്നു സഭയിലുള്ള. ಆ ಪ್ರಾರಂಭದಲ್ಲಿ 22 ಜನ ಇರುವಂತ ಒಂದು ಚಿಕ್ಕದು ಸಭೆ. ഞങ്ങളുടെ ഒരാഴ്ചത്തെ സ്തോത്ര കാഴ്ചയും ദശാംശവും എല്ലാം കൂടെ ചേർത്താൽ 7 രൂപ 45 പൈസ വരെ വന്നിട്ടുണ്ട്. അതിൽ കൂടുതൽ വന്നിട്ടില്ല. ನಾವು ನಮ್ಮ ಆಗಿನ ದಿನಗಳಲ್ಲಿ ನಮ್ಮ ಸಭೆಯಲ್ಲಿ ದಶಮ ಭಾಗ ಮತ್ತು ಕಾಣಿಕೆ ಸೇರಿದರೆ 7 ರೂಪಾಯಿ 45 ಪೈಸೆ ಆಗಿನ ವರಿಮಾನ. അതിന് മേളിൽ അത്രയും തന്നെ എല്ലാ ആഴ്ചയിലും ഇല്ല. ഏറ്റവും കൂടുതൽ കിട്ടിയത് ಹೆಚ್ಚಾಗಿದ್ರೆ ಅಷ್ಟು, ಮತ್ತೆ ಒಂದೊಂದು ವಾರ ಅದಕ್ಕಿಂತ ಕಮ್ಮಿನೂ ಆಗಬಹುದು. പക്ഷേ എനിക്കൊരു ജോലി ഉണ്ടായിരുന്നത് കൊണ്ട് ചർച്ചിന്റെ ഇലക്ട്രിക് ബില്ലും വാട്ടർ ബില്ലും ഉൾപ്പെടെ കൊടുക്കുവാൻ ദൈവം കൃപ തന്നു. ನನಗೆ ಆವಾಗ ನನ್ನ ಕೆಲಸದಲ್ಲಿ ಇದ್ದದರಿಂದ ಎಲೆಕ್ಟ್ರಿಸಿಟಿ ಬಿಲ್ಲು ಮತ್ತು ವಾಟರ್ ಬಿಲ್ಲು ಕೊಡಲಿಕ್ಕೆ ದೇವರು ನನಗೆ ಸಹಾಯ ಮಾಡಿದ. അന്ന് ദൈവം എന്നോട് ഇടപെട്ടു. ഒരു ഉണർവിന് വേണ്ടിയാണ് നിന്നെ ഇവിടെ ആക്കിയത്. ಆವತ್ತು ದೇವರು ನನಗೆ ಮಾತಾಡಿದೆ, ಒಂದು ಉಜ್ಜೀವನಕ್ಕಾಗಿಯೇ ನಾನು ನಿನ್ನನ್ನು ಕರೆದಿರುವಂಥದ್ದು. ദൈവത്തിൻ്റെ കരുണയാൽ 86,000 പേരെ ആ ബാംഗ്ലൂരിൻ്റെ ബാക്ക്ഗ്രൗണ്ടിൽ സ്നാനപ്പെടുത്തുവാൻ സ്വർഗത്തിലെ ദൈവം കൃപ തന്നു. ದೇವರ ಕೃಪೆಯಿಂದ ಈ ಬ್ಯಾಂಗ್ಳೂರು ಪಟ್ಟಣದಲ್ಲಿ 86,000 ಜನರಿಗೆ ದೀಕ್ಷಾಸ್ನಾನ ಕೊಡಲಿಕ್ಕೆ ದೇವರನ್ನೇ ಸಹಾಯ ಮಾಡಿದ್ದಾರೆ. ലോകത്തിൻ്റെ പല ഭാഗങ്ങളിലായി നടക്കാനും സ്നാനപ്പെടുത്താനും ദൈവം കൃപ തന്നു. ಪ್ರಪಂಚದ ನಾನಾ ಸ್ಥಳಗಳಲ್ಲಿ ಹೋಗಲಿಕ್ಕೂ ಅಲ್ಲಿ ಸುವಾರ್ತೆ ಸಾರಲಿಕ್ಕೂ ದೇವರ ಕೃಪೆ ನೀಡಿದ್ದಾರೆ. 60ഓളം രാജ്യങ്ങളിൽ ഞാൻ യാത്ര ചെയ്തിട്ടുണ്ട്. 60ಕ್ಕಿಂತ ಹೆಚ್ಚಿನ ರಾಜ್ಯಗಳಲ್ಲಿ ನಾನು ಪ್ರಯಾಣ ಮಾಡಿದ್ದಾರೆ. പോയിടത്ത് മിക്കയിടങ്ങളിലും 7 ഭൂഖണ്ഡങ്ങളിലും ആളുകളെ സ്നാനപ്പെടുത്താൻ കർത്താവ് കൃപ തന്നു. ನಾನು ಹೋಗಿರುವಂತ 7 ಖಂಡಗಳಲ್ಲಿಯೂ ನಾನು ಜನರಿಗೆ ದೀಕ್ಷಾಸ್ನಾನ ಮಾಡಲಿಕ್ಕೆ ದೇವರು ನನ್ನನ್ನು ಉಪಯೋಗಿಸಿಕೊಂಡಿದ್ದಾರೆ. ലോകത്തിൽ പ്രധാനമായും 7 മഹാസമുദ്രങ്ങളുണ്ടെന്നാണ് വെയ്പ്പ്. ಪ್ರಪಂಚದಲ್ಲೇ 7 ಮಹಾಸಾಗರಗಳಿದೆ ಎಂದು ಹೇಳ್ತೀರಾ? 7 മഹാസമുദ്രത്തിലും ആളുകളെ സ്നാനപ്പെടുത്തുവാൻ ദൈവം എനിക്ക് കൃപ. ಈ ಪ್ರಪಂಚದ 7 ಮಹಾಸಾಗರಗಳಲ್ಲಿಯೂ ಜನರನ್ನು ದೀಕ್ಷಾಸ್ನಾನ ಮಾಡಲಿಕ್ಕೆ ದೇವರು ನನ್ನನ್ನು ಉಪಯೋಗಿಸಿಕೊಂಡಿದ್ದಾರೆ. പലയിടങ്ങളിൽ സഭ സ്ഥാപിക്കുവാനും സഭಾ കെട്ടിടങ്ങൾ പണിയുവാനും കർത്താവ് കൃപ തന്നു. ಹಲವಾರು ಸ್ಥಳಗಳಲ್ಲಿ ಸಭೆಗಳು ಸ್ಥಾಪನೆ ಮಾಡಲಿಕ್ಕೂ ಸಭಾ ಮಂದಿರಗಳನ್ನು ನಿರ್ಮಾಣ ಮಾಡಲಿಕ್ಕೂ ದೇವರು ನನಗೆ ಸಹಾಯ ಮಾಡಿದ್ದಾರೆ. എവിടെല്ലാം സഭാ കെട്ടിടങ്ങൾ വെച്ചോ അവിടെല്ലാം ഓരോ സ്നാനക്കുളമുണ്ട്. ಈ ಎಲ್ಲೆಲ್ಲ ನಾವು ಚರ್ಚ್ಗಳು ಕಟ್ಟಿದ್ದೀರೋ ಆ ಚರ್ಚ್ ಕಟ್ಟಿದ ಜಾಗದಲ್ಲೆಲ್ಲ ದೀಕ್ಷಾ ಸ್ನಾನದ ತೊಟ್ಟಿಗಳು ಕೂಡ ನಾವು ಸಿದ್ಧ ಮಾಡಿದೆ. നമ്മുടെ കോളാറാണ് എനിക്ക് മറക്കാനൊക്കാത്ത ഒന്ന്. ಕೋಲಾರೆಂಬ ಜಿಲ್ಲೆ ನನಗೆ ಮರೆಯಲಿಕ್ಕೆ ಆಗೋದಿಲ್ಲ. കോളാറിൽ ഞങ്ങളൊരു പ്രവർത്തനം ആരംഭിച്ചു. ಕೋಲಾರಲ್ಲಿ ನಾವು ಒಂದು ಸೇವೆ ಪ್ರಾರಂಭಿಸಿದೆ. ഇന്ന് അവിടെ 1500ഓളം ആളുകളുണ്ട്. ഒരാൾ പോലും ഇല്ലാതെ തുടങ്ങിയതാണ്. ಈಗ 1500 ಜನ ಆ ಕೋಲಾರ ಸಭೆಯಲ್ಲಿ ಇದ್ದಾರೆ. ಈಗ അവിടെ ആദ്യമേ സ്നാനപ്പെടുത്തിക്കൊണ്ടിരുന്നത് പശുക്കൾക്ക് വെള്ളം കൊടുക്കാൻ വേണ്ടി ഉണ്ടാക്കിയ ഒരു തൊട്ടിക്കകത്താണ്. ನಾವು ಆಗಿನ ದಿನಗಳಲ್ಲಿ ಅಲ್ಲಿ ಸಭೆಯಲ್ಲಿ ದೀಕ್ಷಾಸ್ನಾನ ಮಾಡೋದು ಹಸುಗಳಿಗೆ ನೀರು ಕೊಡಲಿಕ್ಕೆ ಇರುವಂತಹ ತೊಟ್ಟಿಗಳಲ್ಲಿ ನಾವು ಆವಾಗ ದೀಕ್ಷಾಸ್ನಾನ ಮಾಡಿಸ್ತಾ ಇದ್ರು. ഒരു ദിവസം ഞങ്ങൾ ചെന്നപ്പോൾ ആ തൊട്ടി ഉടമസ്ഥൻ പൊട്ടിച്ചു കളഞ്ഞു.
ನಾವು ಒಂದು ದಿವಸ ಹೋಗುವಾಗೆ ಆ ತೊಟ್ಟಿ ಕಟ್ಟಿರುವಂಥ ಆಯಾ ಓನರು ಅದನ್ನು ಆ ತೊಟ್ಟಿಯನ್ನು കിളിಸಿಬಿಟ್ಟಿದ್ರು. ഒരാൾ പറഞ്ഞ അടുക്കലൊരു കിണറുണ്ട്, അതിനകത്ത് ഇറങ്ങാമെങ്കിൽ സ്നാനപ്പെടുത്താം. ಆವಾಗ ಅಲ್ಲಿರುವಂಥ ವಿಶ್ವಾಸಿಗಳೊಬ್ಬರು ಹೇಳಿದರು, ಈ ಕಡೆ ಒಂದು ಬಾವಿ ಇದೆ, ಇಳಿಲಿಕ್ಕೆ ಆಗಿದರೆ ಬಾವಿಯಲ್ಲಿ ದೀಕ್ಷಾಸ್ನಾನ ಮಾಡಿಕೊಳ್ಳಬಹುದು ಅಂತ ಹೇಳಿದರು. എൻ്റെ അരയ്ക്ക് ഒരു വടം കയറ് കെട്ടി എന്നെ അതിനകത്തേക്ക് ഇറക്കി. ನನ್ನನ್ನು ಸೊಂಡೆಗೆ ಒಂದು ಹಗ್ಗ ಕಟ್ಟಿ ಆ ಹಗ್ಗದಲ್ಲಿ ನನ್ನನ್ನು ಬಾವಿಯಲ್ಲಿ ಇಳಿಸಿದರು. ಸ್ನಾನപ്പെടാൻ വന്ന 4 പേരെ കയറ് കെട്ടി താഴെ ഇറക്കി. ಆ ದೀಕ್ಷಾಸ್ನಾನ ಮಾಡಲಿಕ್ಕೆ ಬಂದಿರುವಂಥ 4 ಜನರು ಕೂಡ ಆ ಸೊಂಡೆಯಲ್ಲಿ ಹಗ್ಗ ಕಟ್ಟಿ ಅವರನ್ನು ಕೂಡ ನೀರಲ್ಲಿ ಇಳಿಸಿದೆ. കിണറിനകത്ത് 4 പേരെ സ്നാനപ്പെടുത്തി. ಆ ಬಾವಿಯಲ್ಲೇ ಆ 4 ಜನರಿಗೆ ದೀಕ್ಷಾಸ್ನಾನ ಕೊಡಲಿಕ್ಕೆ ದೇವರು ಸಹಾಯ ಮಾಡಿ. എനിക്ക് തോന്നുന്നത് മഹാസമുദ്രങ്ങളിൽ 400-ൽ കുറയാതെ സ്നാനം നടന്നു. ಮಹಾಸಮುದ್ರಗಳಲ್ಲಿ 400ಕ್ಕಿಂತ ಹೆಚ್ಚಿನ ದೀಕ್ಷಾಸ್ನಾನಗಳು ನಾನು ಸಾಗರಗಳಲ್ಲಿಯೇ ಮಾಡಿದ್ದೇನೆ. ലോകത്തിലെല്ലാം കൂടെ ചേർന്നാൽ 2.25 ലക്ഷത്തിന് മുകളിൽ ആളുകളെ സ്നാനത്തിലേക്ക് നടത്തുവാൻ കൃപയാൽ കർത്താവ് പറയുന്നു. ಪ್ರಪಂಚ ಒಟ್ಟಾಗೆ ಈಗಾಗಲೇ 2.25 ಲಕ್ಷ ಜನರಿಗೆ ದೀಕ್ಷಾಸ್ನಾನ ಕೊಡಲಿಕ್ಕೆ ದೇವರ ಅಭಿಷಿಕ್ತರನ್ನು ದೇವರು ಉಪಯೋಗಿಸಿಕೊಂಡಿದ್ದಾರೆ. ഇന്ത്യയിൽ IAS-കാരെ സ്നാനപ്പെടുത്തുവാൻ ദൈവം കൃപ തന്നു. IAS ಅಧಿಕಾರಿಗಳಿಗೆ ದೀಕ್ಷಾಸ್ನಾನ ಮಾಡಲಿಕ್ಕೆ ದೇವರು ನನ್ನನ್ನು ಉಪಯೋಗಿಸಿಕೊಂಡಿದ್ದಾರೆ. IPS-കാരെ ಸ್ನಾನപ്പെടുത്തുവാൻ ദൈവം കൃപ. IPS ಅಧಿಕಾರಿಗಳಿಗೆ ದೀಕ್ಷಾಸ್ನಾನ ಕೊಡಲಿಕ್ಕೆ ದೇವರು ನನಗೆ ಸಹಾಯ ಮಾಡಿದ್ದಾರೆ. IFS ഇന്ത്യൻ ഫോറിൻ സർവീസിൽ ജോലി ചെയ്യുന്നവരെ ഓഫീസേഴ്സിനെ സ്നാനപ്പെടുത്തുവാൻ ദൈവം കൃപ. ಇಂಡಿಯನ್ ಫಾರಿನ್ ಸರ್ವಿಸ್ ಅಲ್ಲಿ ಕೆಲಸ ಮಾಡುವಂತ ಹಿರಿಯ ಅಧಿಕಾರಿಗಳಿಗೆ ದೀಕ್ಷಾಸ್ನಾನ ಕೊಡಲಿಕ್ಕೆ ದೇವರು ನನಗೆ ಅಧಿಕಾರ ಕೊಟ್ಟಿದ್ದಾರೆ. എൻ്റെ ഏറ്റവും ഒടുവിലത്തെ ട്രാൻസ്ഫർ എയറോനാറ്റിക്കൽ ഡെവലപ്മെൻറ്റ് എസ്റ്റാബ്ലിഷ്മെൻറ്റിലായിരുന്നു. അവിടെ ഒരു സയൻറ്റിസ്റ്റായിട്ടായിരുന്നു ഞാൻ അവസാനം ജോലി ചെയ്തത്. ನಾನು ಏರೋನಾಟಿಕಲ್ ಇಂಜಿನಿಯರಿಂಗಲ್ಲಿ ಅಲ್ಲಿ ಒಂದು ಸೈಂಟಿಸ್ಟ್ ಆಗಿ ನಾನು ಕೊನೆಯದಾಗಿ ರಿಟೈರ್ ಆಗಿರೋದು. എൻ്റെ കൂടെ ജോലി ചെയ്ത ശാസ്ത്രജ്ഞന്മാരിൽ ഒരു 17 പേരെ സ്നാനപ്പെടുത്തുവാൻ കർത്താവ് കൃപ. ನನ್ನ ಜೊತೆ ಕೆಲಸ ಮಾಡಿರುವಂಥ 17 ವಿಜ್ಞಾನಿಗಳಿಗೆ ದೀಕ್ಷಾಸ್ನಾನ ಮಾಡಲಿಕ್ಕೆ ದೇವರು ನನಗೆ ಸಹಾಯ ಮಾಡಿದ್ದಾರೆ. ഞാൻ സേവിക്കുന്ന ദൈവം വിശ്വസ്തനായ ദൈവം. ನಾನು ಸೇವಿಸುವ ದೇವರು ನಂಬಿಗಸ್ತನಾದ ದೇವರಾಗಿದ್ದಾರೆ. നിങ്ങൾ സേവിക്കുന്ന ദൈവം വിശ്വസ്തനാണ്. ನೀವು ಸೇವಿಸುವ ದೇವರು ಇದೇ ತರ ನಂಬಿಗಸ್ತನಾದ ದೇವರಾಗಿದ್ದಾರೆ. എന്നെ മാനിക്കുന്നവനെ ഞാൻ മാനിക്കും. ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುವನು. എൻ്റെ 11ാമത്തെ വയസ്സിൽ ഒരു ശാസ്ത്രജ്ഞനും ഉപദേശിയും തമ്മിൽ തർക്കിക്കുന്നത് ഞാൻ കേട്ടു. ನನ್ನ 11ನೇ ವಯಸ್ಸಲ್ಲಿ ಒಂದು ವಿಜ್ಞಾನಿಯು ಮತ್ತು ಒಂದು ಉಪದೇಶಿಯು ವಾಗ್ವಾದ ಮಾಡುವುದು ನಾನು ನೋಡಿದೆ. അന്ന് ഞാൻ പ്രാർത്ഥിച്ചതാണ്, ഈ ബൈബിൾ ശാസ്ത്രം കൊണ്ട് തെളിയിക്കാൻ ദൈവം എനിക്ക് വിദ്യാഭ്യാസം തരണം. ಆವತ್ತು ನಾನು ಪ್ರಾರ್ಥನೆ ಮಾಡಿದೆ, ದೇವರೇ ಈ ಬೈಬಲು ವಿಜ್ಞಾನದಿಂದಲೇ ಅದನ್ನು ಸತ್ಯವೆಂದು ತೋರಿಸಲಿಕ್ಕೆ ನನಗೆ ಸಹಾಯ ಮಾಡಿ ಎಂದು ನಾನು ಆವತ್ತಿಂದ ಪ್ರಾರ್ಥನೆ ಮಾಡ್ತಾ ಇದ್ದೆ. അന്നാണ് 7ാമത്തെ ക്ലാസ്സിൽ എൻ്റെ പേര് വെട്ടി എന്നെ പുറത്തയച്ചത്. ಆದರೆ 7ನೇ ಕ್ಲಾಸಲ್ಲಿ ನನ್ನ ಸ್ಕೂಲಿನಲ್ಲಿ ರಿಜಿಸ್ಟರ್ ಹೆಸರು ಅಳಿಸಿಬಿಟ್ಟು ನನ್ನನ್ನು ಆಚೆ ಕಡೆ ಕಳಿಸಿಬಿಟ್ಟಿದ್ದು. ആരെല്ലാം എന്തെല്ലാം ചെയ്താലും ദൈവമാണ്, ഒന്നും തിരുത്താനൊക്കില്ല. ಆದರೆ ಯಾರು ಏನೇ ಮಾಡಿದರು ಅದು ವ್ಯರ್ಥ. ಆದರೆ ದೇವರೊಂದು ಮಾಡಬೇಕಾಗಿದ್ರೆ ಅದು ಮಾಡೇ ಮಾಡುವನಾಗಿರುತ್ತಾನೆ. നിങ്ങൾ ദൈവത്തോട് പറ്റി നിൽക്കുവാൻ എത്ര പേരുണ്ട്, അത്രയും പേര് ദൈവം മാനിക്കും. ನೀವು ದೇವರ ಜೊತೆಯಲ್ಲಿ ನಿಕಟವಾಗಿರಲಿಕ್ಕೆ ಎಷ್ಟು ಜನ ನೀವು ಸಿದ್ಧರಾಗಿದ್ದೀರೋ ಅಷ್ಟು ಜನರನ್ನು ದೇವರು ಆಶೀರ್ವದಿಸುತ್ತಾರೆ. ഞാനൊരു ചെറിയ ആശയം കൂടെ പറഞ്ഞേച്ച് സാക്ഷിയിൽ നിന്ന് മാറാം. ನಾನೊಂದು ಚಿಕ್ಕ ವಿಷಯ ಕೂಡ ಹೇಳಿಕೊಂಡು ನಾನು ಸಾಕ್ಷಿಯನ್ನು ಬಿಡುತ್ತೇನೆ. എനിക്ക് തോന്നുന്നൊരു പ്രസംഗം പറയുന്നതിനേക്കാൾ ഒട്ടും കുറവല്ല ഒരു ജീവിക്കുന്ന സാക്ഷി. ಹೀಗೆ ಪ್ರಸಂಗ ಮಾಡುವುದಕ್ಕಿಂತ ಏನು ಕಡಿಮೆಯಲ್ಲ ಜೀವವುಳ್ಳ ಸಾಕ್ಷಿ ಹೇಳುವಂಥದ್ದು. 12ാമത്തെ വയസ്സിൽ എൻ്റെ വീട്ടിൽ നിന്ന് ഇറക്കി വിട്ടപ്പോൾ, 12ನೇ ವಯಸ್ಸಲ್ಲಿ ನನ್ನನ್ನು ಮನೆಯಿಂದ ಆಚೆ ಕಡೆ ಕಳಿಸಿ ಬಿಡುವಾಗ സുഖമായി കിടന്നുറങ്ങുവാൻ യോഗ്യമായ മെത്തയും കട്ടിലും എല്ലാം ഉള്ള വീടാണ് എൻ്റെ വീട്. ನನಗೆ ಸುಖವಾಗಿ ನಿದ್ರೆ ಮಾಡಲಿಕ್ಕೆ ಒಳ್ಳೆಯ ಮಂಚ ಇದೆ, ಒಳ್ಳೆಯ ಬೆಡ್ ಇದೆ, ಒಳ್ಳೆಯ ಅನುಕೂಲ ಇರುವಂಥ ಮನೆ ನನಗೆ ಆವಾಗ ಇತ್ತು. അവിടുന്ന് ഇറക്കി വിട്ടു. ಆ ಒಳ್ಳೆಯ ಸೌಕರ್ಯಗಳಿಂದ ನನ್ನನ್ನು ಆಚೆ ಕಡೆ ಕಳಿಸಿದರು. കൃഷിസ്ഥലത്തെ മണ്ണിനകത്ത് കിടക്കുമ്പോൾ, ನಾನು ನನ್ನ ವ್ಯವಸಾಯ ಮಾಡುವ ಭೂಮಿಯಲ್ಲಿ ಬರೀ ಮಣ್ಣಲ್ಲಿ ಮಲ್ಕೊಂಡು ನಾನು ಎಷ್ಟು ರಾತ್ರಿಗಳ ಕಳೆದ. അധിക നേരം ഉറങ്ങാൻ ഒക്കത്തില്ല. ಆವಾಗ ಬರೀ ಮಣ್ಣಲ್ಲಿ ಹೆಚ್ಚಿನ ಸಮಯ ನಿದ್ರೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. അതുകൊണ്ട് ഒക്കുന്നിടത്തോളം സമയം പ്രാർത്ഥിക്കുകയും നിലാവിൻ്റെ വെളിച്ചത്തിൽ ബൈബിൾ വായിക്കുകയും ചെയ്യുമായിരുന്നു. ಆದ್ದರಿಂದ ನಾನು ಆಗುವುದರಷ್ಟು ನಾನು ನಿದ್ರೆ ಬರದಿರುವಾಗ ಪ್ರಾರ್ಥನೆ ಮಾಡುವುದು ಮತ್ತು
ಒಳ್ಳೆಯ ಚಂದ್ರನ ಬೆಳಕಿನಲ್ಲಿ ನಾನು ಬೈಬಲ್ ಓದುವನು, ಅದನ್ನು ರೂಢಿ ಮಾಡಿಕೊಂಡಿದ್ದೆ. ഓരോ ദിവസവും പ്രാർത്ഥിക്കുമ്പോൾ കർത്താവിന് വേണ്ടി വേല ചെയ്യാൻ എനിക്ക് കൃപ തരണേ എന്ന് പ്രാർത്ഥിക്കാറുണ്ടായിരുന്നു. ಈಗ ಒಂದೊಂದು ಸಂದರ್ಭದ ಪ್ರಾರ್ಥನೆಯಲ್ಲಿಯೂ ಕರ್ತನ ಸೇವೆ ಮಾಡುವುದ ಬಗ್ಗೆ ನಾನು ಪ್ರಾರ್ಥನೆ ಮಾಡುವುದು ರೂಢಿ ಮಾಡಿಕೊಂಡಿದ್ದೆ. രാത്രിയിൽ അല്പസമയം ഉറങ്ങുമ്പോൾ ഞാൻ ചില സ്വപ്നങ്ങൾ കാണുമായിരുന്നു. ನಾನು ರಾತ್ರಿಯ ಜಾಮಗಳಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು, ಆದರೆ ಅದರ ಮಧ್ಯದಲ್ಲಿ ಕೆಲ ಕನಸುಗಳು ನಾನು ನೋಡ್ತಾ ಇದ್ದೆ. ഞാനൊരു ബൈബിൾ എൻ്റെ കയ്യിലെടുത്ത് പിടിച്ചുകൊണ്ട് പ്രസംഗിക്കുന്നത് കാണും. ನಾನು ಬೈಬಲ್ ಕೈಯಲ್ಲಿ ಹಿಡ್ಕೊಂಡು ಪ್ರಸಂಗ ಮಾಡುವ ಕನಸುಗಳು ನಾನು ನೋಡ್ತಾ ಇದ್ದೆ. ഞാനൊന്ന് ഒരുപാട് ശ്രദ്ധിച്ചു. കടുപ്പമുള്ള കളറുള്ള ഷർട്ട് പാൻറ് ഒരിക്കലും ഇട്ട് ഞാൻ സ്വപ്നത്തിൽ കണ്ടിട്ടില്ല. ಆ ಸ್ವಪ್ನದಲ್ಲಿ ನಾನು ಡಾರ್ಕ್ ಆಗಿರುವಂತ ಬಟ್ಟೆ ಹಾಕಿಕೊಳ್ಳುವುದು ನಾನು ಯಾವತ್ತೂ ಕನಸಲ್ಲಿ ನೋಡಲಿಲ್ಲ. വെള്ളയോ ലൈറ്റ് കളറോ മാത്രമേ ഞാൻ കണ്ടിട്ടുള്ളൂ. ನಾನು ಬಿಳಿ ವಸ್ತ್ರ ಇಲ್ಲದಿದ್ದರೆ ಒಂದು ಲೈಟ್ ಕಲರ್ ವಸ್ತ್ರಗಳೇ ನಾನು ಆ ಕನಸಲ್ಲೆಲ್ಲ ನಾನು ನೋಡಿ. ഞാൻ സ്നാനപ്പെടുന്ന സമയത്ത് എനിക്ക് ആവശ്യത്തിന് ഡ്രസ്സ് ഉണ്ടായിരുന്നു. ನಾನು ದೀಕ್ಷಾ ಸ್ನಾನ ಮಾಡುವ ಸಂದರ್ಭದಲ್ಲಿ ನನಗೆ ಬೇಕಾದಷ್ಟು ಡ್ರೆಸ್ಗಳಿತ್ತು. അന്ന് എന്നെ വീട്ടിൽ നിന്ന് പുറത്താക്കിയപ്പോൾ എൻ്റെ അമ്മ ഇതെല്ലാം എടുത്ത് പുറത്തെറിഞ്ഞു. ಆದರೆ ನನ್ನ ತಾಯಿ ನನ್ನ ಮನೆಯಿಂದ ಆಚೆ ಕಡೆ ಕಳಿಸುವಾಗ ನನ್ನ ಎಲ್ಲ ಬಟ್ಟೆಗಳು ಅತ್ತಿ ಬೀಸಾಕಿದ್ರು. അതൊക്കെ കീറി തുടങ്ങി. ಅದೆಲ್ಲ ಈಗ ದಿನಗಳಾಯ್ತು, ಅದು ಹರಿದೋಗ್ತಾ ಇದೆ. ഞാൻ വളർന്നതിനെ തുടർന്ന് അതെനിക്ക് ഇടാൻ വയ്യ, ഞാൻ വലുതായി. ನಾನು ಬೆಳೀತಾ ಇದ್ರಿಂದ ಹಳೆಯ ಬಟ್ಟೆಗಳು ನನಗೆ ಹಾಕಲಿಕ್ಕೆ ಆಗುತ್ತಾ ಇರಲಿಲ್ಲ. രണ്ടാമതൊരു ഷർട്ട് എടുത്ത് തരാൻ എനിക്ക് ആരുമില്ലായിരുന്നു. ನನಗೆ ಇನ್ನೊಂದು ഷർട്ട് ಹೊಸದು ತೆಗೆದುಕೊಳ್ಳಲಿಕ್ಕೆ ನನಗೆ ಯಾರು ಇರಲಿಲ್ಲ. എൻ്റെ സ്വന്തം കൈകൊണ്ട് ജോലി എടുത്ത് കിട്ടുന്ന അല്പമായ പൈസ കൊണ്ട്, വീടിനകത്തുനിന്നല്ല വീടിൻ്റെ വെളിയിൽ നിന്ന് കിട്ടുന്ന അല്പമായ പൈസ കൊണ്ട് ഒരു ഷർട്ടും ഒരു പാൻറ്റും ഞാൻ മാനേജ് ചെയ്തു. ಅನಂತರ ನಾನು ಮನೆ ಕೆಲಸ ಬಿಟ್ಟು ಹೊರಗಡೆ ಕೆಲಸ ಮಾಡಿ ಅದರಲ್ಲಿ ಸಿಕ್ಕುವಂಥ ಆ ಸ್ವಲ್ಪವಾದ ಪೇಮೆಂಟಿನಿಂದ ನಾನು ಒಂದು ಷರ್ಟು ಮತ್ತು ಒಂದು ಪ್ಯಾಂಟನ್ನು ಸ್ವಂತವಾಗಿ ತೆಗೆದುಕೊಂಡೆ. നിങ്ങൾക്കറിയാമോ, എനിക്ക് 2 നോട്ട്ബുക്ക് ഇല്ലായിരുന്നു, ഒറ്റ നോട്ട്ബുക്ക് എനിക്കുള്ളായിരുന്നു. ನನಗೆ ಆಗಿನ ದಿನಗಳಲ್ಲಿ 2 ನೋಟ್ಬುಕ್ಗಳು ಇರಲಿಲ್ಲ. ಒಂದೇ ನೋಟ್ಬುಕ್ಕಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಬರೀತಾ ಇದ್ದೆ. എനിക്ക് ടെക്സ്റ്റ് ബുക്ക് ഒന്നും ഇല്ലായിരുന്നു. ಮತ್ತೆ ടെക്സ്റ്റ് ബുക്കുകൾ ಕೂಡ ಒಂದು ಇರಲಿಲ್ಲ. അതുകൊണ്ട് അധ്യാപകർക്ക് അടിക്കാൻ ആവശ്യത്തിന് ചാൻസ് ഉണ്ടായിരുന്നു. എല്ലാ ദിവസവും ശരീരം പൊട്ടിക്കുമെന്നുള്ള അവരുടെ നിർബന്ധമായിരുന്നു. ಆದ್ದರಿಂದ ನನಗೆ ಸರಿಯಾಗಿ ನೋಟ್ಬುಕ್ ಇಲ್ಲ, ಟೆಕ್ಸ್ಟ್ ಬುಕ್ ಇಲ್ಲ ಅಂತ ಕಾರಣಕ್ಕೆ ಸರಿಯಾಗಿ ಟೀಚರ್ಗಳು ನನ್ನನ್ನು ಹೊಡೆದು ಅವನು ಗಾಯ ಮಾಡಿಕೊಂಡೇ ನನ್ನ ಮನೆ ಕಳಿಸ್ತಾ ಇದ್ರು. ഒരു ഷർട്ടും ഒരു പാൻറ്റുമായിട്ടാണ്, ഒരു ലുങ്കിയുമായിട്ടാണ് ഞാൻ എയർഫോഴ്സിൽ വന്ന് ചേരുന്നത്. ನಾನು ಏರ್ಫೋರ್ಸಲ್ಲಿ ಕೆಲಸಕ್ಕೆ ಸೇರುವಾಗ ಒಂದು ಷರ್ಟು, ಒಂದು ಪ್ಯಾಂಟು, ಮತ್ತೆ ನನಗೆ ಒಂದು ಪಂಚ ಉಟ್ಕೊಳ್ಳಿಕ್ಕೆ ಒಂದೇ ಒಂದು ಪಂಚ ಮನೆಯಲ್ಲಿ ಉಟ್ಕೊಳ್ಳಿಕ್ಕೆ ಅಷ್ಟೇ ಇಟ್ಕೊಂಡು ನಾನು ಹೋಗಿದ್ದೆ. ഈ സമയത്താണ് കൽക്കട്ടയിലേക്ക് ട്രാൻസ്ഫർ ആകുന്നത്. ಈ ಸಂದರ್ಭದಲ್ಲಿ ನಾನು ಕಲ್ಕಟ್ಟಕ್ಕೆ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದೆ. ആദ്യത്തെ ശമ്പളം വാങ്ങി. ನಾನು ಫಸ್ಟ್ ಸಂಬಳ ತೆಗೆದುಕೊಂಡಿದ್ದೆ. കൈ നിറച്ച് കാശ്. ನನ್ನ ಕೈ ತುಂಬ ಆವತ್ತು ಸರ್ಕಾರಿ ಇದು ಪೇಮೆಂಟ್ ಸಿಕ್ಕಿತ್ತು. എൻ്റെ കൂടെ വന്ന സ്നേഹിതർ പറഞ്ഞു, നമുക്ക് മാർക്കറ്റിൽ പോകാം, കുറച്ച് നല്ല തുണികൾ വാങ്ങാം. ನನ್ನ ಜೊತೆ ಬಂದ ಸ್ನೇಹಿತರು ಹೇಳಿದ್ರು, ನಾವು ಮಾರ್ಕೆಟ್ಗೆ ಹೋಗಿ ಫಸ್ಟ್ ಪೇಮೆಂಟ್ ಅಲ್ಲಿ ಒಳ್ಳೆ ಬಟ್ಟೆ ತಕೊಳ್ಳೋಣ. അവരെല്ലാം എന്നെപ്പോലെ ട്രെയിനിങ് കഴിഞ്ഞ് ആദ്യത്തെ ട്രാൻസ്ഫർ. ಅವರೆಲ್ಲರೂ ನನ್ನ ಹಾಗೆ ಟ್ರೈನಿಂಗ್ ಮುಗಿಸಿ ಫಸ್ಟ್ ಅಪಾಯಿಂಟ್ಮೆಂಟ್ ಕಾಲಿ ಹೋಗಿರೋದು. ഞങ്ങളെല്ലാം കൂടെ ഡ്രസ്സ് വാങ്ങിക്കാൻ പോയി. ನಾವೆಲ್ಲರೂ ಒಟ್ಟಿಗೆ ಡ್ರೆಸ್ ತಕೊಳ್ಳಿಕ್ಕೆ ಹೋಗಿದೆ. നല്ല നിറപ്പകിട്ടുള്ളതും നല്ല കളറുള്ളതുമായ 2-3 ജോഡി ഓരോരുത്തരെടുത്തു, ഞാനും എടുത്തു. ಒಳ್ಳೆಯ ಒಂದು ಕಲರ್ಫುಲ್ ಆಗಿರುವಂಥ 1-2 ಜೋಡಿ ಬಟ್ಟೆಗಳು ಎಲ್ಲರೂ ತಕೊಂಡು ನಾನು ಅದೇ ಥರ ತಗೊಂಡ್ಬಿಟ್ಟೆ. എനിക്ക് തോന്നുന്നു ഞാൻ 4 പേർ ഡ്രസ്സ് എടുത്തു. ಆವಾಗ ನಾನು 4 ಜೋಡಿ ಬಟ್ಟೆ ತಗೊಂಡ್ಬಂದಿದ್ದೆ. എല്ലാവർക്കും 1-2 എണ്ണം പഴയതുണ്ട്, എനിക്ക് പഴയത് ഒന്നുമില്ല. ಎಲ್ಲರಿಗೂ ಹಳೆಯದು ಜಾಸ್ತಿ ಇದ್ದದ್ರಿಂದ ಅವರು ಸ್ವಲ್ಪ ತಗೊಂಡ್ರು. ನನಗೆ ಹಳೆಯದು ಒಂದೇ ಜೋಡಿ ಇರೋದ್ರಿಂದ ನಾನು 4 ಹೊಸ ತಗೊಂಡಿದ್ದೆ. എയർഫോഴ്സ് ക്യാമ്പിനകത്ത് തിരിച്ചു വന്നു. ನಾನು ಏರ್ಫೋರ್ಸ್ ಕ್ಯಾಂಪ್ ಒಳಗಡೆ ತಿರುಗಿ ಬಂದಿದ್ದೆ. എൻ്റെ റൂമിനകത്ത് കയറി ಆ പുതിയ ഡ്രസ്സ് ഒരെണ്ണം എടുത്തിട്ടു. ನಾನು ಆ ರೂಮ್ ಒಳಗಡೆ ಹೋಗಿ ಹೊಸ ಬಟ್ಟೆ ನಾನು ತೆಗೆದುಕೊಂಡು ಹಾಕಿಕೊಂಡಿದ್ದೆ. കണ്ണാടിക്കകത്തോട്ട് നോക്കി. ನಾನು ನನ್ನ ಕನ್ನಡಿ ಮುಂದೆ ನಿಂತು ನೋಡಿದೆ. എനിക്ക് തോന്നി നന്നായിരിക്കുന്നു എന്ന് എനിക്ക് തന്നെ തോന്നി. ನನಗೆ ಚೆನ್ನಾಗಿದೆ ಎಂದು ಅನಿಸಿತು. ഞാൻ വെറും സാധാരണ ഭാഷ പറയട്ടെ, ഇത്രയും നന്നായിരിക്കുന്നു എനിക്ക് ഇതുവരെ അറിയത്തില്ലായിരുന്നു. ഇപ്പം ഈ നല്ല ഉടുപ്പും ഷർട്ട് പാട്ടും ഒക്കെ ഇട്ടപ്പോൾ നന്നായിരിക്കും തോന്നി. ಆವಾಗ ಇಷ್ಟು ಕಾಲೇನು ನಾನು ಇಷ್ಟು ಚೆನ್ನಾಗಿದೆ ನನಗೆ ಗೊತ್ತಿರಲಿಲ್ಲ. ಆ ಹೊಸ ಬಟ್ಟೆ ಹಾಕಿ ಕಣ್ಣಾಡಿ ಮುಂದೆ ನಿಲ್ಲುವಾಗ ನನಗೆ ಅನಿಸಿತು, ನಾನು ತುಂಬ ಚೆನ್ನಾಗಿದೆ ಎಂದು ನನಗೆ ಅನಿಸಿತು. പെട്ടെന്ന് എൻ്റെ അകത്തേക്ക് ഒരു ചിന്ത ഫ്ലാഷ് ചെയ്തു. ಸಡನ್ ಆಗಿ ಅತಿ ಬೇಗನೆ ನನ್ನ ಒಳಗಡೆ ಒಂದು ಚಿಂತೆ ಬರ್ತಾ ಇದೆ. നീ സുവിശേഷത്തിലേക്ക് വേണ്ടി സമർപ്പിക്കപ്പെട്ടവനല്ലേ? ನೀ ಸುವಾರ್ಥ ಸೇವೆಗೋಸ್ಕರ ಸಮರ್ಪಿಸಲ್ಪಟ್ಟವನು. അന്ന് നിന്റെ വസ്ത്രം
വസ്ത്രം ഞാൻ നിന്നെ സ്വപ്നത്തിൽ കാണിച്ചിട്ടില്ല. ಆವತ್ತು ನನ್ನ ವಸ್ತ್ರ ನಿನಗೆ ಕನಸಿನಲ್ಲಿ ತೋರಿಸಿದೆಯಲ್ಲ. നീ ആ കണ്ണാടിയിലോട്ട് നോക്കിക്കേ, അതാണോ നിന്റെ വസ്ത്രമെന്ന്. ನೀನು ನಿನ್ನ ಕಣ್ಣಾಡಿ ಹತ್ರ ಹೋಗಿ ನೋಡು, ನಾನು ತೋರಿಸಿದ ವಸ್ತ್ರವಾಗಿದೆಯಾ ನೀನು ಹಾಕಿಕೊಂಡಿರೋದು. ഞാൻ കണ്ണടച്ചു, പണ്ട് കണ്ട സ്വപ്നം ഓർത്തു. ನಾನು ಕಣ್ಣು ಮುಚ್ಚುವಾಗ ಆವಾಗ ನೋಡಿದ ಕನಸು ನನ್ನ ಕಣ್ಣಿನೆದುರುಗಡೆ ಕಾಣಿಸ್ತಾ. കണ്ണു തുറന്നു, ആ കാണുന്ന ഡ്രസ്സ് പണ്ട് സ്വപ്നത്തിൽ കണ്ടതല്ല. ನಾನು ಕಣ್ಣು ತೆರೆದು ನೋಡುವಾಗ ನಾನು ಕನಸಿನಲ್ಲಿ ನೋಡಿದ ಡ್ರೆಸ್ ಅಲ್ಲ ನನಗೆ ಆಗಿರೋದು. പരിശുദ്ധാത്മാവിനോട് ഇടപെടാൻ തുടങ്ങി. നിയമത്തിൽ നിന്ന് മാറരുത്, പ്രമാണം ലംഘിക്കരുത്. ಪವಿತ್ರಾತ್ಮನು ನನ್ನೊಂದಿಗೆ ಮಾತನಾಡಲಿಕ್ಕೆ ಶುರುವಾಯಿತು. ನೀನು ಆಜ್ಞೆಯನ್ನು ಮೀರಬಾರದು, ಪ್ರಮಾಣ ತಪ್ಪಿ ನಡೆಯಬಾರದು. 5 മിനിറ്റിനകം ഞാൻ എൻ്റെ പുതിയ ഡ്രസ്സ് ഊരി ഒരു ഹാങ്ങറിൽ തൂക്കി. ನಾನು 5 ನಿಮಿಷದಲ್ಲಿ ಎಲ್ಲ ಬಟ್ಟೆಯೆಲ್ಲ ತೆಗೆದು ಅದನ್ನು ಒಂದು ಹಾಂಗರಲ್ಲಿ ಹಾಕಿದೆ. എൻ്റെ ലുങ്കി എടുത്തുടുത്തു. ನಾನು ಹಳೆಯ ಪಂಜೆ ತಕೊಂಡು ನಾನು ಹುಟ್ಟಿದೆ. റൂമിൻ്റെ പുറത്തോട്ട് ഈ ഹാങ്ങറിൽ തൂക്കിയ വസ്ത്രവുമായി ഇറങ്ങി വന്നു. ನಾನು ಆ ಒಂದು ಹಾಂಗರಲ್ಲಿ ಹಾಕಿರೋ ಒಂದು ಹೊಸ ಬಟ್ಟೆ ತಕೊಂಡು ನಾನು ರೂಮಿಂದ ಹೊರಗಡೆ ಬಂದು ഞാൻ പറഞ്ഞു, ലേലം വിളിക്കാൻ പോവുകയാണ്, ഒരു പേർ ഡ്രസ്സ് ലേലത്തിൽ കൊടുക്കാനുണ്ട്. ನಾನು ಹೇಳಿದೆ, ಒಂದು ಜೋಡಿ ಬಟ್ಟೆ ಹರಾಜು ಮಾಡಲಿಕ್ಕಿದೆ, ಯಾರಾದರೂ ತೆಗೆದುಕೊಳ್ಳುವರು ಇದ್ದೀರಾ ಎಂದು ಕೇಳಿದರು. എൻ്റെ കൂടെ വന്നയാൾ പറഞ്ഞു, ഒരിക്കൽ ഇട്ട് കഴിഞ്ഞാൽ അത് സെക്കൻഡ് ഹാൻഡാ. ನನ್ನ ಜೊತೆಲಿರೋರು ಹೇಳಿದರು, ಒಂದು ಸಾರಿ ಆದರೂ ನೀ ಹಾಕಿ ನೋಡಿದೆಯಲ್ಲ, ಇದು ಇನ್ನೂ ಸೆಕೆಂಡ್ ಹ್ಯಾಂಡ್ ರೇಟಿಗೆ ಹೋಗೋದು, ഇനി പകുതി വില കിട്ടത്തുള്ളൂ, ನಿನಗೆ ಅದಕ್ಕೆ ಅರ್ಧ ಬೆಲೆನೇ ಕೊಡ್ಲಿಕ್ಕಾಗೋದು. ഞാൻ പറഞ്ഞു, സ്നേഹിത, നിന്റെ എൻ്റെ സൈസ് ഒന്നാ, നീ എൻ്റെ 4 പേരും കൂടി എടുത്തു പകുതി വില തന്നാൽ മതി. ಆವಾಗ ನಾನು ಹೇಳಿದೆ, ನಿನ್ನ ಸೈಜು ನಂದು ಕರೆಕ್ಟ್ ಆಗಿದೆ, ನೀ ಒಂದು ಜೋಡಿ ಎಲ್ಲ 4 ಜೋಡಿನೇ ನೀನು ತಗೊಳ್ಳಿ, 4 ಜೋಡಿಗೂ ಅರ್ಧ ಬೆಲೆ ಕೊಟ್ಟಿದ್ರೆ ಸಾಕು ಅಂತ ಹೇಳ್ಕೊಂಡು ಅದನ್ನು ಕೊಟ್ಟು ಬಿಟ್ಟಿದೆ. ഞാൻ സ്വർഗീയ ദർശനത്തിന് അനുസരണക്കേട് കാണിക്കത്തില്ല. ನಾನು ನನ್ನ ಪರಲೋಕದ ದರ್ಶನಕ್ಕೆ ನಾನು ಯಾವತ್ತೂ ತಿರಸ್ಕಾರ ಮಾಡಲಿ. ഇന്നുവരെ സ്വർഗീയ ദർശനത്തിൽ പോകുവാൻ കർത്താവ് കൃപ തന്നു. ಇವತ್ತುವರೆಗೂ ಪರಲೋಕದ ದರ್ಶನದಲ್ಲಿ ನಡೆದುಕೊಳ್ಳಲಿಕ್ಕೆ ದೇವರು ನನಗೆ ಸಹಾಯ. അങ്ങനെയൊക്കെ പ്രമാണമുള്ളവരോട് ദൈവത്തിന് ആഴത്തിൽ 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 സംസാരിക്കാനുണ്ട്. ಹೀಗೆ ದೇವರ ಪ್ರಮಾಣವನ್ನು ಪಾಲಿಸುವರ ಹತ್ರ ದೇವರು ಆಳದಲ್ಲಿ 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 ಮಾತನಾಡುತ್ತಾರೆ. നമുക്കറിയാം, ഒരിക്കൽ അബ്രഹാമിനോട് ദൈവം പറഞ്ഞു, മോറിയായുടെ പ്രദേശത്ത് ഞാൻ നിന്നെ കാണിക്കാൻ ഇരിക്കുന്ന പർവ്വതത്തിൽ നിന്റെ മകനെ യാഗം കഴിക്കണം. ಅಬ್ರಹಾಮನಿಗೆ ದೇವರು ಹೇಳಿದೆ, ನಾನು ನಿನ್ನನ್ನು ತೋರಿಸುವ ಸ್ಥಳದಲ್ಲಿ, ಆ ಮೋರಿಯಾ ಬೆಟ್ಟದ ಪ್ರಾಂತ್ಯದಲ್ಲಿ ನಾನು ನಿನಗೆ ತೋರಿಸುವ ಸ್ಥಳದಲ್ಲಿ ನೀನು ನಿನ್ನ ಮಗನನ್ನು ಬಲಿ ಕೊಡಬೇಕು. അബ്രഹാം പിറ്റേ ദിവസം അതിരാവിലെ എഴുന്നേറ്റു. ಅಬ್ರಹಾಮನು ಮಾರನೇ ದಿವಸ ಮುಂಚಾನೆ ಎದ್ದಿದನು. മോറിയയിലേക്ക് യാത്ര ചെയ്തു. ಮೋರಿಯಾ ಬೆಟ್ಟಕ್ಕೆ ಪ್ರಯಾಣ ಮಾಡಿದ. കറക്റ്റ് ഏത് മലയിലാണ് യാഗം കഴിക്കേണ്ടത് എന്ന് അബ്രഹാമിന് അറിയാൻ വയ്യ. ಆವಾಗ ಯಾವ ಬೆಟ್ಟಕ್ಕೆ ಹೋಗಬೇಕು ಎಂಬುದು ಅಬ್ರಹಾಮನಿಗೆ ಸರಿಯಾಗಿ ಗೊತ್ತಿರಲಿಲ್ಲ. ആ മലയുടെ അടിവാരത്തിലെത്തിയപ്പോൾ, ಆ ಬೆಟ್ಟದ ಪ್ರಾಂತ್ಯದಲ್ಲಿ ಬರುವಾಗ കർത്താവ് പറഞ്ഞു, അബ്രഹാമേ, ഇതാ മല. ಆವಾಗ ಅಬ್ರಹಾಮನಿಗೆ ಇದೇ ಬೆಟ್ಟದ ತುದಿಗೆ ನೀನು ಹತ್ತಬೇಕು. നിങ്ങൾ എവിടെയെങ്കിലും ദൈവശബ്ദം കേൾക്കുന്നില്ലെങ്കിൽ, ನೀವು ಎಲ್ಲಿಯಾದರೂ ದೇವರ ಶಬ್ದ ಕೇಳುವುದಿಲ್ಲದಿದ್ದರೆ, ഇതിന് മുമ്പിലത്തെ പ്രാവശ്യം കേട്ട ദൈവശബ്ദം മുഴുവൻ അനുസരിച്ചിട്ടില്ല, അതുകൊണ്ടാണ് അടുത്ത പടി കിട്ടുന്നത്. ನೀವು ಯಾವತ್ತಾದರೂ ದೇವರ ಶಬ್ದ ಈಗ ಕೇಳಿಸ್ತಾ ಇಲ್ಲದಿದ್ದರೆ, ನಿಮಗೆ ಹಿಂದೆ ಕೊಟ್ಟ ದೇವರ ಶಬ್ದಕ್ಕೆ ನೀವು ಅವಿಧೇಯರಾಗಿದ್ದರಿಂದಲೇ ಮುಂದೆ ನಿನಗೆ ದೇವರು ಮಾತನಾಡಲಿಲ್ಲ. നിങ്ങൾക്കറിയാം, അബ്രഹാം യാഗം കഴിക്കാൻ കയറുന്ന കയറ്റം ഓർമ്മയുണ്ടോ? ಅಬ್ರಹಾಮನು ಯಜ್ಞವನ್ನು ಅರ್ಪಿಸಲಿಕ್ಕೆ ಬೆಟ್ಟ ಹತ್ತಿದ ವಿಷಯ ನಿಮ್ಗೆ ಗೊತ್ತಿದೆಯಾ? ആകെ ഒരു മോനേ ഉള്ളൂ, 25 വർഷം കാത്തിരുന്നുണ്ടായ മോന. ಆ ಅಬ್ರಹಾಮನಿಗೆ ಒಬ್ಬನೇ ಒಬ್ಬ ಮಗನು, ಅದು 25 ವರ್ಷ ಕಾದುಕೊಂಡು ಸಿಕ್ಕಿದ ಮಗನು. രണ്ടാമതൊരു മോനുണ്ടായി, അത് ഇസ്മായേലാണ്. ಎರಡನೇದು ಇರುವ ಇನ್ನೊಂದು ಮಗನು ಬಂದು ಇಸ್ಮಾಯೇಲನು. ദൈവം പറഞ്ഞു, അവനെ വീട്ടിൽ നിന്ന് പറഞ്ഞു വിടാൻ പറഞ്ഞു, അവനും പോയി. ದೇವರು ಅವನು ಮನೆಯಿಂದ ಕಳಿಸಿಬಿಡು ಅಂತ ಹೇಳಿದಕ್ಕೆ ಅವನು ಮನೆಯಲ್ಲಿಲ್ಲ, ಮನೆಯಿಂದ ಹೋಗಿದ್ದಾನೆ. ഇനി ആകെ ശേഷിക്കുന്നത് ഈ ഇസഹാಕ. ಈಗ ಅವನಿಗೆ ಇರುವುದು ಈಸಾಕ ಎಂಬ ಒಬ್ಬನೇ ಒಬ್ಬ ಮಗನೇ. ആ ഇസഹാക്കിനെ യാഗം കഴിക്കാനാണ് ಕಲ್ಪನೆ. ಆ ಈಸಾಕನಿಗೆ ಯಜ್ಞ ಅರ್ಪಿಸಲೆಂಬುದೇ ದೇವರ ಆಜ್ಞೆಯಾಗಿರುವುದು. അബ്രഹാം യാഗം നടക്കേണ്ട പർവ്വതത്തിന്റെ അരികിലെത്തി. ಅಬ್ರಹಾಮನು ಯಜ್ಞ ಅರ್ಪಿಸಬೇಕಾದ ಬೆಟ್ಟದ ಬಳಿಯಲ್ಲಿ ಬಂದಿದ್ದನು. ಅದ പറഞ്ഞു, ഇതാണ് പർവ്വതം, ഇതിലോട്ട് കയറിക്കോ. ದೇವರು ಹೇಳಿದೆ, ಇದೇ ನಾನು ನಿನಗೆ ತೋರಿಸುವ ಬೆಟ್ಟ, ಈ ಬೆಟ್ಟದ ತುದಿಯನ್ನು ನೀನು ಹತ್ತಬೇಕು. അബ്രഹാം അദ്ദേഹത്തിന്റെ സേവകന്മാരോട് ദാസന്മാരോട് പറഞ്ഞു, നിങ്ങൾ ഇവിടെ ഇരി. ಅಬ್ರಹಾಮನು ತನ್ನ ಸೇವಕರಿಗೆ, ತನ್ನ ದಾಸರುಗಳಿದೆ, ನೀವೆಲ್ಲರೂ ಇಲ್ಲೇ ಇರ್ರಿ, ഞാനും ബാലനും മാത്രം മേളിലോട്ട് കയറാം. ನಾನು ನನ್ನ ಮಗನು ಮಾತ್ರ ಆ ಬೆಟ್ಟದ ತುದಿ ಹತ್ತುತ್ತೇನೆ. അതുവരെ അബ്രഹാമിനെ വിശ്വസ്തയോടെ സേവിച്ചവരുണ്ട്. ಅಲ್ಲಿ ತನಕ ಅಬ್ರಹಾಮನು ನಂಬಿಕೆಯಿಂದ ದೇವರನ್ನು ಸೇವಿಸಿದವನು. ദൈവം പറഞ്ഞു, ആരാധന നടക്കുന്ന പർവ്വതത്തിൽ കയറണമെങ്കിൽ അതിന് വിളിയുള്ളവനെ കൊണ്ടേ ഒക്കത്തുള്ളൂ. ದೇವರು ಅವತ್ತು ಹೇಳಿದೆ, ದೇವರಿಗೆ ಆರಾಧಿಸಬೇಕಾದ ಬೆಟ್ಟ ಹತ್ತಬೇಕಂದ್ರೆ
ದೇವರ ಕರೆವಿಕೆ ಇರುವರು ಮಾತ್ರ ಆ ಸ್ಥಾನ ಹತ್ತಬೇಕು ಎಂದು ಹೇಳಿದ್ದಾರೆ. അബ്രഹാം പറയുന്നൊരു വാചകമുണ്ട്. ಅಲ್ಲಿ ಅಬ್ರಹಾಮನು ಹೇಳುವ ಒಂದು ಮಾತಿದೆ. കന്നഡയിൽ അങ്ങനെ തന്നെ ആയിരിക്കുമെന്ന് എനിക്ക് തോന്നുന്നു. മലയാളത്തിൽ അങ്ങനെയാണ്, ഇംഗ്ലീഷിലും അങ്ങനെ. ಕನ್ನಡದಲ್ಲಿ ಹೀಗಿರಬಹುದು, ಮಲಯಾಳದಲ್ಲಿ ಇಂಗ್ಲಿಷಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. നിങ്ങൾ കഴുതകളുമായി താഴെ ഇരിപ്പീൻ, ഞാനും ബാലനും മുകളിൽ പോകാം. ನೀವು ಕತ್ತಗಳೊಂದಿಗೆ ನೀವು ಇಲ್ಲೇ ಕಾದುಕೊಂಡಿರು, ನಾನು ಬಾಲಕನು ಮೇಲೆ ಹೋಗಿ ಬಲಿ ಅರ್ಪಿಸಿ ಬರ್ತೇನೆ. കഴുതയ്ക്കും നിനക്കുമുള്ള വിളി പർവ്വതത്തിന്റെ അടിവാരം വരെ ഉള്ളൂ. ಹೀಗೆ ಕತ್ತೆಗಳಿಗೂ ಮತ್ತು ದಾಸರಿಗೂ ಇರುವಂತ ಕರೆವಿಗೆ ಅದು ಬೆಟ್ಟದ ಬುಡದಲ್ಲಿಯೇ ನಿನಗೆ ಅವಕಾಶ ಇರೋದು. ആരാധിക്കാൻ വിളി എനിക്ക് മകനും മാത്രമേ ഉള്ളൂ. ಆರಾಧಿಸಲಿಕ್ಕೆ ಇರುವಂತ ಕರೆವಿಗೆ ದೇವರಿಗೂ ದೇವರ ಮಕ್ಕಳಿಗೂ ಮಾತ್ರ ಇರುವುದು. മകനെ കൊന്ന് യാഗം കഴിക്കുമെന്ന തീരുമാനത്തിലാണ് അബ്രഹാം കയറുന്നത്. ಮಗನನ್ನು ಯಜ್ಞ ಅರ್ಪಿಸಬೇಕೆಂದ ತೀರ್ಮಾನದೊಂದಿಗೆ ಅವನು ಬೆಟ್ಟದ ತುದಿ ಹತ್ತಿದ್ದಾನೆ. പക്ഷെ നിങ്ങൾക്കറിയാമോ, അബ്രഹാം മലയുടെ ഒരു വശത്തൂടെ മേളിലോട്ട് കയറുമ്പോൾ, ಆದರೆ ನಿಮಗೆ ಗೊತ್ತಿದೆಯಾ, ಅಬ್ರಹಾಮನು ಬೆಟ್ಟದ ಒಂದು ಸೈಡಿನಲ್ಲಿ ತನ್ನ ಏಕ ಮಗನೊಂದಿಗೆ ಬೆಟ್ಟ ಹತ್ತುವಾಗ അതേ മലയുടെ വേറൊരു വശത്തൂടെ ഒരു ആട് കയറുന്നുണ്ട്. ಅದೇ ಬೆಟ್ಟೆಯ ಇನ್ನೊಂದು ಸೈಡಿನಿಂದ ಒಂದು ಕುರಿ ಮೇಲೆ ಹತ್ತಿ ಬರ್ತಾ ಇದ್ದನು. ആടിനെയാണ് യാഗം കഴിക്കേണ്ടത്. ಆ ಕುರಿಯನ್ನೇ ಬೆಟ್ಟದಲ್ಲಿ ಯಜ್ಞ ಅರ್ಪಿಸಬೇಕಾಗಿರುವುದು. ഇന്ന് പകൽ ദൈവം ആരുടെ കയ്യിൽ നിന്നും വെറുതെ വില ഈടാക്കത്തില്ല. ಹೀಗೆ ಇದುವರೆಗೂ ದೇವರು ಯಾರ ಕೈಯಿಂದಲೂ ಸುಮ್ಮನೆ ಬೆಲೆ ತೆಗೆದುಕೊಳ್ಳುವನಲ್ಲ. വിശ്വാസത്തിന്റെ വില ദൈവം മുമ്പിൽ കൊടുക്കുന്നെങ്കിൽ പ്രതിഫലം മറുവശത്തൂടെ കയറുന്നുണ്ട്. ಓ, ನೀ ನಂಬಿಕೆಗೋಸ್ಕರ ನೀ ಬೆಲೆ ಕೊಡುವನಾಗಿದ್ದರೆ ನಿನಗೋಸ್ಕರ ದೇವರು ಮತ್ತೊಂದು ದಾರಿಯಲ್ಲಿ ನಿನಗೆ ಸಹಾಯವನ್ನು ಒದಗಿಸುವನಾಗಿರುತ್ತಾನೆ. അബ്രഹാം മോനെയും കൊണ്ട് കയറുമ്പോൾ ഭയങ്കര പ്രയാസമാണ്. ಅಬ್ರಹಾಮನು ಮಗನನ್ನು ಕರೆದುಕೊಂಡು ಬೆಟ್ಟ ಎತ್ತುವಾಗ ಅವನ ಎದೆಯಲ್ಲಿ ಬಹಳ ನೋವುತ್ತಾ ಇದೆ. മോന്റെ ചോദ്യം, അപ്പ യാഗത്തിനുള്ള മൃഗം എവിടെ? ಮಗನ ಪ್ರಶ್ನೆ ಕೇಳ್ತಾ ಇದ್ದಾನೆ, ಅಪ್ಪ ಯಜ್ಞಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳ್ತಾ ಇದ್ದಾನೆ. അബ്രഹാമിന് പ്രോപ്പർ മറുപടി ഇല്ല. ಅಬ್ರಹಾಮನಿಗೆ ಸರಿಯಾಗಿ ಬದಲಿರಲಿಕ್ಕೆ ಆಗ್ತಾ ಇಲ್ಲ. പക്ഷെ സ്വർഗത്തിലെ ദൈവത്തിനൊരു മറുപടിയുണ്ട്. ಆದರೆ ಪರಲೋಕದಲ್ಲಿರುವಂಥ ದೇವರಿಗೆ ಅದಕ್ಕೊಂದು ಉತ್ತರವಿದೆ. ആട് മലയുടെ മറ്റേ വശത്തൂടെ കയറുന്നുണ്ട്, മോനെ നീ മിണ്ടണ്ട. ಓ, ನಿನಗೆ ಬದಲಾಗಿ ಯಜ್ಞಾರ್ಪಣಕ್ಕೆ ಬೇಕಾದ ಒಂದು ಕುರಿ ಇದು ಬೆಟ್ಟದ ಇನ್ನೊಂದು ಸೈಡಿನಲ್ಲಿ ಮೇಲೆ ಮೇಲೆ ಹತ್ತಿ ಹತ್ತಿ ಬರ್ತಾ ಇದ್ದಾನೆ. യഹോവ കരുതിക്കൊണ്ട് പ്രത്യക്ഷനാകും. ಯೆಹೋವ ಈರೆ, ಯೆಹೋವನು ಒದಗಿಸುವವನು. ഞാൻ ഇനി ഒരല്പം ദൈവവചന ഭാഗങ്ങളിലേക്ക് തിരിയട്ടെ. ನಾನು ಸ್ವಲ್ಪ ದೇವರ ವಾಕ್ಯ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ഞാൻ അധിക സമയം എടുക്കത്തില്ല. ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ. ഞാൻ ഈ വിശ്വാസത്തിൽ ഒരുപാട് വളർന്നവരോട് പറയുന്ന ഒരു മെസ്സേജിന്റെ ഒരു ഭാഗം നിങ്ങളുടെ മുമ്പിൽ വെക്കാം. ನಾನು ನಂಬಿಕೆಯಲ್ಲಿ ಬೆಳೆದಿರುವಂತವರಿಗೆ ಹೇಳುವಂತ ಒಂದು ಸಂದೇಶದ ಒಂದು ಚಿಕ್ಕ ಭಾಗ ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. പുതിയ നിയമസഭയിൽ ആദ്യത്തെ പ്രശ്നം ആരംഭിക്കുന്നത് അപ്പോസ്തലന്മാരുടെ നാളുകളിൽ തന്നെയാണ്. ಹೊಸ ಒಡಂಬಡಿಕೆಯ ಸಭೆಯಲ್ಲಿ ಒಂದು ಸಮಸ್ಯೆ ಪ್ರಾರಂಭ ಆಗಿರುವುದು ಅಪೊಸ್ತಲರ ಕಾಲದಿಂದಲೇ ಪ್ರಾರಂಭ ಆಯಿತು. അന്ന് 5000-ഓളം വിശ്വാസികളുണ്ട്. ಆಗಿನ ದಿನಗಳಲ್ಲಿ ಒಂದು 5,000 ವಿಶ್ವಾಸಿಗಳು ಸಭೆಯಲ್ಲಿದ್ದರು. അവരെല്ലാവരും കൂടെ ചേർന്ന് ഒറ്റ മെസ്സിൽ നിന്ന് ഭക്ഷണം കഴിക്കുന്നത്. ಅವರೆಲ್ಲರೂ ಸೇರಿ ಒಂದೇ ಮೇಜೆಯಿಂದ ಆಹಾರ ತೆಗೆದುಕೊಳ್ತಾ ಇದ್ದರು. ഒത്തിരി പേര് അവരുടെ വസ്തുവകകൾ വിറ്റു. ಎಷ್ಟೋ ಜನ ಅವರ ಆಸ್ತಿ ಪಾಸ್ತಿಗಳೆಲ್ಲ ಮಾರಿದ್ರು. എല്ലാം കൊണ്ട് അപ്പോസ്തലന്മാരുടെ കാൽക്കൽ ಎಲ್ಲವೂ ಅಪೊಸ್ತಲರ ಪಾದದಲ್ಲಿ ತೆಗೆದುಕೊಂಡು ಬಂದು ಬಿಟ್ಟಿದ್ದರು. എല്ലാവരും കൂടെ ഒരുമിച്ച് കുക്ക് ചെയ്യുക. ಎಲ್ಲರೂ ಒಟ್ಟಿಗೆ ಅಡಿಗೆ ಮಾಡಿದರು. ഒരുമിച്ച് ആഹാരം കഴിക്കുക. ಒಟ್ಟಿಗೆ ಅವರು ಊಟ ಮಾಡಿದರು. അന്നാണ് ആദ്യത്തെ കംപ്ലൈന്റ് ഉണ്ടാകുന്നത്. ಆವತ್ತೇ ಮೊದಲನೆಯ ಸಮಸ್ಯೆ ಸಭೆಯಲ್ಲಿ ಪ್ರಾರಂಭ ಆಯಿತು. യഹൂദ മതത്തിൽ നിന്ന് വന്നവർ ജാതികളിൽ നിന്ന് വന്നവർക്ക് വേണ്ടതുപോലെ കരുതൽ കാണിക്കുന്നില്ല. ಈಗ ಯಹೂದ ಧರ್ಮದಿಂದ ಬಂದವರು ಅನ್ಯ ಜನರಿಂದ ದೇವರ ಕಡೆಗೆ ಬಂದವರಿಗೆ ಸರಿಯಾಗಿ ಗಮನಿಸ್ತಾ ಇರಲಿಲ್ಲ. പ്രത്യേകിച്ചും അവരുടെ വിധവമാർക്ക് ആവശ്യത്തിന് വിളമ്പുന്നില്ല. ವಿಶೇಷವಾಗಿ ಈ ಅನ್ಯ ಮತಸ್ಥರಾದರಿರುವಂತ ವಿಧವಗಳಿಗೆ ಸರಿಯಾದ ಪಾಲನೆ ಅವರು ಮಾಡ್ತಾ ಇರಲಿಲ್ಲ. ഈ കംപ്ലൈന്റ് അപ്പോസ്തലന്മാരുടെ അടുക്കൽ. ಈ ಒಂದು ಸಮಸ್ಯೆ ಅಪೊಸ್ತಲರ ಬಳಿಯಲ್ಲಿ ಕರೆದುಕೊಂಡು ಬಂದರು. ഇതായിരുന്നു പുതിയ നിയമസഭയ്ക്ക് അകത്തുണ്ടായ ഒന്നാമത്തെ പ്രശ്നം. ಇದು ಹೊಸ ಒಡಂಬಡಿಕೆಯ ಸಭೆಯಲ್ಲಿ ಮೊದಲನೆಯ ಸಮಸ್ಯೆ. അപ്പോസ്തലന്മാർ ഉടനെ പറഞ്ഞു, നിങ്ങളൊരു കാര്യം ചെയ്യുക, ഒരു കമ്മിറ്റിയെ തിരഞ്ഞെടുക്കുക. ಅಪೊಸ್ತಲರು ಅದಕ್ಕೆ ಒಂದು ಮಾತು ಹೇಳಿದೆ, ನೀವು ಅದರಲ್ಲಿ ಒಂದು ಕಮಿಟಿಯನ್ನು ಆಯ್ಕೆ ಮಾಡಿರಿ. 7 ಮೆಂಬರ್ಸ್ ഉള്ള ഒരു കമ്മിറ്റിയെ തിരഞ്ഞെടുക്കുക. ಅದರಲ್ಲಿ 7 ಜನ ಇರುವಂತ ಒಂದು ಕಮಿಟಿಯನ್ನು ಆಯ್ಕೆ ಮಾಡಿ. അപ്പോസ്തലപ്രവൃത്തികളുടെ പുസ്തകം 6-ാം
6-ാമത്തെ അധ്യായത്തിൽ ഇതുണ്ട്. ಅಪೊಸ್ತಲರ ಕೃತ್ಯಗಳ ಪುಸ್ತಕ 6ನೇ ಅಧ್ಯಾಯದಲ್ಲಿ ಈ ವಿಷಯವಿದೆ. ഈ 7 പേരുടെ പേര് വായിച്ചാൽ നിങ്ങൾക്കറിയാം ഇതിൽ ഒരാൾ പോലും യഹൂദനല്ല, മുഴുവൻ പേരും ഗ്രീക്കുകാരാ. ಈಗ ಈ 7 ಜನರ ಹೆಸರು ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಇದೆ. ಈ 7 ಜನರ ಹೆಸರುಗಳು ನೀವು ಓದಿದರೆ ಗೊತ್ತಾಗುತ್ತೆ, ಅಲ್ಲಿ ಒಬ್ಬನು ಕೂಡ ಯಹೂದ್ಯನಿಲ್ಲ. അപ്പോസ്തലന്മാർ പറഞ്ഞു നിങ്ങൾ തന്നെ വെക്ക്, നിങ്ങൾ തന്നെ വിളമ്പ്. ಅಪೊಸ್ತಲರು ಹೇಳಿದ್ರು, ಈ 7 ಜನರಿಗೆ ಹೇಳಿದೆ, ನೀವೇ ಅಡಿಗೆ ಮಾಡು, ನೀವೇ ಬಡಿಸ್ಕೊಳ್ರಿ. ഞാൻ ഇതിനകത്തോട്ട് തൊടാനേ വരത്തില്ല. ನಾವು ಇದರಲ್ಲಿ ಪಕ್ಕಕ್ಕೆ ಬರುವುದಿಲ್ಲ. ഈ തെരഞ്ഞെടുക്കുന്ന കമ്മിറ്റിക്ക് ചില ഗുണങ്ങൾ ഉണ്ടായിരിക്കണം. ಆದರೆ ಆರಿಸಿಕೊಂಡ ಈ ಕಮಿಟಿಯಲ್ಲಿರುವವರಿಗೆ ಒಳ್ಳೆಯ ಗುಣಗಳಿತ್ತು. ഒന്ന്, അവർ ആത്മപൂർണരായിരിക്കണം. ಒಂದು, ಅವರು ಆತ್ಮವರ ಸಂಪೂರ್ಣರಾಗಿದ್ದರು. നിങ്ങൾക്കറിയാമോ, സഭയ്ക്കകത്ത് എന്തെങ്കിലും ചെയ്യണമെങ്കിൽ ആത്മാഭിഷേകം ഇല്ലാത്തവനെ കൊള്ളത്തില്ല. ಸಭೆಯಲ್ಲಿ ಯಾವುದೇ ಜವಾಬ್ದಾರಿ ಮಾಡಬೇಕಾಗಿದ್ದರೂ ಅವರಿಗೆ ಪ್ರಥಮವಾಗಿರಬೇಕಾದದ್ದು ಅವರು ಆತ್ಮವರ ಸಂಪನ್ನರಾಗಿರಬೇಕು. ഞാൻ ബെഥേൽ ചർച്ചിൽ ബാംഗ്ലൂരിൽ വരുമ്പോൾ, ನಾನು ಬೆಥೇಲಿನ ಚರ್ಚಿನಲ್ಲಿ ಬರುವಾಗ അന്യഭാഷ അടയാളത്തോടുകൂടെ ആത്മാഭിഷേകം പ്രാപിച്ചത് ഞാനും എൻ്റെ ഭാര്യയും എൻ്റെ 2 മക്കളും മാത്രമേ ഉള്ളായിരുന്നു. ಆವಾಗ ಆ ದಿನದಲ್ಲಿ ಅನ್ಯ ಭಾಷೆಯೊಂದಿಗೆ ಅಭಿಷೇಕ ಹೊಂದಿರುವುದು ನಾನು, ನನ್ನ ಪತ್ನಿ ಮತ್ತು ನನ್ನ 2 ಮಕ್ಕಳು ಮಾತ್ರನೇ ಇತ್ತು. ഞാൻ പറഞ്ഞു, പള്ളിയുടെ തറ തുടയ്ക്കണമെങ്കിൽ പരിശുദ്ധാത്മാഭിഷേകം ഇല്ലാത്തവനെ കൊണ്ട് കൊള്ളുകയില്ല. ಆವಾಗ ನಾನು ಉಳಿದವರಿಗೆ ಹೇಳಿದೆ, ನೀವು ನಮ್ಮ ಆಲಯದ ನೆಲ ಒರೆಸಬೇಕಾದರೂ ಅಭಿಷೇಕ ಇಲ್ಲದವರು ನೆಲ ಒರೆಸಲಿಕ್ಕೆ ಬರಬೇಡ್ರಿ ಎಂದು. ടോയ്ലറ്റ് കഴുകണമെങ്കിൽ ಅಭಿಷೇಕമുള്ളവನೇ മതി. ಈಗ ಟಾಯ್ಲೆಟ್ ನಾವು ವಾಶ್ ಮಾಡಬೇಕಾಗಿದ್ರು ಅಭಿಷೇಕ ಇದ್ದರೆ ಮಾತ್ರನೇ ನೀವು ಶೌಚಾಲಯ ಕೂಡ ನೀವು ಸ್ವಚ್ಛ ಮಾಡಿದ್ರೆ ಸಾಕು ಎಂದು ಹೇಳಿದೆ. ആത്മനിറവില്ലാത്തവനെ ദൈവത്തിന്റെ വേലയ്ക്ക് കൊള്ളത്തില്ല. ಆತ್ಮ ಸಂಪೂರ್ಣತೆ ಇಲ್ಲದವರಿಗೆ ದೇವರ ಸೇವೆಗೆ ಪ್ರಯೋಜನ ಇಲ್ಲ. അതുകൊണ്ട് ഞാനും എൻ്റെ മക്കളും തന്നെ ഈ ജോലി മൊത്തം ചെയ്തു. ಆದ್ದರಿಂದ ನಾನು, ನನ್ನ ಪತ್ನಿ, ಮಕ್ಕಳು ಚರ್ಚ್ ಸ್ವಚ್ಛಪಡಿಸೋದು, ಟಾಯ್ಲೆಟ್ ಕ್ಲೀನ್ ಮಾಡೋದು ನಾವೇ ಮಾಡಿಕೊಂಡು ಬಂದಿದೆ. നിങ്ങൾക്കറിയാമോ, ഇന്ന് പരിശുദ്ധാത്മാഭിഷേകം പ്രാപിച്ചവർ ഞങ്ങൾക്ക് 20,000-ഓളം ഉണ്ട്. ಆದರೆ ಇವತ್ತು ನಾನು ನಿಮಗೆ ಹೇಳುತ್ತೇನೆ, ನಮ್ಮ ಸಭೆಯಲ್ಲಿ ಅಭಿಷೇಕ ಹೊಂದಿದವರು 20,000ಕ್ಕಿಂತ ಮೇಲ್ಪಟ್ಟವರು ಅನ್ಯ ಭಾಷಾ ವರದೊಂದಿಗೆ ಅಭಿಷೇಕ ಹೊಂದಿದವರಿದ್ದಾರೆ. നിങ്ങൾ കേട്ടിട്ടുണ്ടോ എന്നറിയാൻ വയ്യ, മലയാളത്തിൽ പരസ്യമായ ഒരു കഥയുണ്ട്. ಈಗ ನಿಮಗೆ ಗೊತ್ತಿದೆಯೋ, ಮಲಯಾಳದಲ್ಲಿ ಒಂದು ಕಥೆ ಇದೆ. നമ്മുടെ ചർച്ചയിൽ നിന്ന് പോയ കഥയാണ്. ಅದು ನಮ್ಮ ಚರ್ಚಿಂದ ನಡೆದಿರುವ ಒಂದು സ്റ്റോറി ಈಗ ಮಲಯಾಳದಲ್ಲಿ ಎಲ್ಲರಿಗೂ ಗೊತ್ತಿರುತ್ತದೆ. ഒരു ദിവസം എൻ്റെ ഇളയ മോൻ ചർച്ചിലോട്ട് കയറി വരുമ്പോൾ ഒരു പെൺകുട്ടി അവിടെ നിന്ന്, അവിടെ വേഷം അത്ര നല്ലതല്ലാത്ത വേഷമിട്ട് ഒരു പെൺകുട്ടി അവിടെ നിന്ന് ടോയ്ലറ്റ് തേച്ച് കഴുകുന്നു. ಈಗ ನನ್ನ ಸಭೆಯಲ್ಲಿ ನನ್ನ ಮಗ, 2ನೇ ಮಗ ಅಲ್ಲಿ ಇರುವಾಗ ಸರಿಯಾದ ರೀತಿಯಲ್ಲಿ ವಸ್ತ್ರ ಧರಿಸಿಕೊಳ್ಳದ ಒಂದು ಹುಡುಗಿ ಅಲ್ಲಿ ಇದ್ದುಕೊಂಡು ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಇದ್ರು. ഒരു പാൻറ് ഇട്ടിട്ടുണ്ട്, ടീഷർട്ടും ഉണ്ട്. അതാണ് അവിടെ ಒಂದು ಪ್ಯಾಂಟ್ ಹಾಕೊಂಡಿದ್ದಾರೆ, ಟೀ ಶರ್ಟ್ ಹಾಕೊಂಡಿದ್ದಾರೆ. അവൾ അവിടുത്തെ ടോയ്ലറ്റ് കഴുകിക്കൊണ്ടിരിക്കുക. ಆಕೆಯು ಅಲ್ಲಿರುವಂಥ ಶೌಚಾಲಯವನ್ನು ಸ್ವಚ್ಛಪಡಿಸ್ತಾ ಇದ್ರು. ടോയ്ലറ്റ് കഴുകാൻ അവിടെ ആളുകളെ ആക്കിയിട്ടുണ്ട്, അവരെ കാണുന്നില്ല. ഈ പെണ്ണ കഴുകുന്നത്. ಈಗ ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಅಲ್ಲಿ ಬೇರೆ ಜನ ಇದ್ದಾರೆ, ಆದರೆ ಅವರಿಲ್ಲ. ಈ ಹುಡುಗಿ ಬಂದದ್ದು ಮಾಡ್ತಾ ಇದ್ದಾರೆ. അപ്പം മോന് ആ സ്ത്രീയോട് ചോദിച്ചു, നീ ആരാ, എന്തിനാ ഇവിടെ വന്നേ, നീ ഏതാ, എവിടുന്ന് വരിക? ಆವಾಗ ನನ್ನ ಮಗನು ಹೋಗಿ, ಚಿಕ್ಕ ಮಗನು ಹೇಳಿದೆ, ನೀವು ಯಾರು, ನೀನು ಎಲ್ಲಿಂದ ಬಂದ ಹುಡುಗಿ ಅಂತ ಕೇಳಿದ್ರು. ಅವಳು പറഞ്ഞു, ಪಾಸ್ಟರ್ ഞാൻ ഈ ചർച്ചിൽ തന്നെ വരുന്നയാളാ. ಅವರು ಹೇಳಿದ್ರು, ನಾನು ಈ ಸಭೆಯಲ್ಲೇ ಬರುವಂತ ಒಂದು ವಿಶ್ವಾಸಿಯಾಗಿದೆ. ഇത്രയും ആളുകൾ ഉള്ളത് കൊണ്ട് പാസ്റ്റർക്ക് എന്നെ കണ്ടാൽ അറിയത്തില്ലെന്നേ ഉള്ളൂ. ಇಷ್ಟು ಜನ ಇಲ್ಲಿ ಇರೋದ್ರಿಂದ ನನ್ನನ್ನು ನಿಮಗೆ ನೋಡಿ ಗುರುತಿಡಿದಿಲ್ಲ ಅಷ್ಟೇ ಎಂದು ಹೇಳಿದ್ರು. ഞാൻ ഈ ടോയ്ലറ്റ് കഴുകാൻ വേണ്ടി ഈ അഴുക്ക് ഡ്രസ് ಇಟ್ಕೊಂಡು വന്നതാ. ನಾನು ಟಾಯ್ಲೆಟ್ ತೊಳೆಯಲಿಕ್ಕಾಗಿ ನಾನು ಈ ತರ ಡ್ರೆಸ್ ಹಾಕೊಂಡು ಬಂದಿದ್ದೆ ಅಷ್ಟೇ. ചോദിച്ചു, നീ ആരാ, എന്ത് ജോലി ചെയ്യുന്നയാളാ, എവിടുന്നാ വരുന്നേ? ಆವಾಗ ನಾನು ನನ್ನ ಮಗ ಕೇಳಿದ್ರು, ಸರಿ ಆಯಿತು, ನೀವು ಎಲ್ಲಿಂದ ಬರ್ತೀರಾ, ನೀನು ಏನು ಕೆಲಸ ಮಾಡ್ತೀರಾ ಅಂತ ಕೇಳಿದ್ರು. ಆ ಪೆಂಗೊಚ್ಚು പറഞ്ഞു, ഞാൻ ജെറ്റ് എയർവേസിന്റെ പൈലറ്റാ. ಅವ್ರು ಹೇಳಿದ್ರು, ನಾನು ಜೆಟ್ ಏರ್ವೇಸಿನಲ್ಲಿ ಫ್ಲೈಟ್ ನಡೆಸುವ ಒಂದು ಪೈಲಟ್ ಆಗಿದ್ದೇನೆ. ನಾನು ഇവിടെയാണ് ആരാധിക്കുന്നത്. ಹೀಗೆ ಸಭೆಯಲ್ಲಿ ಬಂದು ಆರಾಧನೆ ಮಾಡ್ತಾ ಇದ್ದಾರೆ. എൻ്റെ ചർച്ചിന് ജോലി ചെയ്യാൻ വന്നതാ. ನನ್ನ ಚರ್ಚ್ಗೆ ಸೇವೆ ಮಾಡಲಿಕ್ಕೆ ಆ ಮಗಳು ಬಂದಿದ್ದಾರೆ. നമ്മൾ പ്രമാണത്തിൽ നിന്നാൽ ദൈവം പ്രമാണത്തിൽ നമ്മളെ നടത്തും. ನಾವು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಇದ್ದುಕೊಂಡು ಕಾನೂನು ಪಾಲಿಸುವರಾಗಿದ್ದರೆ ಕರ್ತನು ಕಾನೂನು ಪ್ರಕಾರ ನಮ್ಮನ್ನು ನಡೆಸಿಕೊಳ್ಳುತ್ತಾರೆ. ഞാൻ മുന്നോട്ട് വരട്ടെ.
ನಾನು ಮುಂದೆ ಬರ್ತೇನೆ. ഈ 7 കമ്മിറ്റി മെമ്പേഴ്സിന്റെ ഒന്നാം യോഗ്യത അവർ ആത്മപൂർണരായിരിക്കണം. ಈ 7 ಕಮಿಟಿಯಲ್ಲಿ ಇರುವವರಲ್ಲಿ ಅವರ ಮೊದಲನೇ ಯೋಗ್ಯತೆ ಅವರ ಆತ್ಮವರ ಸಂಪನ್ನರಾಗಿರಬೇಕು. 2 നല്ല സാക്ഷ്യമുള്ളവരായിരിക്കണം. ಎರಡನೇದು ಅವರು ಒಳ್ಳೆಯ ಸಾಕ್ಷಿ ಉಳ್ಳವರಾಗಿರಬೇಕು. അങ്ങോട്ട് പോകുമ്പോൾ തമ്മിൽ തല്ലിയതും നുണ പറഞ്ഞതും വഴക്കുണ്ടാക്കിയതും ഒന്നും ചർച്ചിനകത്തെ പണിക്ക് കൊള്ളുകയില്ല. ಈಗ ಹೊರಗಡೆ ಹೋಗುವಾಗೆ ಜಗಳ ಮಾಡೋದು, ದೂರ ಹೇಳೋದು ಮತ್ತು ಕಚಾಟ ಮಾಡೋದು ಆ ಥರ ಇರುವರು ಚರ್ಚಿನ ಸೇವೆಗೆ ಪ್ರಯೋಜನ ಆಗಲ್ಲ. നല്ല സാക്ഷ്യമുള്ളവരായിരിക്കും. ಒಳ್ಳೆಯ ಸಾಕ್ಷಿಯುಳ್ಳವರಾಗಿರಬೇಕು. അങ്ങനത്തെ 7 പേരെ വിളിക്കുക. ಆ ಥರ ಇರುವಂತ 7 ಜನರನ್ನು ಕರೆಯಿರಿ. ആകെയുള്ള ജനം 5000-ഓളം പേരാ. ಈಗ ಅಲ್ಲಿ ಜನ 5000 ಜನ ಇದ್ದಾರೆ. ഈ 7 പേരെ മുൻപിലേക്ക് വിളിച്ചു. ಈ 7 ಜನರನ್ನು ಮುಂದಕ್ಕೆ ಕರೆದರು. പുതിയ നിയമസഭയിലെ ഒന്നാമത്തെ ഓർഡിനേഷൻ ആണ്, ഒന്നാമത്തെ കമ്മിറ്റിയാ. ಈಗ ಹೊಸ ಒಡಂಬಡಿಕೆಯಲ್ಲಿ ಮೊದಲನೆಯ ಪ್ರತಿಷ್ಠಾಪನೆ ಮತ್ತು ಮೊದಲನೆಯ ಕಮಿಟಿ ಆಗಿದೆ. അപ്പോസ്തലന്മാർ ഇവരുടെ മേൽ കൈവച്ചു. ಅಪೊಸ್ತಲರು ಇವರ ಮೇಲೆ ಹಸ್ತಾರ್ಪಣೆ ಮಾಡಿದೆ. ആ കൈവപ്പിന് ഭയങ്കര അർത്ഥമാ, മറക്കരുത്. ಆ ಹಸ್ತಾರ್ಪಣೆಗೆ ಬಹಳ ಅರ್ಥವಿದೆ, ಅದು ನೀವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿರಿ. എന്റെ മേൽ കൈവച്ചത് അസംബ്ലീസ് ഓഫ് ഗോഡിന്റെ സൂപ്രണ്ടാ. ನನ್ನ ಮೇಲೆ ಹಸ್ತಾರ್ಪಣೆ ಮಾಡಿರುವುದು ಅಸೆಂಬ್ಲೀಸ್ ಆಫ್ ಗೋಡಿನ ಸೂಪ್ರಂಡ್ ಆಗಿರುವಂತ ಸೇವಕರಾಗಿದ್ದಾರೆ. പക്ഷേ ഈ 7 പേരുടെ മേൽ കൈവച്ചത് ആരാന്നറിയാവോ? ಆದರೆ ಈ 7 ಮಂದಿಯ ಮೇಲೆ ಹಸ್ತಾರ್ಪಣೆ ಮಾಡಿದ ಯಾರೆಂದು ಗೊತ್ತಾ? യേശുവിന്റെ കൂടെ നടന്ന പത്രോസ്, ಯೇಸುವಿನ ಜೊತೆಯಲ್ಲಿ ನಡೆದಿರುವಂತ ಶಿಷ್ಯನಾಗಿರುವಂತ ಪೇತ್ರನು, യേശുവിന്റെ കൂടെ നടന്ന യോഹന്നാൻ, ಯೇಸುವಿನ ಜೊತೆಯಲ್ಲಿ ನಡೆದಿರುವಂತ ಯೋಹಾನನು, അന്ത്രയോസ്, ಅಂದ್ರೆಯನು, യേശുവിന്റെ കൂടെ നടന്ന 12 അപ്പോസ്തലന്മാർ ഈ 7 പേരുടെ മേൽ കൈവച്ചു. ಯೇಸುವಿನ ಜೊತೆ ನಡೆದಿರುವಂತ ಅಪೊಸ್ತಲರು ಇವರ ಮೇಲೆ 7 ಜನರ ಮೇಲೆ ಹಸ್ತಾರ್ಪಣೆ ಮಾಡಿದರು. ജനം മുഴുവനും പിൻപിൽ നിന്ന് അവരുടെ കരങ്ങൾ ഉയർത്തി അനുഗ്രഹിക്കും. അങ്ങനെയാണ് ഓർഡിനേഷൻ. ಈಗ ಜನರು ಅವರನ್ನು ಹಿಂದೆ ಇದ್ದುಕೊಂಡು ಕೈ ಚಾಚುತ್ತಾರೆ. ಈ ಅಪೊಸ್ತಲರು ಅವರ ಮೇಲೆ ಹಸ್ತಾರ್ಪಣೆ ಮಾಡ್ತಾನೆ. ಇದು ಪ್ರತಿಷ್ಠಾಪನೆಯ ಒಂದು ಶಿಸ್ತು. ഇവർ പ്രതിഷ്ഠിക്കപ്പെട്ടതോടുകൂടെ പരിശുദ്ധാത്മാവ് അവരെ നിയമിച്ചു. ಇವರು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಮರ್ಪಿಸುವಾಗೆ ಪವಿತ್ರಾತ್ಮನು ಅವರನ್ನು ಪ್ರತಿಷ್ಠೆ ಮಾಡಿದರು. യേശുവിന്റെ ശിഷ്യന്മാരായ അപ്പോസ്തലന്മാർ മുഴുവൻ ദൈവസഭ, ദൈവാത്മാവ് ഇവരെല്ലാം ചേർന്ന് ഈ 7 പേരെ അഭിഷേകം ചെയ്തു. ಆ ಯೇಸುವಿನ ಶಿಷ್ಯರುಗಳು ಎಲ್ಲರೂ ಸೇರಿ ಈ 7 ಮಂದಿಯನ್ನು ಅಭಿಷೇಕ ಮಾಡಿದರು. നിങ്ങൾക്ക് ഓർമ്മയുണ്ടോ എന്ത് ജോലിക്ക് വേണ്ടിയാ? ನಿಮ್ಗೆ ಗೊತ್ತಿದೆಯಾ ಈ 7 ಜನರಿಗೆ ಎಂದ ಕೆಲಸಕ್ಕಾಗಿ ಕರೆದಿದ್ದಾರೆ? ആഹാരം വെക്കാൻ. ಹೇಳಿ, ಎಂದ ಕೆಲಸಕ್ಕಾಗಿ? ಅಡಿಗೆ ಮಾಡಲಿಕ್ಕೆ, ಮತ್ತೆ വിളമ്പാനും, ಅಡಿಗೆ ಬಡಿಸಲಿಕ್ಕೆ. ಇವರು ಇಷ್ಟು ಯೋಗ್ಯತೆಯುಳ್ಳವರನ್ನು ಕರೆದು ಅವ್ರಿಗೆ ಕೊಟ್ಟ ಕೆಲಸ ಅಡಿಗೆ ಮಾಡಲಿಕ್ಕೆ, ಅಡಿಗೆ ಬಡಿಸಲಿಕ್ಕೆ. നമ്മുടെ ഭാഷയിൽ പറഞ്ഞാൽ കുക്കായിട്ടാണ് അഭിഷേകം. ನಮ್ಮ ಭಾಷೆಯಲ್ಲಿ ಹೇಳಿದರೆ ಭಟ್ರು. അതാണ് അവരുടെ ജോലി. ಆ ಕೆಲಸಕ್ಕೆ ಅವ್ರನ್ನ ಕರೆದಿರೋದು. 7 പേർക്കും തുല്യ അവസരം. 7 ಜನರಿಗೂ ಸಮವಾದ ಅಭಿಷೇಕ. ഞാൻ ഇതിലെ ആദ്യത്തെ 2 പേരെ ഇങ്ങോട്ട് എടുക്കാൻ പോവാ. ನಾನು ಅದರಲ್ಲಿ ಮೊದಲನೆಯಾದ ಒಂದು 2 ವ್ಯಕ್ತಿಗಳನ್ನು ನಾನು ಕರೀತೇನೆ. അതിൽ ഒന്നാമനായിരുന്നു സ്തേഫാനോസ്. ಅದರಲ್ಲಿ ಮೊದಲನೆಯವನು ಸ್ತೆಫಾನನು. സ്തേഫാനോസിന്റെ തുടക്കത്തിൽ വെറും കുക്ക, ആഹാരം വെക്കുന്നവനും വിളമ്പുന്നവനുമാണ്. ಈಗ ಸ್ತೆಫಾನನ ಕರೆವಿಕೆಯ ಪ್ರಾರಂಭದಲ್ಲಿ ಅವನು ಬರೀ ಒಂದು ಅಡಿಗೆ ಮನೆಯಲ್ಲಿ ಅಡಿಗೆ ಕೆಲಸ ಮಾಡುವನು ಮತ್ತು ಅದನ್ನು ಜನರಿಗೆ ಬಡಿಸಿಕೊಡುವನು. അവന്റെ വേലയിൽ അവൻ വിശ്വസ്തനായിരുന്നു. ಆದರೆ ಅವನ ಕೆಲಸದಲ್ಲಿ ಅವನು ನಂಬಿಗಸ್ತನಾಗಿದ್ದನು. ഒരു കുറച്ച് നാൾ കഴിഞ്ഞപ്പോൾ സ്തേഫാനോസിന്റെ കൈയാൽ ഭയങ്കര അത്ഭുതങ്ങൾ നടക്കാൻ തുടങ്ങി. ಆದರೆ ಕೊಟ್ಟ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದ ಕಾರಣ ಕೆಲವೇ ದಿನಗಳ ನಂತರ ಅವನ ಕೈಯಲ್ಲಿ ದೇವರು ವಿಶೇಷವಾದ ಸೇವೆಯನ್ನು ಕೊಟ್ಟಿದ್ದನು. ഞാൻ സ്തേഫാനോസിനെ വിളിച്ചു ചോദിക്കട്ടെ, അങ്ങ് ആരാ? ನಾನು ಸ್ತೆಫಾನಸನ್ನು ಕೇಳ್ತಾ ಇದ್ದೀನಿ, ಸ್ತೆಫಾನೇ ನೀನು ಯಾರು? ഞാൻ കുക്ക. ಅವ್ರು ಹೇಳ್ತಾರೆ, ನಾನು ಒಬ್ಬ ಭಟ್ರ ಕೆಲಸ ಮಾಡುವನು. നിന്റെ കൈ വെച്ചാൽ എങ്ങനെയാണ് ഭൂതങ്ങൾ പുറത്താകുന്നത്? ಆವಾಗ ನಾನು ಕೇಳಿದೆ, ನೀನು ಕೈ ಇಟ್ಟಿದರೆ ಅಪ್ಪ ಹೇಗೆ ದೆವ್ವಗಳು ಬಿಟ್ಟು ಹೋಗುತ್ತೆ? നിന്റെ കൈ വെച്ചാൽ എങ്ങനെയാണ് രോഗികൾ സൗഖ്യമാകുന്നത്? ನೀನು ಕೈ ಇಟ್ಟಿದ್ರೆ ಹೇಗೆ ರೋಗಿ ಸೌಖ್ಯ ಆಗುತ್ತೆ? ദൈവം എന്നെ ഏൽപ്പിച്ചതിൽ ഞാൻ ദൈവത്തിന് വിശ്വസ്തനായിരുന്നു. ദൈവം എന്നെ പൊക്കി ഉയർത്തി. ದೇವರು ನನಗೆ ಕೊಟ್ಟ ಜವಾಬ್ದಾರಿಯಲ್ಲಿ ನಾನು ನಂಬಿಗಸ್ತನಾಗಿದ್ದ ಕಾರಣ ದೇವರು ನನ್ನ ಕೈಯ ಜೊತೆಯಿದ್ದಾರೆ. ഇതിനകത്തിരിക്കുന്ന 100 കണക്കിന് ആളുകൾക്ക് തുല്യ സാഹചര്യം, തുല്യ അവസരം. ಈ ಆಲಯದ ಒಳಗಡೆ ಇರುವಂತ ನೀವು ಪ್ರತಿಯೊಬ್ಬರಿಗೂ ಸಮವಾದ ಜವಾಬ್ದಾರಿಯು, ಸಮವಾದ ಅವಕಾಶವು ಇರುವುದು. എത്ര പേർ വളരും? ಆದರೆ ಎಷ್ಟು ಜನ ಅದನ್ನು ಉಪಯೋಗಿಸಿಕೊಳ್ತಾ ಇದ್ದಾರೆ? സ്തേഫാനോസിന്റെ കൈയാൽ ഭയങ്കര അത്ഭുതങ്ങൾ നടന്നു. ಸ್ತೆಫಾನನ ಕೈಯಿಂದ ಭಯಂಕರವಾದ ಅದ್ಭುತಗಳು ನಡೆದಿದೆ. കണ്ട ആളുകൾ സഭയിലേക്ക് ചേർന്ന് വന്നു. ನೋಡಿದ ಜನರೆಲ್ಲ ಸಭೆಗೆ ಸೇರಿಕೊಂಡಿದ್ರು.
സ്തെഫാനോസ് ഒടുവിലൊരു പ്രസംഗം പറഞ്ഞു. ಸ್ತೆಫಾನನು ಕೊನೆಯದಾಗಿ ಒಂದು ಪ್ರಸಂಗ ಮಾಡಿದೆ. അപ്പോസ്തല പ്രവൃത്തികളുടെ പുസ്തകം 7-ാം അധ്യായം മുഴുവനും സ്തെഫാനോസിന്റെ പ്രസംഗമാണ്. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ ಪೂರ್ತಿ ಸ್ತೆಫಾನನ ಪ್ರಸಂಗವಾಗಿದೆ. ഞാനത് മനസ്സിരുത്തി വായിച്ചിട്ടുണ്ട്. ನಾನು ಅದನ್ನು ಮನಪೂರ್ವಕವಾಗಿ ಓದಿದೆ. നിങ്ങളും പോയി വായിക്കണം. ನೀವು ಅದನ್ನು മനപൂർവകವಾಗಿ ಅದು ನಿಧಾನ ಅರ್ಥ ಆಗುವ ರೀತಿಯಲ್ಲಿ ಓದಬೇಕು. ഒരൊറ്റ യഹൂദ പുരോഹിതന് ഒരു ചോദ്യം ചോദിക്കാൻ അവസരമില്ലാതെ മുഴുവൻ ചോദ്യങ്ങൾക്കും റൂട്ടിൽ നിന്ന് മറുപടിയാ. ಒಬ್ಬ ಯಹೂದ ಪುರೋಹಿತನಿಗೆ ಪ್ರಶ್ನೆ ಕೇಳಲಿಕ್ಕೂ ಆಗದ ಹಾಗೆ ಆ ಪುರೋಹಿತನ ಸಕಲ ಪ್ರಶ್ನೆಗಳಿಗೂ ವಾಕ್ಯದ ಆಧಾರದ ಮೇಲೆ ಆನ್ಸರ್ ಕೊಟ್ಟಿದ್ದಾನೆ. ജാതികളിൽ നിന്ന് വന്നവർക്ക് ഒരു ചോദ്യം ചോദിക്കാനില്ല, മുഴുവനും ഉത്തരം. ಹೀಗೆ ಅನ್ಯ ಜನರಿಂದ ಬಂದವರು ಯಾರು ಪ್ರಶ್ನೆ ಕೇಳ್ತಾ ಇಲ್ಲ, ಯಹೂದ್ಯರಿಂದ ಬಂದವರೇ ಪ್ರಶ್ನೆ ಕೇಳ್ತಾರೆ. ഇത്രയും കവറപ്പ് ചെയ്യുന്ന ഒരു പ്രസംഗം ഞാൻ എൻ്റെ ആയുസ്സിൽ കേട്ടിട്ടില്ല. ಇಷ್ಟು ಒಂದು ಸಂಪೂರ್ಣವಾಗಿರುವ ಒಂದು ಪ್ರಸಂಗ ನನ್ನ ಆಯುಸ್ಸಲ್ಲಿ ನಾನು ಕೇಳಲಿಲ್ಲ. സ്തെഫാനോസേ, അങ്ങ് ഇത് എങ്ങനെ പഠിച്ചു? ಸ್ತೆಫಾನೇ, ನಿಮಗಿದು ಹೇಗೆ ಸಾಧ್ಯವಾಯಿತು? ഞങ്ങളുടെ ഒരു ബൈബിൾ കോളേജിലും സെമിനാരിയിലും കിട്ടാത്ത ഈ അറിവ് അങ്ങേക്ക് എങ്ങനെ കിട്ടി? ಈಗ ನಾವು ಓದಿರುವಂತ ಬೈಬಲ್ ಕಾಲೇಜುಗಳಲ್ಲಿ ಸೆಮಿನಾರಿಗಳಲ್ಲಿ ಸಿಕ್ಕದಂತ ಈ ಜ್ಞಾನ ನಿಮಗೆ ಎಲ್ಲಿಂದ ಸಿಕ್ಕಿತು? അദ്ദേഹം പറയും, എൻ്റെ ജോലി പിള്ളേർക്ക് വിളമ്പി കൊടുക്കുക. ಆತನು ಹೇಳಬಹುದು, ನನ್ನ ಕೆಲಸ ಅಡಿಗೆ ಮಾಡುವುದು, ಅದನ್ನು ಬಡಿಸಿ ಕೊಡುವುದು. ഞാൻ വിളമ്പി കൊടുക്കുമ്പോൾ ചിലരോട് ഞാൻ സംസാരിക്കും. ನಾನು ಅಡಿಗೆ ಬಡಿಸುವಾಗ ನಾನು ಕೆಲರ ಹತ್ರ ಮಾತಾಡ್ತೇನೆ. അവരുടെ സംശയങ്ങൾ അവർ എന്നോട് ചോദിക്കും. ಅವರ ಪ್ರಶ್ನೆ ಅವರು ನನಗೆ ಕೇಳ್ತಾರೆ. പള്ളിയിലെ അച്ഛൻ ചോദിച്ച സംശയവും ചോദിക്കും, നാട്ടിലെ പൂജാരി ചോദിച്ച സംശയവും ചോദിക്കും. ಸಭೆಯಲ್ಲಿರುವಂತ ಫಾದರ್ ಕೇಳಿರುವಂತ ಪ್ರಶ್ನೆಯನ್ನು ಕೇಳ್ತಾರೆ, ಹೊರಗಡೆ ಇರುವಂತ ಪೂಜಾರಿ ಕೇಳಿದ ಪ್ರಶ್ನೆಯನ್ನು ನನಗೆ ಕೇಳ್ತಾರೆ. മറുപടി പറയാൻ അറിയാൻ വയ്യ. ಅದು ಬದಲೇಳಲಿಕ್ಕೆ ನನಗೆ ಅರ್ಥ ಇರಲಿಲ್ಲ. സ്തെഫാനോസ് ദൈവസന്നിധിയിൽ പ്രാർത്ഥിക്കും. ಆವಾಗ ಸ್ತೆಫಾನನು, ನಾನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವುದು, ಇದಕ್ಕೆ ಉತ್ತರ ಕೊಡಿ ದೇವರೇ. ദൈവം സ്തെഫാനോസിന് മറുപടി കൊടുക്കും. ದೇವರು ಸ್ತೆಫಾನಿಗೆ ಈ ತರ ಪ್ರಶ್ನೆಗಳಿಗೆ ಬದಲು ಹೇಳಿಕೊಡ್ತಾ ಇದ್ದರು. പ്രാർത്ഥിക്കുവാൻ സമയമെടുക്കുന്നതിനാൽ അത്ഭുതങ്ങളും വീര്യപ്രവൃത്തികളും അദ്ദേഹത്തിന്റെ കൈകൊണ്ട് നടക്കും. ಆ ಪ್ರಾರ್ಥನೆ ಮಾಡಲಿಕ್ಕೆ ಹೆಚ್ಚಿನ ಸಮಯ ತೆಗೆದುಕೊಳ್ಳುವುದರಿಂದ ಆತನ ಕೈಗಳಿಂದ ಅನೇಕ ಅದ್ಭುತ ಕಾರ್ಯಗಳು ನಡೆದಿತ್ತು. അപ്പോസ്തല പ്രവൃത്തി 7-ാമത്തെ അധ്യായത്തിലെ പ്രസംഗം കേട്ടപ്പോൾ പുരോഹിതന്മാരും മഹാപുരോഹിതന്മാരും ചേർന്ന് പറഞ്ഞു, യവനോട് തർക്കിച്ച് ജയിക്കാൻ ഒക്കത്തില്ല, യവനെ കൊല്ലുകല്ല, അത് നിവൃത്തിയില്ല. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯದಲ್ಲಿ ಸ್ತೆಫಾನನ ಪ್ರಸಂಗ ಕೇಳಿಕೊಂಡು ಮಹಾಯಾಜಕರು ಯಾಜಕರು ತೀರ್ಮಾನ ಮಾಡಿದೆ, ಇವನನ್ನು ಮಾತಿನಲ್ಲಿ ಸೋಲಿಸಲಿಕ್ಕೆ ಆಗುವುದಿಲ್ಲ, ಇವನ್ನು ಸಾಯಿಸುವುದೇ ಸರಿ ಎಂದು ನಿರ್ಧಾರಕ್ಕೆ ಬಂದರು. അവനെ കല്ലെറിഞ്ഞു. ಅವನು ಕಲ್ಲೇಯಿಸಿದನು. കല്ലെറിഞ്ഞപ്പോൾ കർത്താവ് പറഞ്ഞു, സ്തെഫാനോസേ, 1-2 പുതിയ അനുഭവം കൂടെ തരാം. ಈಗ ಕಲ್ಲೇಯಿಸುವಾಗಲೂ ಸ್ತೆಫಾನಿಗೆ ಹೊಸ ಕೆಲ ಅನುಭವಗಳಾಗ್ತಾ ಇದೆ. ഏറുകൊണ്ടാൽ വേദന ഇല്ലാതിരിക്കുന്ന ഒരു അനുഭവം നിനക്ക് തരാം. ಈಗ ಕಲ್ಲೇಯಿಸಿದ್ರು ನೋವಾಗದಂತ ಒಂದು ಅನುಭವ ಅಲ್ಲಿ ಬಂದಿದೆ. സ്തെഫാനോസ് കരഞ്ഞിട്ടില്ല, ಸ್ತೆಫಾನನು ಅಳಲಿಲ್ಲ, ഒരു ശബ്ദം ഉണ്ടാക്കിയിട്ടില്ല, ಅವನೇನು ಒಂದು ಕೂಗುವ ಶಬ್ದ ಕೂಡ ಮಾಡಲಿಲ್ಲ. ആ സമയത്തും കൂടെ ഒരു വെളിപ്പാട് കാണുക. ಆ ಸಂದರ್ಭದಲ್ಲಿಯೂ ಅವನು ಸ್ವರ್ಗದ ದರ್ಶನವನ್ನು ನೋಡ್ತಾ ಇದ್ದ. അന്ന് വരെ ബൈബിളിന്റെ പ്രമാണം നോക്കിയാൽ യേശു പിതാവിന്റെ വലതുഭാഗത്ത് ഇരിക്കുക. ಈಗ ಬೈಬಲಿನ ಪ್ರಮಾಣದಲ್ಲಿ ನೋಡಿದರೆ ಅಲ್ಲಿ ತನಕ ಯೇಸು ತಂದೆಯ ಬಲಗಡೆಯಲ್ಲಿ ಕುಳಿತುಕೊಂಡಿದ್ದರು. സ്തെഫാനോസിനോട് പറഞ്ഞു, നിനക്കൊരു പുത്തൻ വെളിപ്പാട് ഈ സമയത്ത് തരാം, നിന്റെ മരണസമയത്ത് നിനക്ക് വേദനയില്ല, അന്നേരം കൂടെ ഞാനൊരു വെളിപ്പാട് തരാം. ಹೀಗೆ ಸ್ತೆಫಾನ್ ಹೇಳ್ತಾನೆ, ನನ್ನ ಮರಣದ ಸಮಯದಲ್ಲಿ ನನಗೆ ನೋವಿಲ್ಲ, ಆದರೆ ಮರಣದ ಸಮಯದಲ್ಲಿ ನಾನು ಒಂದು ಹೊಸ ಪ್ರಕಟಣೆ ನೋಡ್ತಾ ಇದ್ದೇನೆ. സ്തെഫാനോസ് നോക്കി വെച്ച് പറഞ്ഞു, സ്വർഗം തുറന്നിരിക്കുന്നു. ಈ ಸ್ತೆಫಾನ್ ಹೇಳ್ತಾನೆ, ಸ್ವರ್ಗ ತೆರೆಯಲ್ಪಟ್ಟಿದೆ. യേശു പിതാവിന്റെ വലതുഭാഗത്ത് എഴുന്നേറ്റ് നിൽക്കുന്നു. ಯೇಸು ತಂದೆಯ ಬಳಿಯಲ್ಲಿ ಎದ್ದು ನಿಂತಿದ್ದಾರೆ. മരണത്തിലും ദർശനം കാണും. ಇದು ಹೊಸ ಒಂದು ಪ್ರಕಟಣೆ. അവനവന്റെ വേലയിൽ വിശ്വസ്തരാണെങ്കിൽ ദൈവം അടുത്ത പടികളിലേക്ക് നടത്തും. ನಾವು ನಮ್ಮ ಜವಾಬ್ದಾರಿಗಳಲ್ಲಿ ನಮ್ಮ ಕೆಲಸಗಳಲ್ಲಿ ನಂಬಿಗಸ್ತರಾಗಿದ್ದರೆ ನೆಕ್ಸ್ಟ್ ಸ್ಟೆಪ್ಗೆ ದೇವರು ನಡೆಸ್ತಾರೆ. രണ്ടാമത്തെ ആൾ ഫിലിപ്പോസ. ಎರಡನೇ ವ್ಯಕ್ತಿ ಫಿಲಿಪ್ಪನು. ഫിലിപ്പോസിന്റെ ജോലി എന്തുവാ? ಫಿಲಿಪ್ಪನ ಕೆಲಸ ಏನಿದೆ ಹೇಳಿ? കുക്ക്. ಫಿಲಿಪ್ಪಿನ ಕೆಲಸ ಏನಿದೆ? ಅವರು ಅಡಿಗೆ ಮಾಡುವರು. കുറച്ചു നാൾ കഴിഞ്ഞപ്പോൾ അദ്ദേഹവും പ്രവർത്തനം തുടങ്ങി. ಸ್ವಲ್ಪ ಕಾಲ ಅಡಿಗೆ ಮಾಡುವ ಕೆಲಸ ಬಿಟ್ಟು ಆ ಕೆಲಸದಲ್ಲಿ ಇರುವಾಗಲೇ ಅವರು ದೇವರ ಸೇವೆಗೆ ಮುಂದೆ ಬಂದರು. ഫിലിപ്പോസിന്റെ പ്രധാന ശുശ്രൂഷ ಮಂತ್ರವಾದಿಗಳೇ ಮಿಂಡಾದಾಕುക. ಫಿಲಿಪ್ಪಿನ ಮುಖ್ಯವಾದ ಸೇವೆ ಏನೆಂದರೆ ಮಂತ್ರವಾದಿಗಳನ್ನು ಬಾಯಿಗಳನ್ನು
ಮಾತನಾಡದೆ ಮುಚ್ಚಿಸುವ ಆಭಿಚಾರ ಶಕ್ತಿಗಳು ಕೀഴടങ്ങുക, ಮಂತ್ರ ಶಕ್ತಿಗಳನ್ನು ಅಡಗಿಸುವಂತ ವಿಶೇಷವಾದ ಅಭಿಷೇಕ ಫಿಲಿಪ್ಪನಿಗಿತ್ತು. അദ്ദേഹവും വളർന്നു. ആതനു ആ സേവയിൽ ಬೆಳೆದನು. ആ സമയത്ത് ഒരിക്കലാണ് എത്യോപ്യ രാജ്ഞിയുടെ ഷണ്ണനായിരുന്ന ഒരു മന്ത്രി, എത്യോപ്യൻ മന്ത്രി അതുവഴി പോകുന്നത്. ആ കാലದಲ್ಲಿ ಎಥಿಯೋಪ್ಯ ರಾಜನ ರಾಣಿಯ ಕಂಜುಗಿ ಆ ದಾರಿಯಲ್ಲಿ ಬರ್ತಾ ಇದ್ದನು. ഫിലിപ്പോസിന് ഈ സമയം സ്വന്തം സഭയുണ്ട്. ಫಿಲಿಪ್ಪನಿಗೆ ಇಷ್ಟೊತ್ತಿಗೆ ಸ್ವಂತ ಸಭೆ ಇದೆ, വലിപ്പമുള്ള വീടുണ്ട്, ದೊಡ್ಡ ಮನೆ ಇದೆ, 4 പെൺകുട്ടികൾ പ്രവചനം പറയുന്നവരാ, 4 ಹೆಣ್ಣು ಮಕ್ಕಳಿದ್ದಾರೆ, 4 ಹೆಣ್ಣು ಮಕ್ಕಳು ಪ್ರವಾದಿಸುವಂತ ಮಕ್ಕಳಾಗಿದ್ದಾರೆ. ಅಭಿಷೇಕಂ ചോദിച്ചാൽ ಕುಕ್ಕ, ಅವನ ಕೆಲಸ ಏನೊಂದು ಕೇಳಿದರೆ ಅವನೊಬ್ಬ ಭಟ್ರು ಕೆಲಸ ಮಾಡುವನೇ. ഫിലിപ്പോസിന് വീടിന്റെ പ്രത്യേകതയോടെ പറഞ്ഞേക്കാം. ഫിലിപ്പിന്റെ മನೆಯ ಒಂದು ವಿಶೇಷತೆ ಹೇಳ್ತೇನೆ. യെരുശലേമിൽ നിന്ന് പ്രവാചകന്മാർ വന്നാൽ ഈ വീട്ടിൽ താമസിച്ചാണ് പ്രവചന ശുശ്രൂഷ. ಯೆರೂಸಲೇಮಿನಲ್ಲಿ ಬೇರೆ ಯಾವುದೇ ಜಾಗದಿಂದ ಪ್ರವಾದಿಗಳು ಬಂದಿದ್ದರೆ ಫಿಲಿಪ್ಪಿನ ಮನೆಯಲ್ಲಿ ಇದ್ದುಕೊಂಡೇ ಅಲ್ಲಿ ಇದ್ದುಕೊಂಡು ಸೇವೆಗೆ ಅವರು ಹೊರಡುವುದು. ആര് വന്നാലും താമസിപ്പിക്കുന്നത് ഫിലിപ്പോസാ. ಯಾರು ಬಂದರೂ ಅವರಿಗೆ ಇರ್ಲಿಕ್ಕೆ ಜಾಗ ಕೊಡುವುದು ಫಿಲಿಪ್ಪಿನ ಮನೆಯಾಗಿದೆ. ಆ ಫಿಲಿപ്പോസിനോട് ಕರ್ತಾವ್ പറഞ്ഞു, ನೀ ಎഴുന്നേറ്റു പോ. ಆ ಫಿಲಿಪ್ಪಿನಿಗೆ ದೇವರು ಹೇಳ್ತಾ ಇದ್ದಾರೆ, ನೀ ಹೊರಟು ಹೋಗು. എത്യോപ്യയിൽ നിന്നും ഒരാളിനെ വിട്ടിട്ടുണ്ട്. ಎಥಿಯೋಪಿಯ ದೇಶದಿಂದ ಒಬ್ಬ ಮನುಷ್ಯನ್ ಬರ್ತಾ ಇದ್ದಾನೆ, നീ പോയി ಅವನോട് സുവിശേഷം പറയണം. ನೀನು ಅವನಿಗೆ ಹೋಗಿ ಸುವಾರ್ತೆ ಸಾರು. ഞാനായിരുന്നേ ചോദിച്ചാൽ കർത്താവേ സുവിശേഷം പറയാൻ വേറെ ആരെയും കിട്ടത്തില്ലേ? ನಾನಾದ್ರೆ ಹೇಳ್ತಾ ಇದ್ದೇನೆ, ದೇವರೇ ಸುವಾರ್ತೆ ಹೇಳಲಿಕ್ಕೆ ಬೇರೆ ಯಾರಾದ್ರೂ ಸಿಕ್ಕಲ್ವಾ? എനിക്ക് ಫುಲ್ ಟೈಮ್ ಜೋಲಿ ಕುಕ್ಕ. ನನಗೆ ಫುಲ್ ಟೈಮ್ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುವ ಕೆಲಸ ತುಂಬಾ ಕೆಲಸ ಇದೆ. അതിന്റെ കൂടെ വീട്ടിലെ പണിയുണ്ട്, സഭയുടെ പണിയുണ്ട്, പിള്ളേരുടെ ജോലിയുണ്ട്. ಅದರ ಜೊತೆಯಲ್ಲಿ ಮನೆ ಕೆಲಸ ಇದೆ, ಮಕ್ಕಳ ಕೆಲಸ ನೋಡಬೇಕು ಮತ್ತು ಸಭೆನೂ ನೋಡಬೇಕು. ಸುವಿಶೇಷಂ പറയാൻ വേറൊരാളിനെ വിട്ടാ പോരായോ? ಹೀಗೆ ಸುವಾರ್ತೆ ಹೇಳಲಿಕ್ಕೆ ಹೊರಗಡೆ ಕಳಿಸಬೇಕಾದ್ರೆ ಬೇರೆ ಒಬ್ಬರನ್ನು ಕಳಿಸಬಾರದಾ? കർത്താവ് പറയും, അല്ല ഫിലിപ്പോസ്, നീ തന്നെ പോണം. ಕರ್ತನು ಹೇಳ್ತಾನೆ, ಅಲ್ಲ ಫಿಲಿಪ್ಪನೇ, ಎಲ್ಲಾ ಜವಾಬ್ದಾರಿ ಇದ್ರೂ ನೀನೇ ಹೋಗಬೇಕು. പറയുന്നത് ചൊവ്വേ പറയണം. ಹೇಳುವಂಥದ್ದು ಕರೆಕ್ಟಾಗಿ ಹೇಳಬೇಕು. ಸಿಸ್ಟಮ್ಯಾಟಿಕ್ ಆಗಿ പറഞ്ഞു മനസ്സിലാക്കിയെങ്കിലೇ മനസ്സിലാകത്തുള്ളൂ. ಅದು ಸರಿಯಾಗಿ ಹೇಳಿದರೇನೆ ಅದು ಮತ್ತೊಬ್ಬರಿಗೆ ಅರ್ಥ ಆಗುವುದು. ಈ ಎತ್ಯೋಪ್ಯക്കാരൻ ഇനി ഇങ്ങോട്ട് വരത്തില്ല. ಈ ಎಥಿಯೋಪಿಯ ರಾಣಿಯ ಕಂಜುಗಿ ಮತ್ತೆ ಈ ದಾರಿಯಲ್ಲಿ ಬರಲ್ಲ. ಇವನ್ ಎತ್ಯೋಪ್ಯ ರಾಜ್ಯತ್ತು ಸುವಿಶೇಷಂ കൊണ്ട് കൊടുക്കേണ്ടവനാ. ಇವನು ಎಥಿಯೋಪ್ಯ ರಾಜ್ಯಕ್ಕೆ ಸುವಾರ್ತೆ ತಲುಪಿಸಬೇಕಾದ ವ್ಯಕ್ತಿಯಾಗಿದೆ. ಅದು ಕರೆಕ್ಟ್ പറയണമെങ്കിൽ ചൊവ്വേ ಅವನು പറഞ്ഞു കൊടുക്കണം. ಅದು ಅವನಿಗೆ ಸುವಾರ್ತೆ ಹೇಳಬೇಕಾದ್ರೆ ಅದು ನಿಯತವಾಗಿ ಸರಿಯಾಗಿ ಹೇಳಿಕೊಡಬೇಕು. ചൊവ്വേ സുവിശേഷം പറയാൻ അറിയാവുന്ന ഒറ്റ വ്യക്തി എനിക്കുള്ളത് നീ ഫിലിപ്പോസ്, നീ തന്നെ പോണം. ಕರೆಕ್ಟ್ ಆಗಿ ಸುವಾರ್ತೆ ಹೇಳಿಕೊಡಬೇಕಂದ್ರೆ ನನ್ನ ದೃಷ್ಟಿಯಲ್ಲಿ ನೀನೇ ಸರಿಯಾಗಿ ಕಾಣಿಸ್ತಾ ಇದೆ, ಅದಕ್ಕೆ ನೀನೇ ಹೋಗಬೇಕು. ഫിലിപ്പോസേ, അങ്ങ് സുവിശേഷം പറയാൻ എവിടുന്ന പഠിച്ചേ? ಫಿಲಿಪ್ಪನೇ, ನೀ ಸುವಾರ್ತೆ ಹೇಳಲಿಕ್ಕೆ ಎಲ್ಲಿಂದ ಕಲಿತಿದ್ದೀರಾ? 5000 പേരല്ലേ എൻ്റെ മുൻപിലിരുന്ന് ഞാൻ വിളമ്പുന്നേ. ಅವ್ರು ಹೇಳ್ತಾರೆ, 5000 ಜನರಿಗೆ ನಾನು ಅಡಿಗೆ ಬಡಿಸ್ತಾ ಇದ್ದೀರಲ್ಲ. അവരുടെ സംശയത്തിന് ಮರುಪಡಿ ಕಂಡುപിಡಿക്കുന്നದಾ. ಅವರದ್ದು ಪ್ರಶ್ನೆಗೆ, ಸಂದೇಹಗಳಿಗೆ ಉತ್ತರ ನಾನು ಹುಡುಕ್ತಾ ಇದ್ದೆ. എനിക്ക് ദൈവത്തിങ്കിൽ നിന്ന് കിട്ടിയതാ. ನಾನು ಅವರ ಉತ್ತರವನ್ನು ಅವರಿಗೆ ಉತ್ತರ ಕೊಡ್ಲಿಕ್ಕೆ ನಾನು ದೇವರ ಹತ್ರ ಕೇಳುದು, ದೇವರಿಂದ ನಾನು ಪಡೆದುಕೊಂಡಿದ್ದೇನೆ. ഫിലിപ്പോസിന്റെ മുമ്പിൽ ശമരിയയിലെ മന്ത്രവാദികൾ കൂട്ടത്തോടെ വന്നു മന്ത്രവാദ പുസ്തകങ്ങൾ കൊണ്ട് ചുട്ടു. ಫಿಲಿಪ್ಪಿನ ಸೇವೆಯ ಮಧ್ಯದಲ್ಲಿ ಸಮರಿಯ ಪಟ್ಟಣದ ಅನೇಕ ಮಂತ್ರವಾದಿಗಳು ದೇವರ ಕಡೆಗೆ ತಿರುಗಿ ಬಂದು ತಮ್ಮ ಮಂತ್ರ ಗ್ರಂಥಗಳನ್ನು ಅವರು ಸುಟ್ಟು ಬಿಟ್ಟಿದ್ದಾರೆ. ಮಂತ್ರವಾದ ಶಕ್ತಿಗಳ ಮೇಲೆ ಅಧಿಕಾರವುಳ್ಳವರಿಗಾಗಿ ನಾನು ದೈವത്തെ ಸ್ತುತಿಸುತ್ತೇನೆ. ಮಟ್ಟ ಮಂತ್ರಗಳ ಮೇಲೆ ಅಧಿಕಾರವನ್ನು ಪಡೆದುಕೊಂಡವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ഞങ്ങൾ ബാംഗ്ലൂരിൽ വന്ന് താമസം തുടങ്ങി. ನಾವು ಬೆಂಗಳೂರಲ್ಲಿ ಬಂದು ವಾಸವಾಗಲಿಕ್ಕೆ ಪ್ರಾರಂಭಿಸಿದೆ. അന്ന് സഭയിൽ 22 അംഗങ്ങളೇ ഉള്ളൂ. ಆವಾಗ ಸಭೆಯಲ್ಲಿ 22 ಜನನೇ ಸಭೆಯಲ್ಲಿ ಇರುವುದು. ಅದು 30 50 100 150 200 ಅದು 30 50 100 150 200 ಆಯಿತು. രാവിലെ ഞങ്ങൾ എഴുന്നേറ്റ് വരുമ്പോൾ, ನಾವು ಬೆಳಿಗ್ಗೆ ಎದ್ದು ಬರುವಾಗ ഒരു കൊച്ചു വാഴയുടെ ഇലയ്ക്കകത്ത് ചില സാധനങ്ങൾ വീടിന്റെ മുന്നിൽ ഇരിക്കുന്ന കാണാം. ನಾವು ಬೆಳಿಗ್ಗೆ ಎದ್ದು ಬರುವಾಗ ಬಾಳೆ ಎಲೆಯಲ್ಲಿ ಕೆಲ ವಸ್ತುಗಳು ಮನೆ ಮುಂದೆ ಇರುವುದನ್ನು ನೋಡ್ತಾ ಇದೆ. ഒരു നാരങ്ങയുടെ മേളിൽ 2-3 സാമ്പ്രാണി കത്തിച്ചു വെച്ചിരിക്കുന്നത്. ಒಂದು ನಿಂಬೆಹಣ್ಣಿನ ಮೇಲೆ 2-3 ಊದುಬತ್ತಿ ಅಂಟಿಸಿ ಇಟ್ಟಿರುತ್ತದೆ. ഒരു കോഴിയുടെ തല വെട്ടി രക്തം ഒഴുകുന്ന തല അതിൽ ഇരിക്കുന്ന കാണാം. ಒಂದು ಕೋಳಿದು ತಲೆ, ಅದರಲ್ಲಿ ರಕ್ತ ಹರಿಯುತ್ತಾ ಇರುವಂತ ತಲೆ ಅದರ ಜೊತೆಯಲ್ಲಿ ಇರುತ್ತದೆ. ചിലപ്പോൾ അരി ആയിരിക്കാം, ചിലപ്പോൾ മലരായിരിക്കാം, ചില വസ്തുക്കൾ ചോറായിരിക്കാം, അതേ വെച്ചിരിക്കുന്ന കാണാം. ಕೆಲ ಸಮಯ ಅಕ್ಕಿ ಇಟ್ಟಿರ್ತದೆ, ಕೆಲ ಸಮಯದಲ್ಲಿ ಈಗ ಅನ್ನ ಇಟ್ಟಿರುತ್ತದೆ, ಕೆಲ ಸಮಯದಲ್ಲಿ ಪುರಿ ಇಟ್ಟಿರುತ್ತದೆ. ചോര ഒഴുകുന്ന കോഴിയുടെ തല കണ്ടാൽ ഒരു കാക്ക കൊത്തിക്കൊണ്ട് പോകത്തില്ല, ഒരു പൂച്ച തൊടത്തില്ല, ഒരു പട്ടി അടുക്കത്തില്ല, എല്ലാം മാറിപ്പോവും. ಹೀಗೆ ರಕ್ತ ಹರಿಯುವ ಕೋಳಿಯ ತಲೆ ನೋಡಿದರೆ
ಒಂದು ಬೆಕ್ಕು ಬರುವುದಿಲ್ಲ, ಒಂದು ಕಾಗೆ ಬರುವುದಿಲ್ಲ, ಒಂದು ನಾಯಿನೂ ಹತ್ತಿರಕ್ಕೆ ಬರುವುದಿಲ್ಲ. ഇതൊക്കെ മാസങ്ങളോളം ഞാൻ കണ്ട, അല്ല വർഷങ്ങളോളം ഞാൻ കണ്ടതാ. ನಾನಿದು ಒಂದು ತಿಂಗಳಲ್ಲ, ಹಲವಾರು ವರ್ಷಗಳು ನಾನು ಇದನ್ನು ನೋಡ್ತಾ ಇದ್ದೆ. രാവിലെ എഴുന്നേറ്റ് വരുമ്പോൾ ഇത് കണ്ടാൽ യേശുവിനെ അതിൽ പോടാ പിശാചേ എന്ന് പറഞ്ഞ് കാല് കൊണ്ടൊരു തട്ട് തട്ടു. ನಾನು ಬೆಳಗ್ಗೆ ಇದು ನೋಡುವಾಗ ಹೊರಟು ಹೋಗು ದುಷ್ಟ ಸೈತಾನ್ ಎಂದು ಹೇಳಿಕೊಂಡು ನಾನು ಕಾಲಲ್ಲಿ ಎಸೆದು ಬಿಡ್ತಾ ಇದೆ. തട്ടിക്കഴിഞ്ഞാൽ ആദ്യം കാണുന്ന കാക്കയോ ആദ്യം കാണുന്ന കോഴിയോ ഇതെടുത്തോണ്ട് പോകുള്ളൂ. ನಾನು ಅದು ಕಾಲಲ್ಲಿ ಒದ್ದು ಬಿಟ್ಟಿದ ಮೇಲೆ ಕಾಗೆ ಆಗಲಿ ಬೇರೆ ಬೆಕ್ಕಾಗಲಿ ಬಂದ್ರೆ ಅದನ್ನ ಎತ್ಕೊಂಡು ಹೋಗ್ಬಿಡು. ಮಂತ್ರವಾದ ಶಕ್ತಿಗಳ ಮೇಲೆ ഒരു അധികാരം ദൈവം സഭയ്ക്ക് നൽകട്ടെ. ಮಂತ್ರವಾದ ಶಕ್ತಿಗಳ ಮೇಲೆ ಒಂದು ಅಧಿಕಾರ ದೇವರು ನನ್ನ ಸಭೆಗೆ ಕೊಟ್ಟಿದ್ದಾರೆ. ഫിലിപ്പോസ് അങ്ങക്ക് ഇത് എവിടെ കിട്ടി? ಫಿಲಿಪ್ಪನೇ, ನಿನಗೆ ಎಲ್ಲಿಂದ ಈ ಅಧಿಕಾರ ಸಿಕ್ಕಿದೆ? അങ്ങ് കുക്കല്ലേ? ನೀವೊಂದು ಭಟ್ರ ಕೆಲಸ ಮಾದ ಅಡಿಗೆ ಕೆಲಸದವನಲ್ಲವೋ? ನಿಯಮನ ಕುಕ್ಕಾಯಿಟ, പക്ഷെ ദൈവം എന്നെ വളർത്തി. ಸಭೆ ನನ್ನನ್ನು ಒಂದು ಕುಕ್ಕಾಗಿ ಒಂದು ಅಡಿಗೆ ಕೆಲಸಕ್ಕಾಗಿ ನೇಮಿಸಿರಬಹುದು, ಆದರೆ ದೇವರು ನನ್ನನ್ನು ಬೆಳೆದಿದ್ದಾರೆ. ഇപ്പൊ സുവിശേഷം കറക്റ്റായി പറയാൻ മനസ്സിലായി. ಈಗ ಸುವಾರ್ತೆ ಸರಿಯಾಗಿ ಹೇಳಲಿಕ್ಕೆ ಅವನು ತಿಳ್ಕೊಂಡ್ಬಿಟ್ಟಿದ್ದಾನೆ. ആ ഷണ്ണനെ കൊണ്ട് സ്നാനപ്പെടുത്തി. ಆ ಎಥಿಯೋಪಿಯಾ ರಾಜನ ಕಂಜುಗಿಗೆ ಅವನು ಸುವಾರ್ತೆ ಹೇಳಿ ದೀಕ್ಷಾಸ್ನಾನ ಕೊಡಿಸಿ. എഴുന്നേറ്റുടനെ കർത്താവ് പറഞ്ഞു, ഒരു പുതിയ ശുശ്രൂഷയോടെ പഠിപ്പിക്കാം. ಈಗ ಇದು ಮುಗಿದ ಮೇಲೆ ಫಿಲಿಪ್ಪಿನಿಗೆ ಹೇಳಿದೆ, ನಿನಗೆ ಒಂದು ಹೊಸ ಸೇವೆಯನ್ನು ಕೊಡುತ್ತೇನೆ. വെള്ളത്തിൽ ഫിലിപ്പോസിനെ കാണാതായി. ಹೀಗೆ ದೀಕ್ಷಾಸ್ನಾನ ಕೊಟ್ಟು ನೀರಿನಿಂದ ಮೇಲೆ ಬಂದರೆ ಫಿಲಿಪ್ಪನೇ ಕಾಣಿಸ್ತಾ ಇಲ್ಲ. ಫಿಲಿಪ್ಪೋಸ್ ಒಟ್ಟ ಪೊಕ್ಕು ಬೊಂಗಿ ಸ್ಥಳಂ ಬಿಟ್ಟು ಅವನು ನೀರಿನಿಂದ ಒಂದೇ ಸಾರಿ ಎದ್ದಿದೆ, ಆದರೆ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ದೇವರು ಎಲ್ಲೋ ಒಂದು ಕಡೆ ತಕೊಂಡು ಬಂದ್ಬಿಟ್ಟು അദ്ദേഹത്തെ എസ്തോദിൽ കണ്ടു എന്നാണ് ബൈബിൾ പറയുന്നത്. ಮತ್ತೆ ಆತನನ್ನು ಎಸ್ಕೋಲಿನಲ್ಲಿ ನೋಡಿದೆ ಎಂಬುದು ಬೈಬಲಲ್ಲಿ ನೋಡ್ತಾ ಇದೆ. 7 പേരെ ഒരുമിച്ച് അഭിഷേകം ചെയ്തു. 7 ಜನರನ್ನು ಒಂದೇ ಸಾರಿ ಅವರನ್ನು ಅಭಿಷೇಕ ಮಾಡಿರುವುದು. 2 പേർ വളർന്നു, ಆದರೆ 2 ಜನ ಬೆಳೆದಿದ್ದಾರೆ. അടുത്ത 4 പേര്, ಉಳಿದ 4 ಜನ ഒരു ശുശ്രൂഷയും ചെയ്തിട്ടില്ല. ಯಾವ ಸೇವೆಯನ್ನು ಅವರು ಮಾಡಲಿಲ್ಲ. ಅವರು ಕುಕ್ಕಾയി തുടങ്ങി, ಕುಕ್ಕಾയി ಚತ್ತು. ಅವರು ಒಂದು ಅಡಿಗೆ ಕೆಲಸದಲ್ಲಿ ಪ್ರಾರಂಭಿಸಿ ಅಡಿಗೆ ಕೆಲಸದಲ್ಲೇ ಮುಗಿದೋಯ್ತು. നിങ്ങൾ സാധാരണ വിശ്വാസികളായി തുടരുന്നോ അതോ വളരുമോ? ನೀವು ಸಾಧಾರಣ ಒಂದು ವಿಶ್ವಾಸಿಯಾಗಿ ಬಂದು ಒಂದು ವಿಶ್ವಾಸಿಯಾಗಿ ನೀವು ಮುಗಿದು ಹೋಗುತ್ತಾ ಇದೀಯಾ? ನೋ, എനിക്ക് വളർന്നേ മതിയാകും. ಇಲ್ಲ, ನೀವು ಬೆಳೆಯಲಿಕ್ಕೆ ಆಸೆ ಪಡ್ತೀರಾ? ಕರ್ತನೇ, ನಾನು ಬೆಳೆಯಬೇಕು ಅಂತ ಬಯಸ್ತೀರಾ? ഞാൻ 7ാമനെ കൂടെ തൊടാൻ പോവാ. ನಾನು 7ನೇ ವ್ಯಕ್ತಿಯನ್ನು ಕೂಡ ಹೇಳಿ 7ാമന്റെ പേര് നിക്കലാവോസ് എന്നാണ്. ಅದರಲ್ಲಿ 7ನೇ ವ್ಯಕ್ತಿಯ ಹೆಸರು ನಿಕಲಾವೋಸ್ ಅಂತ ಅವನ ಹೆಸರು. അദ്ദേഹം ദുരുപദേശത്തിലേക്ക് പോയി. ಆ ನಿಕಲೋ ദുരുപദേശಕ್ಕೆ ಹೋದನು. ഇവന്റെ ആളുകളെ കുറിച്ച് അല്ല ഇവന്റെ ഉപദേശത്തെ കുറിച്ചാണ് വെളിപ്പാട് പുസ്തകം 2ാം അധ്യായത്തിൽ യേശു പറഞ്ഞത്, നിക്കലോവിയരുടെ നടപ്പ് ഞാൻ പകയ്ക്കുന്നു. ಹೀಗೆ ಈ ನಿಕಲೋವಿನನ್ನು ಹಿಂಬಾಲಿಸಿರುವಂಥ ಜನರ ಬಗ್ಗೆ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯದಲ್ಲಿ ಹೇಳ್ತಾ ಇದೆ, ನಾನು ನಿಕಲೋವಿಯ ಜನರ ದುರುಪದೇಶವನ್ನು ನಾನು ಹಾಗೆ ಮಾಡುತ್ತೇನೆ. അവൻ ദുരുപദേശത്തിൽ മരിച്ചു. ಅವನು ದುರುಪದೇಶದಲ್ಲಿ ತೀರಿಕೊಂಡನು. എന്തുകൊണ്ട്? ಯಾಕೆ? നിക്കലാവോസ് ആരംഭത്തിങ്കൽ യെരുശലേമിൽ വരുന്നത്, ഇസ്രായേലിൽ വരുന്നതിന് മുന്നമേ, ക്രിസ്ത്യാനിയാകുന്നതിന് മുന്നമേ ഒരു ദുരുപദേശ സമൂഹത്തിൻ്റെ അംഗമായിരുന്നു. ಆ ನಿಕಲೋವನು ಯೆರೂಸಲೇಮಿನಲ್ಲಿ ಬರಲಿಕ್ಕೆ ಮುಂಚೆ, ಈ ಅಪೊಸ್ತಲರ ಜೊತೆಯಲ್ಲಿ ಸೇವೆಗೆ ಬರಲಿಕ್ಕೆ ಮುಂಚೆ, ಅವನ ಹಿಂದಿನ ಕಾಲದಲ್ಲಿ ಈ ದುರುಪದೇಶ ಮಾಡುವವರ ಗುಂಪಿನಲ್ಲಿ ಒಳಪಟ್ಟವನಾಗಿದ್ದನು. പഴയ ദുരുപദേശത്തിൻ്റെ ഒരു ഭാഗം അവൻ്റെ അകത്ത് കിടന്നു. ಆ ಹಳೆಯ ದುರುಪದೇಶದ ಒಂದು ಭಾಗ ಅವನ ಒಳಗಡೆ ಅಡಗಿಕೊಂಡಿದ್ದನು. ಅದು ಪಿಶಾಚು ಮೊದലെടുത്തു. ಅದನ್ನು ಸೈತಾನನು ದುರುಪಯೋಗ ಮಾಡಿದೆ. ഞാൻ മാർത്തോമ വിഭാഗത്തിൽ നിന്ന് വന്നതാ. ನಾನು ಮರ್ತೋಮ ಸಭೆಯ ಪಾರಂಪರ್ಯದಲ್ಲಿ ಬಂದವನು. അതിന്റെ ഉപദേശത്തിന്റെ ചിലതെല്ലാം എൻ്റെ ഓർമ്മയിലുണ്ട്. ಅದರ ಉಪದೇಶದ ಕೆಲದೆಲ್ಲ ನನ್ನ ಜ್ಞಾಪಕದಲ್ಲಿದೆ. എൻ്റെ ജീവിതത്തിൽ അത് വരാൻ ഞാൻ അനുവദിക്കത്തില്ല. ನನ್ನ ಜೀವನದಲ್ಲಿ ಅದು ಬರಲಿಕ್ಕೆ ನಾನು ಅನುಮತಿ ಕೊಡಲಿಲ್ಲ. ഒരു കണിക എൻ്റെ ഉള്ളിൽ കിടന്ന പിശാച് എന്നെ ಮೊದലെടുക്കും. ಅದರಲ್ಲಿ ಒಂದು ಕಣಿಗೆ ಏನಾದರೂ ನನ್ನ ಒಳಗಡೆ ಇದ್ದರೆ ಸೈತಾನು ನನ್ನನ್ನು ದುರುಪಯೋಗ ಮಾಡುತ್ತಾನೆ. നമ്മിൽ പലരും പല ബാക്ക്ഗ്രൗണ്ടുകളിൽ നിന്ന് വന്നവരാ. ನಿಮ್ಮಲ್ಲಿ ಎಲ್ಲರೂ ಹಲವಾರು ವಿಧವಾದ ಹೆನ್ನೆಲೆಗಳಿಂದ ನೀವು ಬಂದವರು ಇರಬಹುದು. പഴയത് എന്തെങ്കിലും കയ്യിൽ ബാക്കിയുണ്ടെങ്കിൽ നിങ്ങൾ ഒരു നിക്കലാവോസിനെ പോലെയാകും. ನೀವು ಹಳೆಯುವುದು ಏನಾದರೂ ನಿಮ್ಮ ಒಳಗಡೆ ನೀವು ಸೂಕ್ಷ್ಮವಾಗಿ ಇಟ್ಟುಕೊಂಡಿದ್ದರೆ ನೀ ನಿಕ್ಕಲೋವಿನ ತರ ನೀವು ಹಿಂಜರಿಯಲ್ಪಟ್ಟು ಹೋಗುತ್ತದೆ. ഒരുവൻ ക്രിസ്തുവിലായാൽ പുതിയ സൃഷ്ടി. ಒಬ್ಬನು ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾಗಿದೆ. പഴയത് കഴിഞ്ഞു, ಹಳೆಯದು ಮುಗಿದೋಯಿತು. കണ്ടാലും സകലതും പുതുതായി മാറി. ಈಗೋ ಎಲ್ಲವೂ ಹೊಸದಾಗಿದೆ.
ഇന്ന് പകൽ സകലതും പുതുതായി ലഭിച്ചവർക്കായി സ്തോത്രം. ಈ ಹಗಲಿನೊತ್ತು ಎಲ್ಲವೂ ಹೊಸದಾಗಿ ನೀವು ಸ್ವೀಕರಿಸುವ ನಿಮಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ഞാൻ ഇന്നിവിടെ നിർത്താൻ പോവാ. ನಾನು ಇಲ್ಲಿ ಮುಗಿಸ್ಲಿಕ್ಕೆ ಇಷ್ಟಪಡುತ್ತೇನೆ. തുല്യ അവസരം കിട്ടിയ 7 പേർ, 7 ಜನರಿಗೂ ಸಮ ಅವಕಾಶ ಸಿಕ್ಕಿತು. 7 പേരെയും കുക്കെന്ന് വിളിച്ചു. 7 ಜನರನ್ನು ಅಲ್ಲಿ ಕುಕ್ಕು ಅಥವಾ ಭಟ್ರು ಎಂದು ಕರೆದರು. 2 പേർ അവസരം ഉപയോഗിച്ച് വളർന്നു. 2 ಜನ ಸಿಕ್ಕಿದ ಅವಕಾಶವನ್ನು ಉಪಯೋಗಿಸಿ ಅವರು ಬೆಳೆದರು. 4 എണ്ണം കുക്കായി തുടങ്ങി, കുക്കായി ചത്തു. 4 ಜನ ಒಂದು ಕುಕ್ಕಾಗಿ ಪ್ರಾರಂಭಿಸಿ ಕುಕ್ಕಾಗಿಯೇ ಮುಗಿದೋಯಿತು. ഒരുവൻ പഴയതിന് വിട്ടുകൊടുത്തതുകൊണ്ട്, പഴയത് അവൻ്റെ അകത്ത് കിടന്നതുകൊണ്ട് അവൻ സഭയെ നശിപ്പിച്ചു, അവനും നശിച്ചു. 7 ಜನರಲ್ಲಿ ಒಬ್ಬನು ಹಳೆಯದನ್ನು ಒಳಗಡೆ ಇಟ್ಟದರಿಂದ ಆ ಹಳೆಯದರಿಂದಲೇ ಅವನು ಹಿಂಜರಿದು ಹೋಗಿ ಅವನು ನಷ್ಟಪಟ್ಟು ಹೋದನು. ഈ പകൽ നമ്മിൽ എത്ര പേർ പുതുമയ്ക്ക് വേണ്ടി ദൈവസന്നിധിയിൽ ഏൽപ്പിക്കും? ಗಮನಿಸಿ, ಈ ಸಭೆಯೊಳಗಡೆ ಎಷ್ಟು ಜನ ಈ ಇರುವ ಸ್ಥಿತಿಯಿಂದ ಹೊಸದಕ್ಕೋಸ್ಕರ ಬಯಸುವರಿದ್ದೀರಾ? ദൈവം നിങ്ങളെ അനുഗ്രഹിക്കട്ടെ. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ഞാനൊരു വാക്ക് പ്രാർത്ഥിച്ചെന്ന് നിർത്താൻ പോവാ. ನಾನಿಲ್ಲಿ ಪ್ರಾರ್ಥನೆ ಮಾಡಿ ಮುಕ್ತಾಯಗೊಳಿಸುತ್ತೇನೆ. കർത്താവും ദൈവവുമേ തൃക്കരങ്ങളിലേക്ക് ഞാൻ ഈ സഭയെ ഏൽപ്പിച്ച് അനുഗ്രഹിക്കുന്നു. ಕರ್ತನೆ, ನಿಮ್ಮ ಆ ಪವಿತ್ರ ಕರಗಳಲ್ಲಿ ಈ ಸಭೆಯನ್ನು ಆಶೀರ್ವದಿಸಿ ಸಮರ್ಪಿಸುತ್ತೇನೆ. വിടേണ്ടത് വിടുവാൻ, ദൈവത്തോട് അടുക്കുവാൻ. ದೇವರೇ, ನಿಮ್ಮೊಂದಿಗೆ ಸೇರಲಿಕ್ಕೆ, ನಿಮ್ಮಲ್ಲಿ ಅವರು ಒಂದಾಗಲಿಕ್ಕಾಗಿ, ദൈവ അനുരൂപരായി മാറുവാൻ, ದೇವರಿಗೆ ಅನುರೂಪರಾಗಿ ಇವರು ಮಾರ್ಪಡಲಿಕ್ಕಾಗಿ ഞാൻ യേശുവിന്റെ നാമത്തിൽ ഇവരെ അനുഗ്രഹിക്കുന്നു. ಯೇಸುವಿನ ನಾಮದಲ್ಲಿ ಇವರನ್ನು ಆಶೀರ್ವದಿಸುತ್ತೇನೆ. മുഴുവൻ മഹത്വവും അങ്ങെടുത്താലും ಓ ಸಂಪೂರ್ಣ ಮಹಿಮೆ ನಿಮಗಿರಲಿ. അത് യേശുവിന്റെ നാമത്തിൽ തന്നെ. ಅದು ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ. ಆಮೆನ್. എനിക്ക് അവസരം തന്ന ദൈവത്തെയും കർത്താവിന്റെ ദാസനെയും ഒരു പ്രാവശ്യം കൂടെ നന്ദിയോടെ ഓർക്കുന്നു. ദൈവം നിങ്ങളെ അനുഗ്രഹിക്കട്ടെ. ನನಗೆ ಅವಕಾಶ ಕೊಟ್ಟ ದೇವರಿಗೂ ದೇವರ ಸಭೆಗೂ ನಾನು ಕೃತಜ್ಞತೆ ಸಲ್ಲಿಸಿ ಮುಗಿಸುತ್ತೇನೆ. ದೇವರು ಆಶೀರ್ವದಿಸಿ. ಈ ಭಾನುವಾರ ದಿವಸ ಈ ರೀತಿಯಾಗಿ ಇಲ್ಲಿ ತನಕ ನಮ್ಮನ್ನು ನಡೆಸಿರುವ ತಂದೆ, ಕುಮಾರ, ಪವಿತ್ರಾತ್ಮ ದೇವರಿಗೆ ನಾವು ಕೈಗಳೆತ್ತಿ ಸ್ತೋತ್ರ ಮಾಡುವರಾಗಿರೋಣ. ಮತ್ತು ಎರಡನೇದಾಗಿ, ದೇವರು ಅಭಿಷೇಕಿಸಿರುವಂಥ ಅಭಿಷಿಕ್ತನು 78 ವಯಸ್ಸು ತುಂಬಿ ಈಗ 79ಕ್ಕೆ ಬೀಳ್ತಾ ಇದೆ. ಹಲವಾರು ಆಪರೇಷನ್ಗಳು, ಅದರಲ್ಲಿ ಕೂಡ ಮುಖ್ಯವಾಗಿ ಗಂಡಲಿಕ್ಕೆ ಆಪರೇಷನ್ನು. ಈ ಒಂದು ಬಲಹೀನತೆಯಲ್ಲಿಯೂ ದೇವರ ಅಭಿಷೇಕದಿಂದ ಕನಸೇವಕರು ನಿಂತಿದ್ದಾರೆ. ನಮ್ಮ ಸಭೆಗೆ ಬಂದು ಈಗ ಈ ರೀತಿಯಾಗಿ ನಮಗೆ ಸಾಕ್ಷಿಯ ಮೂಲಕ ಮತ್ತು ವಚನದ ಮೂಲಕ ನಮ್ಮನ್ನು ಬಲಪಡಿಸಿದ ಘನ ಸೇವಕರಿಗೆ ಮತ್ತೊಂದು ಸಾರಿ ನಮ್ಮ ಸಭೆಯ ಪರವಾದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ಳೋಣ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.